ಅಕಾಲ ಮೃತ್ಯು ದೇವತೆಗಳು ಇಲ್ಲೇನು? ಅಕಾಲ ಮೃತ್ಯು ದೇವತೆಗಳಿದೆ. ಕಾಲಾಹ ಮೃತ್ಯವ ಏವಚ ಅಂತ ಆಚಾರ್ಯರ ವಚನ. ಅದನ್ನು ಎಲ್ಲ ಪ್ರಿಂಟಿನ ಪುಸ್ತಕದಲ್ಲಿ ಕಾಲಮೃತ್ಯವ ಏವಚ ಅಂತ ಮಾಡಿಕೊಂಡು ಕಾಲಮೃತ್ಯು ಅಂತ ಒಂದೇ. ಕಾಲ ಮತ್ತು ಮೃತ್ಯು ಎರಡು ಬೇರೆ ಬೇರೆ ಶಬ್ದ. ಅದು ಕಾಲಾಭಿಮಾನಿ ದೇವತೆಗಳು, ಮೃತ್ಯುಭಿಮಾನಿ ದೇವತೆಗಳು ಅಂತ. ಕಾಲಮೃತ್ಯು ಅಂತಂದು ಒಂದು ಶಬ್ದ. ಕಾಲಮೃತ್ಯುವಿಗೆ ಅಭಿಮಾನಿ ದೇವತೆ ಯಾರೋ ಅದನ್ನೇ ಕಾಲಮೃತ್ಯು ಅಂತ ಕರೆಯುವುದು ಅಂತ ಎಲ್ಲರೂ ಬರೀತಾರೆ. ಅದು ಅಶಾಸ್ತ್ರೀಯವಾದ ವಿವರಣೆ. ಕಾಲ ಮತ್ತು ಮೃತ್ಯು ಬೇರೆ ಬೇರೆ ಶಬ್ದ. ಇಲ್ಲಿ ಏನಂದರೆ ನಾಸತ್ಯದ ಅಶ್ವಿನಿ ದೇವತೆಗಳು ಮತ್ತು ನಿರ್ವೃತಿ 18ನೇ ಕಕ್ಷೆಯಲ್ಲಿ ಇರತಕ್ಕ ಅಶ್ವಿನಿ ದೇವತೆಗಳು. ಈ ಗಣದಲ್ಲಿ ಪ್ರಧಾನನಾದವನು 18ನೇ ಕಕ್ಷೆಯಲ್ಲಿ ಇರತಕ್ಕ ನಿವೃತ್ತಿ. 17ನೇ ಕಕ್ಷೆಯಲ್ಲಿ ಇರತಕ್ಕ ನಿವೃತ್ತಿ, ಆಮೇಲೆ 18ನೇ ಕಕ್ಷೆಯಲ್ಲಿ ಇರತಕ್ಕ ನಾಸತ್ಯ ದಸ್ರರು. ಇವರು ಯಮಧರ್ಮ ಅನ್ನುವುದನ್ನು ಸೇರಿಸಿದ್ದಾರೆ. ನಾನು ಆಗಲೇ ಹೇಳಿದೆ. ಹಾಗೆ ಸೇರಿಸಿದರೆ ಇವನು 12ನೇ ಕಕ್ಷೆಯವನು, ಇವನು ಪ್ರಧಾನನಾಗ್ತಾನೆ. ಆದರೆ ಆಚಾರ್ಯರು ಹೇಳಿದ್ದಾರೆ ಶೂದ್ರ ದೇವತೆಗಳಲ್ಲಿ ಶ್ರೇಷ್ಠನಾದವ ನಿವೃತ್ತಿ ಅಂತ. ನಿವೃತ್ತಿ ಪ್ರಮುಖಾ ಏತೇ ಶೂದ್ರದೇವಾ ಪ್ರಕೀರ್ತಿತಾ ಅಂತ. ಅದನ್ನ ಯಮ ಶೂದ್ರ ದೇವತೆ ಆದರೆ ನಿವೃತ್ತಿ ಪ್ರಮುಖ ಆಗೋದು ಸಾಧ್ಯವೇ ಇಲ್ಲ. ಯಮ ಪ್ರಮುಖ ಆಗಬೇಕು. ನಿವೃತ್ತಿ ಶೂದ್ರ ದೇವತೆಗಳಲ್ಲಿ ಶ್ರೇಷ್ಠ ಅಂತ. ಯಾಕೆಂದರೆ ಉಳಿದವರೆಲ್ಲ 18ನೇ ಕಕ್ಷೆಯ ಕೆಳಗಿನವರು, ಇವನು 17ನೇ ಕಕ್ಷೆಯವನು. ನಿವೃತ್ತಿ, ಆಮೇಲೆ ಯಮಧರ್ಮ, ಯಮಕಿಂಕರರು, ಆಮೇಲೆ ಮೇದಿನಿ 18ನೇ ಕಕ್ಷೆಯಲ್ಲಿ ಬರ್ತಕ್ಕಂಥ ಭೂಮಿ. ಅದನ್ನು ಉಪನಿಷತ್ನಲ್ಲಿ ಭೂಮಿಯನ್ನು ಹೇಳಿದ್ದಾರೆ. ಸ ಶೌದ್ರಂ ವರ್ಣಮಸೃಜತ ಪೂಷಣಂ ಇಯಂ ವೈ ಪೂಷಾ. ಅವಳು ಶೂದ್ರ ವರ್ಣವನ್ನು ಸೃಷ್ಟಿ ಮಾಡಿದಂತೆ. ಶೂದ್ರ ವರ್ಣವನ್ನು ಸೃಷ್ಟಿ ಮಾಡಿದಾಗ ಯಾವುದನ್ನು ಸೃಷ್ಟಿ ಮಾಡಿದ? ಭಗವಂತ ಚತುರ್ಮುಖ ಅಂದರೆ ಪೂಷಾನನ್ನು ಸೃಷ್ಟಿ ಮಾಡಿದ ಅಂತ. ನೋಡಿ ವೇದದ ಭಾಷೆ ಎಷ್ಟು ವಿಚಿತ್ರವಾಗಿದೆ ಅಂತ. ಪೂಷಾನನ್ನು ಪೂಷ ಅಂದರೆ ದ್ವಾದಶಾದಿತ್ಯರಲ್ಲಿ ಒಬ್ಬ. ವಿವಸ್ವ ನರ್ಯಮ ಪೂಷ. ಹಾಗಾದರೆ ಪೂಷ ಅನ್ನುವ ಆದಿತ್ಯ ಭೂಮಿಯ ದೇವತೆ, ಶೂದ್ರ ವರ್ಣದ ದೇವತೆ ಅಂತ ಅರ್ಥ ಆಗತ್ತೆ. ಆದರೆ ಉಪನಿಷತ್ ಹೇಳ್ತೆ ಸ ಶೌದ್ರಂ ವರ್ಣಮಸೃಜತ ಪೂಷಣಂ. ಪೂಷ ಅಂದರೆ ಏನು? ಎಂ ವೈ ಪೂಷ, ಈ ಭೂಮಿಗೆ ಪೂಷ ಅಂತ ನಾವು ಹೇಳೋದು ಅಂದ್ರೆ ಆಮೇಲೆ ಪೂಷ ಅಂತಂದರೆ ಅಲ್ಲಿ ಪೂಷ ಅಂತ ದ್ವಾದಶಾದಿದ್ದಲ್ಲಿ ಪೂಷ ಅಲ್ಲ, ಎಂ ವೈ ಪೂಷ. ಯಾಕೆಂದರೆ ಇಡೀ ಜೀವಜಾತಕ್ಕೆ ಪೋಷಣೆ ಮಾಡತಕ್ಕವಳು ಇವಳು ಭೂಮಿ. ಅದರಿಂದ ಭೂಮಿಯನ್ನೇ ಪೂಷ ಅಂತ ನಾವು ಕರಿತೇವೆ ಅಂತ. ಎಂ ವೈ ಪೂಷ. ಅದರಿಂದ ಭೂಮಿ ಸ್ಪಷ್ಟವಾಗಿ ಉಪನಿಷತ್ನಲ್ಲಿ ಶೂದ್ರವರ್ಣದ ದೇವತೆ ಭೂಮಿ ಅಂತ ಹೇಳಿದ್ದಾರೆ. ಅದಕ್ಕೆ ಆಚಾರ್ಯರು ಬರೆಯುವಾಗ ಅಶ್ವಿನವು ನಿವೃತ್ತಿ, ಅಶ್ವಿನವು ಪೃಥಿವೀ ಚೈವ ಕಾಲಾಹ ಮೃತ್ಯವ ಏವಚ ಶೂದ್ರ ದೇವಾಹ ಸಮುದ್ದಿಷ್ಟಾಹ ನಿವೃತ್ತಿ ಪ್ರಮುಖಾಹ ಅಂತ. ಅಶ್ವಿನವು ಪೃಥಿವೀ ಚೈವ ಕಾಲಾಹ ಮೃತ್ಯವ ಏವಚ. ಕಾಲ ಅಂತಂದರೆ ಬೇರೆ ಬೇರೆ ಕಾಲದಲ್ಲಿ ಬರತಕ್ಕಂಥ ಅವಸ್ಥೆಗಳನ್ನು ನಿಯಂತ್ರಿಸುವವರು. ಯೌವನ ಕಾಲ, ಬಾಲ್ಯದ ಕಾಲ, ಮುಪ್ಪಿನ ಕಾಲ, ಜರ. ಅದನ್ನು ಪುರಂಜನೋಪಾಖ್ಯಾನದಲ್ಲಿ ಮುಪ್ಪಿಗೆ ಕೊಂಡೊಯ್ಯೋ ಜರ ನಿಯಾಮಕವಾದ್ದು. ಅದರಿಂದ ರೋಗ ಕಾಲ, ಬೇರೆ ಬೇರೆ ರೋಗಗಳನ್ನು ಬೇರೆ ಬೇರೆ ಕಾಲದಲ್ಲಿ ತಂದು ಕೊಡ್ತಕ್ಕಂಥ ಶಕ್ತಿ. ಆಮೇಲೆ ಮೃತ್ಯು. ಕಾಲ ಮೃತ್ಯು ಅಂತಂದರೆ ಅಕಾಲ ಮೃತ್ಯು ಯಾರಿಗೆ ಸಂದದ್ದು? ಕಾಲಾಹ ಮೃತ್ಯವ ಏವಚ. ಆಮೇಲೆ ಭೂಮಿ ಎನ್ನುವ ಶಬ್ದದಿಂದಲೇ ಭೂಮಿಯ ಅಭಿಮಾನ ದೇವತೆ ಅದು ಶನಿ. ಈ ಮುಂತಾದವರು ಕರೆಸಿಕೊಂಬರು ಶೂದ್ರರೆಂದು. ಯಾಕೆ? ಶೂದ್ರ ವರ್ಣದ ಅಭಿಮಾನಿ ದೇವತೆಗಳಾದ್ದರಿಂದ ಶೂದ್ರರೆಂದು ಕರೆಸಿಕೊಂಬರು. ಅನವರತ ಶೂದ್ರರೊಳು ಇಪ್ಪರು ಶೂದ್ರ ವರ್ಣದ ನಿಯಾಮಕರಾಗಿ. ಇವರೊಳಗೆ ಅರವಿದೂರನು ಅನಿರುದ್ಧನು ಇಹನು. ದೋಷ ದೂರನಾಗಿರತಕ್ಕಂಥ ಅನಿರುದ್ಧ ನಾಮಕನಾದ ಭಗವಂತ ಶೂದ್ರವರ್ಣ ನಿಯಾಮಕರಾದ ಈ ದೇವತೆಯೊಳಗೆ ಇದ್ದಾನೆ ಎಂದು ಅರಿತು ಮನ್ನಿಪುದು. ಹೀಗೆ ಭಗವಂತನ ಚತುರ್ಮೂರ್ತಿಗಳು ಚತುರ್ವರ್ಣದ ನಿಯಾಮಕವಾಗಿದ್ದಾವೆ. ಅದರಲ್ಲಿ ಈ ಚತುರ್ವರ್ಣದ ನಿಯಾಮಕರಾಗಿರ್ತಕ್ಕಂಥ ಬೇರೆ ಬೇರೆ ದೇವತೆಗಳಿದ್ದಾರೆ. ಇಲ್ಲಿ ಮುಖ್ಯವಾದಂಥ ವ್ಯತ್ಯಾಸ ನೀವು ಗಮನಿಸಿದ್ರಿ. ಯಮ ಶೂದ್ರ ವರ್ಣದಲ್ಲಿ ಇರತಕ್ಕಂಥ ಯಮ ಆಚಾರ್ಯರ ಪ್ರಕಾರ ಕ್ಷತ್ರಿಯ ವರ್ಣದಲ್ಲಿ ಬರ್ತಾನೆ. ಕ್ಷತ್ರಿಯ ವರ್ಣದಲ್ಲಿ ಪಠಿತನಾಗಿರತಕ್ಕಂಥ ಅಗ್ನಿ ಆಚಾರ್ಯರ ಪ್ರಕಾರ ಇವರಿಬ್ಬರಿಗೆ ಪ್ರಮೋಷನ್. ಯಮ ಶೂದ್ರ ವರ್ಣದಲ್ಲಿದ್ದವನಿಗೆ ಕ್ಷತ್ರಿಯ ವರ್ಣಕ್ಕೆ, ಮತ್ತು ಕ್ಷತ್ರ ವರ್ಣದಲ್ಲಿ ಪಠಿತನಾಗಿರತಕ್ಕಂಥ ಅಗ್ನಿಗೆ ಬ್ರಾಹ್ಮಣ ವರ್ಣಕ್ಕೆ. ಇದು ಅಂದರೆ ಆಚಾರ್ಯರು ಮುಖತಃ ಬೃಹದಾರಣ್ಯಕ ಭಾಷ್ಯದಲ್ಲಿ ಹೇಳಿರತಕ್ಕಂಥ ಚಾತುರ್ವರ್ಣ್ಯ ವ್ಯವಸ್ಥೆ. ಆಮೇಲೆ ಸತ್ತತ್ವ ರತ್ನಮಾಲಾ ಅಂಥ ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ರೀತಿಯೆಲ್ಲ ಹೇಳಿದ್ದಾರೆ. ವಿಷ್ಣು ರಹಸ್ಯ ಅಂತ ಒಂದು ಗ್ರಂಥ ಇದೆ. ಅದು ನಿಜವಾಗಿ ಪುರಾಣ ಅಲ್ಲ, ಅರ್ವಾಚೀನರು ಬರೆದದ್ದು. ಅದರಲ್ಲೆಲ್ಲ ಸ್ವಲ್ಪ ಬೇರೆ ಬೇರೆ ರೀತಿಯಿಂದ ಹೇಳಿದ್ದುಂಟು. ಆ ಗ್ರಂಥಗಳಲ್ಲಿ ಹೇಳಿದ್ದಕ್ಕೂ ಇವರು ಬರೆದದ್ದಕ್ಕೂ ಅನೇಕ ಕಡೆಗಳಲ್ಲಿ ಸಂವಾದ ಇದೆ. ಆದರೆ ಆಚಾರ್ಯರು ಹೇಳಿದ ವಿಷಯ ತಿಳಿದಿರಬೇಕು ಎಲ್ಲರಿಗೂ ಅನ್ನೋಕ್ಕೋಸ್ಕರ ನಾನು ಸ್ಪಷ್ಟವಾಗಿ ಹೇಳಿದೆ. ಆಚಾರ್ಯರ ಪ್ರಕಾರ ಯಮ ಕ್ಷತ್ರಿಯ ದೇವತೆ, ಅಗ್ನಿ ಬ್ರಾಹ್ಮಣ ದೇವತೆ, ಉಳಿದದ್ದೆಲ್ಲ ಏನೂ ವ್ಯತ್ಯಾಸ ಇಲ್ಲ. ಹೀಗೆ ಇರುತಿಹರು ನಾಸತ್ಯದಸ್ರರು, ನಿರೃತಿಯು ಯಮಧರ್ಮ ಯಮಕಿಂಕರರು, ಮೇದಿನಿ, ಕಾಲ ಮೃತ್ಯು. ಇದು ಕಾಲ ಮೃತ್ಯು ಬೇರೆ ಬೇರೆ. ಕಾಲ ಮೃತ್ಯು ಅಲ್ಲ, ಕಾಲ ಮೃತ್ಯು. ಅದೇ ಇದಕ್ಕೆ ಸಾಮಾನ್ಯವಾಗಿ ಎಲ್ಲರೂ ನೋಡಿ ಇಲ್ಲಿಯೂ ಹಾಗೆ ಬರ್ತಾರೆ. ಕಾಲ ಮೃತ್ಯು, ಕಾಲವನ್ನು ಅನುಸರಿಸಿ ಮೃತ್ಯು ವಿಧಿಸತಕ್ಕ ಮೃತ್ಯು ದೇವತೆ ಅದಲ್ಲ. ಕಾಲ ದೇವತೆ ಮೃತ್ಯು ದೇವತೆ ಅಂತ ಎರಡು ಬೇರೆ ಬೇರೆ ದೇವತೆಗಳು ಅವು. ಕಾಲಾಹ ಮೃತ್ಯವಹ, ಮತ್ತು ಮೃತ್ಯು ದೇವತೆ ಅಲ್ಲ, ಅದು ಕಾಲ ದೇವತೆಗಳು ಮೃತ್ಯು ದೇವತೆಗಳು.
ಬೇರೆ ಬೇರೆ ವಿಧದ ಮೃತ್ಯುವಿಗೆ ಬೇರೆ ಬೇರೆ ದೇವತಾ ಶಕ್ತಿಗಳು, ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಕಾಲಗಳು. ಅದರಿಂದ ಕಾಲಾಹ ಮೃತ್ಯವಹ ಬಹುವಚನ ಪ್ರಯೋಗ ಮಾಡಿದ್ದಾರೆ ಆಚಾರ್ಯರು. ಕಾಲಾಭಿಮಾನಿ ದೇವತೆಗಳು, ಮೃತ್ಯಭಿಮಾನಿ ದೇವತೆಗಳು, ಅನೇಕ ಮಂದಿ ಇದ್ದಾರೆ ಬೇರೆ ಬೇರೆ ಮೃತ್ಯುಗೆ ಸಂಬಂಧಪಟ್ಟ. ಇದೆಲ್ಲರನ್ನು ನಿಯಂತ್ರಿಸ್ತಕ್ಕ ಇವರೆಲ್ಲ ಯಮಕಿಂಕರರೇ. ಅದರಿಂದ ಕಾಲ ಮೃತ್ಯು ಹೇಳಿದ ಮೇಲೆ ಆಮೇಲೆ ಮತ್ತೆ ಯಮಕಿಂಕರರನ್ನು ಪ್ರತ್ಯೇಕ ಪದ ಅಲ್ಲ, ಅದು ಇದಕ್ಕೆ ವಿಶೇಷಣವಾಗಿಯೂ ಬಳಸಿಕೊಳ್ಳಿ. ಯಮಕಿಂಕರರಾದ ಕಾಲಗಳು ಮತ್ತು ಮೃತ್ಯುಗಳು ಇವರನ್ನು ನಿಯಂತ್ರಿಸ್ತಕ್ಕಂಥವ ಯಮಧರ್ಮ. ಹೀಗೆ 4 ವರ್ಣಗಳಿಗೆ ಸಂಬಂಧಪಟ್ಟ ದೇವತಾ ಗಣಗಳನ್ನು ಹೇಳಿದರು. ಈ 4 ವರ್ಣಗಳಲ್ಲಿ ಸಮಷ್ಟಿಯಾಗಿ ವೀತ ಭಯ ನಾರಾಯಣ ಚತುಷ್ಪಾತು ತಾನೆಂದೆನಿಸಿ ತತ್ತಜ್ಜಾತಿ ಧರ್ಮ ಸುಕರ್ಮಗಳ ತಾ ಮಾಡಿಸುವ ಚೇತನರ ಒಳ ಹೊರಗೆ ಓತ ಪ್ರೋತನಾಗಿದ್ದೆಲ್ಲರಿಗೆ ಸಂಪ್ರೀತಿಯಲ್ಲಿ ಧರ್ಮಾರ್ಥ ಕಾಮಾದಿಗಳ ಕೊಡುತಿಹನು. ವೀತಭಯ ನಾರಾಯಣ ವಿದ್ವತ್ತಮೋ ವೀತಭಯ ಪುಣ್ಯಶ್ರವಣ ಕೀರ್ತನ. ಇಲ್ಲಿ ಅಲ್ಲಲ್ಲಿ ವಿಷ್ಣು ಸಹಸ್ರನಾಮದ ಅನೇಕ ನಾಮಗಳನ್ನು ಪದ್ಯಗಳಲ್ಲಿ ಬಳಸ್ತಾರೆ. ಆ ವಿಷ್ಣು ಸಹಸ್ರನಾಮದ ಅನುಸಂಧಾನ ಮತ್ತು ಅದಕ್ಕೆ ಮೂಲಭೂತವಾಗಿರತಕ್ಕಂಥ ಬೃಹತಿ ಸಹಸ್ರದ ಚಿಂತನೆ ನಮಗೆ ಈ ಪದ್ಯದ ಜೊತೆಗೆ ಆಗಬೇಕು ಅನ್ನುವುದಕ್ಕೋಸ್ಕರ ಅದನ್ನು ಸಾಮಾನ್ಯವಾಗಿ ಇಂಥ ನಾಮಗಳು ಬಂದಾಗ ಅದಕ್ಕೆ ಸಂಬಂಧಪಟ್ಟ ಬೃಹತಿ ಸಹಸ್ರದ ಮಂತ್ರವನ್ನು ಜಮಖಂಡಿ ವಾದರಾಜಾಚಾರ್ಯರು ಕೊಡ್ತಾರೆ. ಅದು ಏನು ಅಂದರೆ ನಿಮಗೆ ಅದು ಉಪಯೋಗ ಇಲ್ಲ. ಅದು ಕೊಟ್ಟದ್ದು ಪ್ರಿಂಟ್ ಆದದ್ದು ಮಾತ್ರ ಅದು ಸಂಸ್ಕೃತ ಭಾಷೆಯಲ್ಲಿಲ್ಲ, ಇನ್ಯಾವುದೋ ಭಾಷೆ ಬೃಹತಿ ಸಹಸ್ರವಾಗಿ ಪ್ರಿಂಟ್ ಆಗಿದೆ. ಅದು ಸಂಸ್ಕೃತ ಭಾಷೆಯೇ ಅಲ್ಲ, ಅಷ್ಟು ತಪ್ಪು ಪ್ರಿಂಟ್ ಆಗಿದೆ. ಅದರಿಂದ ಜಮಖಂಡಿ ವಾದರಾಜಾಚಾರ್ಯ ವ್ಯಾಖ್ಯಾನ ಅಂತ ನೀವು ಅದನ್ನು ಓದಬೇಡಿ, ಅದು ಪ್ರಿಂಟ್ನಲ್ಲಿ ಇನ್ನೇನೋ ಆಗಿಬಿಟ್ಟಿದೆ, ಸಂಸ್ಕೃತ ಭಾಷೆಯೇ ಅಲ್ಲ, ಅದು ಬಹಳ ಅಬದ್ಧವಾಗಿ ಪ್ರಿಂಟ್ ಆಗಿದೆ. ವೀತಭಯ ನಾರಾಯಣ ಚತುಷ್ಪಾದ್. ವೀತಭಯ ಅಂತಂದರೆ ಭಗವಂತನಿಗೆ ವೀತಭಯ ಅಂತ ಹೆಸರು. ಯಾಕೆ ಅಂದರೆ ಅವನು ಸ್ವತಃ ಭಯ ದೂರ, ಹೌದು, ಅವನು ಭಯ ದೂರ ಅಷ್ಟೇ ಅಲ್ಲ, ನಮ್ಮ ಭಯವನ್ನು ದೂರ ಮಾಡುವವನು ಅನ್ನುವ ಅರ್ಥ. ವೀತ ಭಯ ಅಂದರೆ ಯಾರಿಂದ ನಾವು ವೀತ ಭಯರಾಗ್ತೇವೋ ನಮ್ಮ ಭಯವನ್ನು ಪರಿಹರಿಸುವವ. ಅವನು ಭಯ ಇಲ್ಲದವನು ಒಂದು ದೊಡ್ಡ ಸಂಗತಿ ಅಲ್ಲ, ಅವನಿಗೆ ಭಯ ಯಾರಿಂದ ಭಯ ಆಗಬೇಕು. ದ್ವಿತೀಯಾದ್ವೈ ಭಯಂ ಭವತಿ. ನನಗಿಂತ ಬಲಿಷ್ಠನಾದವ ಅಥವಾ ನನಗೆ ಸಮಾನನಾದವ ಇನ್ನೊಬ್ಬರಿದ್ದರೆ ನನಗೆ ಭಯ. ಅವನು ಏಕಮೇವ ದ್ವಿತೀಯಂ ಬ್ರಹ್ಮ, ಅವನಿಗೆ ಸಮಾನನಾದವನು ಇಲ್ಲ, ಅವನಿಗೆ ಬಲಿಷ್ಠನಾದವನು ಇಲ್ಲ. ಮುಂದೆ ಹೇಳ್ತಾರೆ ವಿಗತಾಭ್ಯಧಿಕ ಸಮ ಅಂತ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಆದ್ದರಿಂದ ಸರಿಸಾಟಿ ಇಲ್ಲದವನು ಹೆದರಬೇಕು. ಯಾಕೆ ಹೆದರಬೇಕಾದವರು ನಾವು, ನಮ್ಮ ಹೆದರಿಕೆಯನ್ನು ತೆಗೆಯುವನು ಅಂತ. ವೀತ ಭಯ. ಆಮೇಲೆ ಇದನ್ನು ನಾನಾ ವಿಧವಾಗಿರತಕ್ಕಂಥ ಅರ್ಥಗಳನ್ನು ಇದಕ್ಕೆ ಮಾಡಬಹುದು. ಏನು ಅಂದರೆ ವೀತ ಅಂತಂದರೆ ಎಲ್ಲ ಕಡೆಗೆ ವ್ಯಾಪ್ತ ಅಂತ ಅರ್ಥ. ವೀತ ವಿ ಇತ ಅಂದರೆ ವಿಶೇಷತಃ ಸರ್ವತ್ರ ವ್ಯಾಪ್ತನಾದವ ವೀತ. ಆಮೇಲೆ ಅವನು ಭಯ. ಭಾ ಅಂದರೆ ಜ್ಞಾನ, ಯಾ ಅಂದರೆ ಕೊಡುವುದು, ಭಂ ವ್ಯಾಪ, ಜ್ಞಾನಪ್ರದನಾಗಿ ಸರ್ವಗತನಾಗಿದ್ದಾನೆ ಅನ್ನೋದು ವೀತಭಯ ಅನ್ನೋದಕ್ಕೆ ಅರ್ಥ. ವೀತ ಅಂದರೆ ವಿಫ್ ಪಕ್ಷಿ ಪರಮಾತ್ಮನೋಹ ಅಂತ. ವಿ ಅಂದರೆ ಗರುಡ, ವೀತ ಅಂದರೆ ಗರುಡಾರೂಢ ಅಂತ ಅರ್ಥ, ಗರುಡವಾಹನ ಅಂತ ಅರ್ಥ. ಗರುಡಾರೂಢನಾಗಿ ದೈತ್ಯರಿಗೆ ಭಯಪ್ರದರಾಗಿದ್ದಾರೆ, ಆದ್ದರಿಂದ ವೀತ ಭಯ. ಹೀಗೆ ಇದನ್ನು ಎಷ್ಟು ಬೇಕಾದರೂ ಅರ್ಥ ಮಾಡಬಹುದು. ನಮಗೆ ಅರ್ಥ ಕಮ್ಮಿ ಅಲ್ಲ, ಸಮಯ ಕಮ್ಮಿ ಇರೋದು, ಅರ್ಥ ಕಮ್ಮಿ ಇರೋದಲ್ಲ. ವೀತ ಭಯ ನಾರಾಯಣ. ನಾರಾಯಣ ಅಂದರೂ ಹಾಗೆ. ನಾರಾಯಣ ಅಂತಂದರೆ ಅರ ಅಂದರೆ ದೋಷ, ಅರವಿದೂರ ಅಂತ ಹಿಂದೆ ಹೇಳಿದ್ದಾರೆ. ಅರಗಳ ಅಯಣ ಅಂದರೆ ದೋಷಗಳಿಗೆ ಆಶ್ರಯರಾದವರು ಅರಾಯಣರು. ನಾವು ನೀವೆಲ್ಲ ಅರಾಯಣರು. ನಮಗಿಂತ ಅವನು ಭಿನ್ನ, ಅವನು ದೋಷಕ್ಕೆ ಆಶ್ರಯ ಅಲ್ಲ, ಅವನು ನಿರ್ದೋಷ, ಆದ್ದರಿಂದ ನಾರಾಯಣ. ಅರ ಅಂದರೆ ದೋಷ, ದೋಷಕ್ಕೆ ವಿರುದ್ಧವಾದ. ನಾರ ಅಂದರೆ ಗುಣ, ನಾರಗಳಿಗೆ ಗುಣಗಳಿಗೆ ಆಶ್ರಯ, ಆದ್ದರಿಂದ ನಾರಾಯಣ. ಹಾಗಾಗಿ ನಾರಾಯಣಂ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬರೆದಿದ್ದಾರಲ್ಲ, ನಾರಾಯಣಂ ಗುಣೈ ಸರ್ವೈಹಿ ಉದೀರ್ಣಂ, ಇದು ಒಂದರ್ಥ. ನಾರ ಅಂದರೆ ಗುಣಗಳು, ಅದಕ್ಕೆ ಅಯನ ಅಂದರೆ ಆಶ್ರಯ, ಸರ್ವ ಗುಣಗಳಿಂದ ಪೂರ್ಣ, ಒಂದರ್ಥ ಆಯಿತು. ಆಮೇಲೆ ದೋಷವರ್ಜಿತಂ ತಂದರು. ಅರ ಅಂದರೆ ದೋಷ, ಅದಕ್ಕೆ ಅಯನ ಅಲ್ಲ, ಅದರಿಂದ ಅರಾಯಣ ನಲ್ಲದವ, ದೋಷಗಳಿಗೆ ಆಶ್ರಯ ನಲ್ಲದವ, ದೋಷವರ್ಜಿತ ಅಂತ ಅರ್ಥ ಆಯಿತು. ಆಮೇಲೆ ಜ್ಞೇಯಂ. ನರ ಅಂದರೆ ಜೀವರು, ನರರಿಯಲ್ಲಿ ಇರತಕ್ಕಂಥದ್ದು. ನಾರ ಅಂದರೆ ಜ್ಞಾನ, ಆ ಜ್ಞಾನದಿಂದ ಅಯನ ಅಂದರೆ ಈಯತೆ, ಗಮ್ಯನಾದವ, ತಿಳಿಯಲ್ಪಡುವವ ನಾರಾಯಣ. ಆದ್ದರಿಂದ ಜೀವರಿಂದ ಸಾಧನೆಯ ಮೂಲಕ ತಿಳಿಯಲ್ಪಡತಕ್ಕಂಥ ವಸ್ತು, ಅದರಿಂದ ನಾರಾಯಣ. ಆಮೇಲೆ ನಾರ ಅಂದರೆ ಜೀವ ಸಮುದಾಯ, ಜ್ಞಾನಿಗಳಾಗಿರ್ತಕ್ಕ ಜೀವ ಸಮುದಾಯ, ಅವುಗಳಿಗೆ ಮುಕ್ತಿಯಲ್ಲಿ ಅಯನ ಆಶ್ರಯನಾದ್ದರಿಂದ ಮುಕ್ತಿ ಗಮ್ಯನಾದ್ದರಿಂದ ನಾರಾಯಣ. ಆದ್ದರಿಂದ ಸರ್ವಗುಣಪೂರ್ಣ, ದೋಷ ದೂರ, ಸರ್ವಶಾಸ್ತ್ರಜ್ಞೇಯ, ಸರ್ವಮುಕ್ತ ಗಮ್ಯ ಅನ್ನುವಂಥದ್ದು. ಜ್ಞೇಯಂ ಗಮ್ಯಂ, ಇದು ನಾರಾಯಣ ಶಬ್ದದ ಅರ್ಥ. ಆಮೇಲೆ ನಾರ ಅಂತಂದರೆ ನೀರು, ನೀರಿನಲ್ಲಿ ಮಲಗಿದವ ನಾರಾಯಣ ಅಂದರೆ ಸಮುದ್ರಶಾಯಿ ಅಂತ ಅರ್ಥ.
ಕ್ಷೀರ ಸಮುದ್ರಶಾಹಿ ಆಗಬಹುದು, ಗರ್ಭೋದಕಶಾಹಿ ಆಗಬಹುದು. ಹೀಗೆ ನಾನಾ ವಿಧವಾಗಿ ಆ ಶಬ್ದ ಅರಾಂಧ್ರ ದೋಷ, ನಾರಾಂಧ್ರ ದೋಷ ಇಲ್ಲದವಳು ಅಂದರೆ ಲಕ್ಷ್ಮಿ, ಅವಳಿಗೆ ಅಯನ ಅಂದರೆ ಲಕ್ಷ್ಮೀಪತಿ ಅಂತ ಅರ್ಥ. ಹೀಗೆ ಈ ಶಬ್ದ ಅನೇಕ ವಿಧವಾಗಿರ್ತಕ್ಕಂಥ ಅರ್ಥದಿಂದ ತೆರೆದುಕೊಳ್ಳುತ್ತೆ. ವೀತಭಯ ನಾರಾಯಣ ಚತುಷ್ಪಾತ್, ಅವನು 4 ಪಾದಗಳಿಂದ ಅಂದರೆ ವಾಸುದೇವ ಸಂಕೃಷ್ಣ ಪ್ರದ್ಯುಮ್ನ ಅನಿರುದ್ಧ 4 ಪಾದಗಳಿಂದ, ಅಂದರೆ ಪಾದ ಅಂದರೆ ರೂಪ, ಪಾದಾಹ ಮಾತ್ರಾಹ, ಈ 4 ವರ್ಣಗಳಲ್ಲಿ ವ್ಯಾಪಿಸಿ ತಾನು ಈ 4 ವರ್ಣಗಳಲ್ಲೂ ಸಮದೃಷ್ಟಿಯಾಗಿ ವ್ಯಾಪಿಸಿಕೊಂಡು ಚತುಷ್ಪಾತು ತಾನೆಂದೆನಿಸಿ ತತ್ತಜ್ಜಾತಿ ಧರ್ಮ ಸುಕರ್ಮಗಳ ಮಾಡಿಸುವ. ಆಯಾ ವ್ಯಕ್ತಿಯ ಜಾತಿ ಅಂದರೆ ಹುಟ್ಟುಗುಣ ಅಂತ ಅರ್ಥ, ಕ್ಯಾಸ್ಟ್ ಅಂತ ಅರ್ಥ ಅಲ್ಲ. ಜಾತಿ ಅನ್ನೋದಕ್ಕೆ ಸಂಸ್ಕೃತದಲ್ಲಿ 2 ಅರ್ಥ ಇದೆ. ಒಂದು ಜನುಹು ಜಾತಿ ಜನನಂ ಹುಟ್ಟುಗುಣ, ಮತ್ತೊಂದು ಇಂಗ್ಲೀಷ್ನಲ್ಲಿ ನಾವು ಡಿಕ್ಷನರಿ ನೋಡಿ ಮಾಡಿಕೊಂಡ ಅರ್ಥ ಕ್ಯಾಸ್ಟು ಅಂತ. ತತ್ತಜ್ಜಾತಿ ಹುಟ್ಟುಗುಣ, ಆ ಹುಟ್ಟುಗುಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಧರ್ಮಕರ್ಮಗಳು, ಗುಣಕರ್ಮ ವಿಭಾಗಶಃ, ಆ ಕರ್ಮಗಳನ್ನು ತಾನು ಮಾಡಿ ನಮ್ಮಿಂದ ಮಾಡಿಸ್ತಾ, ಯಾಕೆಂದರೆ ಬಿಂಬ ಮಾಡಿದರೆ ತಾನೇ ಪ್ರತಿಬಿಂಬ ಮಾಡೋದು. ಚೇತನರ ಒಳ ಹೊರಗೆ ಓತಪ್ರೋತನಾಗಿದ್ದು ಎಲ್ಲರಿಗೆ ಸಂಪ್ರೀತಿಯಲ್ಲಿ ಧರ್ಮಾರ್ಥ ಕಾಮಾದಿಗಳ ಕೊಡ್ತೀವನು. ಹೀಗೆ ಅವರವರೊಳಗೆ ಇದ್ದು ಅವರವರಿಂದ ಅವರವರು ಮಾಡಬೇಕಾದ ಕರ್ಮಗಳನ್ನು ಮಾಡಿಸಿ ಆ ಕರ್ಮಕ್ಕೆ ಫಲವಾಗಿ ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಕೊಡತಕ್ಕಂಥ ಭಗವಂತ ಹೀಗೆ 4 ವರ್ಣಗಳಲ್ಲಿ 4 ರೂಪದಿಂದಲೂ ಸಮಷ್ಟಿಯಾಗಿ ನಾರಾಯಣ ರೂಪದಿಂದಲೂ ಎಲ್ಲರೊಳಗೂ ತುಂಬಿದ್ದಾನೆ ಅಂತ ಆ ವಿಭೂತಿಯನ್ನು ಅನುಸಂಧಾನ ಮಾಡುವನು. ಅರ್ಥಾತ್ ಬ್ರಾಹ್ಮಣನಲ್ಲಿರತಕ್ಕಂಥ ವಿಭೂತಿ ರೂಪ ಅನಿರುದ್ಧ ವಾಸುದೇವ ನಾಮಕವಾದ್ದು, ಕ್ಷತ್ರಿಯನಲ್ಲಿರತಕ್ಕಂಥ ಸಮಷ್ಟಿ ಇದು. ಅದರಲ್ಲಿ ಮತ್ತೆ ಅಸಾಧಾರಣವಾದ ರೂಪಗಳು, ವಿಶೇಷ ಸನ್ನಿಧಾನಗಳಿವೆ. ಹೀಗೆ ಒಂದೊಂದು ವರ್ಣದಲ್ಲಿ ಇರತಕ್ಕಂಥ ಒಂದೊಂದು ವಿಭೂತಿ ರೂಪವನ್ನು ಅನುಸಂಧಾನ ಮಾಡಿದ್ದು. ಈಗ ಅಂಥ ಭಗವಂತನನ್ನು ಕೆಲವು ಅಪೂರ್ವ ಶಬ್ದಗಳಿಂದ ಸ್ತೋತ್ರ ಮಾಡ್ತಾರೆ ನೋಡಿ. ನಿಧನ ಧನದ ವಿಧಾತ ವಿಗತಾಭ್ಯುಧಿಕ ಸಮ, ಇದರಲ್ಲಿ ಒಂದು ದೊಡ್ಡ ಅಸಂಗತವಾದ ಪಾಠ ಇದೆ ಈ ಪುಸ್ತಕದಲ್ಲಿ. ಪಾಠ ಮಾತ್ರ ಅಲ್ಲ, ವ್ಯಾಖ್ಯಾನವೂ ಹಾಗೆ ಇದೆ. ಏನು ಅಂದರೆ ವಿಗತಾಭ್ಯುಧಿಕ ಸಮಾಸಮವರ್ತಿ ಸಾಮಗ ಅಂತ. ವಿಗತಾಭ್ಯುಧಿಕ ಸಮಾಸಮವರ್ತಿ, ಸಮಾಂತ ದೀರ್ಘ ಇದೆ, ಅದು ಮತ್ತೆ ತಪ್ಪು. ಆಗ ವಿವಸ್ವನ್ನಾಮಕ ಸೂರ್ಯ ಇದ್ದಾಗ ಆಗತ್ತೆ. ಇದೇನು ಅಂದರೆ ನಿಧನ ಧನದ ವಿಧಾತ ವಿಗತಾಭ್ಯಧಿಕ ಸಮವರ್ತಿ ಸಾಮಗ, ವಿಗತಾಭ್ಯಧಿಕ ಸಮವರ್ತಿ ಸಾಮಗ, ಸಮವರ್ತಿ ಅಂತ ಆಗಬೇಕು. ಅದು ಶಿರವಾರ ರಾಮಾಚಾರ್ಯ ಪುಸ್ತಕದಲ್ಲಿ ಹಾಗೇ ಇದೆ. ಅದು ಸರಿಯಾದ ಪಾಠ. ವಿಗತಾಭ್ಯಧಿಕ ಭ್ಯಧಿಕ ಸಮವರ್ತಿ ಸಾಮಗ, 7 ಮಾತ್ರೆಗಳ ಗತಿ ಅದು. ಇದರಲ್ಲಿ ಸಮಾಸಮವರ್ತಿ ಅಂತ ಪಾಠ. ಆಮೇಲೆ ನೋಡಿ, ಸಮಾಸಮವರ್ತಿ ಅಂದರೆ ವೇದಕ್ಕೆ ಸಮನಾಗಿ ವಿರುದ್ಧವಲ್ಲದೆ ತಾರತಮ್ಯ ಪಂಚಭೇದ ಜ್ಞಾನಯುಕ್ತರಾದ ಪ್ರಾಣಿಗಳಲ್ಲಿ ಅಸಮ ತದ್ವಿಪರೀತ ಜ್ಞಾನಯುಕ್ತರಾದ ಪ್ರಾಣಿಗಳಲ್ಲಿ ವರ್ತಿ ಅವರವರ ಸ್ವರೂಪಯೋಗಿತಾನುಸಾರ ಪ್ರವರ್ತಿಸ್ತಕ್ಕವ ಅಂತ ಸಮಾಸಮವರ್ತಿ ಅಂತ ತಪ್ಪು ಪಾಠ ಇಟ್ಟುಕೊಂಡು ಅದಕ್ಕೊಂದು ತಪ್ಪು ಅರ್ಥ ಬರೆದಿದ್ದಾರೆ. ಮತ್ತು ಅದು ಸಂಕರ್ಷಣ ಒಡೆಯರದು ಅಂತ ಹೆಸರು ಹಾಕಿದ್ದಾರೆ. ಅದಕ್ಕೆ ಪಾಠವೂ ತಪ್ಪು, ಅರ್ಥವೂ ತಪ್ಪು. ನಿಧನ ಧನದ ವಿಧಾತ ವಿಗತಾಭ್ಯುಧಿಕ ಸಮವರ್ತಿ ಸಾಮಗ, ಹೀಗೇ ಆಗ್ಬೇಕು. ಸಮಾಸಮವರ್ತಿ ಇದ್ರೆ ಛಂದಸ್ಸು ತಪ್ಪಾಗತ್ತೆ. ನಿಧನ ಧನದ ವಿಧಾತ ವಿಗತಾಭ್ಯುಧಿಕ ಸಮವರ್ತಿ ಸಾಮಗ ತ್ರಿದಶಗಣ ಸಂಪೂಜ್ಯ ತ್ರಿಕಗುದ್ಧಾಮ ಶುಭನಾಮ ಮಧುಮಥನ ಭೃಗುರಾಮ ಘೋಟಕ ವದನ ಸರ್ವ ಪದಾರ್ಥದಳು ತುದಿ ಮೊದಲು ತುಂಬಿಹನೆಂದು ಚಿಂತಿಸು ಬಿಂಬರೂಪದಲ್ಲಿ. ಭಗವಂತನ ಅನೇಕ ನಾಮಗಳ ನಿಧನ ಅಂತಂದರೆ ಇದು ಪ್ರಾರಂಭದಲ್ಲೇ ನಿಧನ ಅಂತಂದರೆ ಈ ಶಬ್ದಕ್ಕೆ ಸಂಸ್ಕೃತದಲ್ಲಿ ನಿಧನ ಅಂತನ್ನುವುದಕ್ಕೆ ಪ್ರಧನ ಅಂದರೆ ಯುದ್ಧ, ನಿಧನ ಅಂದರೆ ಸಾವು. ಅದು 2 ಧನಕ್ಕೆ ಸಂಬಂಧಪಟ್ಟದ್ದು. ಪ್ರಧನ ಶ್ರೇಷ್ಠವಾದ ಧನ ಅಂದರೆ ಯುದ್ಧ ಅಂತ. ಆಮೇಲೆ ನಿಕೃಷ್ಟವಾದ ನಿಧನ ಪ್ರಧನ ಅಂತ. ಪ್ರಧನ ಅಂದರೆ ಯುದ್ಧ, ನಿಧನ ಅಂದರೆ ಸರ್ವಸಂಹಾರಕ ಅಂತ. ನಿಧನ ಸಂಹಾರಕನಾಗಿರತಕ್ಕವ ಭಗವಂತ. ಆದ್ದರಿಂದ ಅವನನ್ನು ನಿಧನ ಅಂತ ಹೇಳ್ತಾರೆ. ಆದರೆ ಅವನಿಗೆ ನಿಧನ ಅಂತನ್ನುವಂಥ ಶಬ್ದ ಸಹಸ್ರನಾಮದಲ್ಲಿ ಬಂದಿದೆ, ಅಲ್ಲಿ ಬೇರೆ ಅರ್ಥದಲ್ಲಿ ಬಂದದ್ದು. ಅನಿಧನ ಅನ್ನುವ ಅರ್ಥದಲ್ಲಿ. ಅನಾದಿ ನಿಧನೋ ಧಾತ ವಿಧಾತ ಧಾತುರುತ್ತಮ ಅನ್ನದೆ. ಅನಾದಿ ನಿಧನ ಅನ್ನೋಲೆ ಆದಿ ಮತ್ತು ನಿಧನ ಇಲ್ಲದವ ಅಂತ. ನಿಧನ ಇಲ್ಲದವ ಅಂದರೆ ಮೃತ್ಯು ಇಲ್ಲದವ ಅಂತ. ಹಿಂದೆ ಈ ಭಗವಂತ ಈ ಚತುರ್ವರ್ಣ ನಿಯಾಮಕರಾದಂಥ ದೇವತೆಗಳು ಒಳಗಿದ್ದಾನೆ. ಆ ದೇವತೆಗಳ ಹೆಸರುಗಳನ್ನೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ನಿಧನದ ದೇವತೆ, ಮೃತ್ಯು ದೇವತೆಯ ಒಳಗಿದ್ದಾನೆ, ಅವನೇ ನಿಧನ ಅಂತ. ನಿಧನ ಶಬ್ದ ಇಡೀ ಜಗತ್ತಿಗೆ ಮೃತ್ಯುರೂಪನಾಗಿರುವುದರಿಂದ, ಸಂಹಾರಕ ಶಕ್ತಿ ಆದ್ದರಿಂದ ಅವನನ್ನು ನಿಧನ ಅಂತಾರೆ. ಮತ್ತು ಜಗತ್ತಿಗೆ ಎಲ್ಲಕ್ಕೂ ಇವನು ನಿಶ್ಚಿತವಾದ ಧನ ಸಂಪತ್ತು ಆದ್ದರಿಂದ
ಯಾವುದು ಸಂಪತ್ತು ಅಂದರೆ ಆರಾಧನ ಧನಂ ಸಮಾರಾಧನ ಅಚ್ಯುತಸ್ಯ ಅಂತ. ಭಗವಂತನ ಆರಾಧನೆಯೇ ಅತ್ಯಂತ ಶ್ರೇಷ್ಠವಾದ ಸಂಪತ್ತು. ಮತ್ತು ನಿಶ್ಚಿತವಾಗಿರತಕ್ಕಂಥ ಸಂಪತ್ತು ಅಂತಂದರೆ ಮೋಕ್ಷಾಖ್ಯ ಸಂಪತ್ತು, ಅದನ್ನು ಕೊಡತಕ್ಕ. ಆದ್ದರಿಂದ ಭಗವಂತನನ್ನು ನಿಧನ ಯಾಕೆಂದರೆ ಅವನು ಧನದ ಅಂದರು. ಧನದ ಅಂತ ಕುಬೇರನ ಹೆಸರು, ನಿಧನ ಅಂತ ಯಮನ ಹೆಸರು. ಅದನ್ನೆಲ್ಲ ಭಗವಂತನಿಗೆ ಧನವನ್ನು ಕೊಡ್ತಕ್ಕವ. ಯಾವ ಧನ? ಯಾರಿಗೆ ಯಾವುದು ಧನವೋ ಅವರಿಗೆ ಅದು ಧನ ಅಂತಂದರೆ ಇಂಥದ್ದು ಅಂತ ಏನೂ ಇಲ್ಲ. ಯಾರಿಗೆ ಯಾವುದು ಮಹತ್ವದ್ದೋ ಅವರಿಗೆ ಅದು ಧನ. ಬಾಹ್ಯ ಧನ ಆದರೆ ಬಾಹ್ಯಧನ, ಅಂತರಂಗದ ಧನ ಅಂತಂದರೆ ಸಂಪತ್ತು ಅಂದರೆ ಜ್ಞಾನ ಸಂಪತ್ತು. ಅದನ್ನೂ ಕೊಡ್ತಕ್ಕವನವನೇ. ಕೆಲವರಿಗೆ ಜ್ಞಾನ ಸಂಪತ್ತು, ಕೆಲವರಿಗೆ ಅಜ್ಞಾನ ಸಂಪತ್ತು, ಕೆಲವರಿಗೆ ಸ್ಮರಣ ಶಕ್ತಿ, ಕೆಲವರಿಗೆ ವಿಸ್ಮರಣ ಶಕ್ತಿ. ಅದು ಒಂದೊಂದು ಶಕ್ತಿ. ಕೆಲವರಿಗೆ ಸ್ಮರಣ ಶಕ್ತಿ ಕೊಡ್ತಾನೆ, ಕೆಲವರಿಗೆ ವಿಸ್ಮರಣ ಶಕ್ತಿ ಕೊಡ್ತಾನೆ, ಕೆಲವರಿಗೆ ಜ್ಞಾನ ರೂಪವಾದ ಸಂಪತ್ತು, ಕೆಲವರಿಗೆ ಅಜ್ಞಾನ ರೂಪವಾದ ಸಂಪತ್ತು. ಹೀಗಾಗಿ ಆ ತಾಮಸರಿಗೆ ಅಜ್ಞಾನವೇ ಸಂಪತ್ತು. ಯಾರು ಯಾವುದನ್ನು ಸಂಪತ್ತು ಅಂತ ತಿಳಿದರೋ ಅವರಿಗೆ ಅದು ಸಂಪತ್ತು ಅಷ್ಟೇ. ನಿಧನ, ಧನದ ವಿಧಾತ. ವಿಧಾತ ಅನ್ನುವುದು ವಿಧಾತ ಧಾತೃತ್ವ. ಹೌದು, ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ಇದು ವೇದದಲ್ಲಿ ಬಂದಿರತಕ್ಕ ಒಂದು ಅಪೂರ್ವವಾದ ಶಬ್ದ. ಯೋ ನಃ ಪಿತಾ ಜನಿತ ಯೋ ವಿಧಾತ ಧಾಮಾನಿ ವೇದ ಭುವನಾನಿ ವಿಶ್ವ ಯೋ ನಃ ಪಿತಾ ಜನಿತ ಯೋ ವಿಧಾತ. ಮೊದಲು ಪಿತಾ ಅಂತ ಹೇಳಿದರು, ಅವನು ಜಗತ್ತಿನ ಪಾಲಕ. ಜನಿತ, ಜಗತ್ತನ್ನು ಸೃಷ್ಟಿ ಮಾಡಿದವ, ಪಾಲನೆ, ಸೃಷ್ಟಿ ಪಾಲನೆ ಆಯಿತು. ಆಮೇಲೆ ವಿಧಾತ ಅಂತಾರೆ. ಸೃಷ್ಟಿಯು ಹೇಳಿದಾಗಿದೆ, ಪಾಲನೆ ಹೇಳಿಯಾಗಿದೆ. ಜನಿತ ಪಿತಾ ಅಂತ. ವಿಧಾತ ಅಂತಂದರೆ ವಿಶೇಷೇಣ ಧಾರಣ ಪೋಷಣಕರ್ತ ಅಂತ ಅರ್ಥ. ಧಾನ್ಯ ಧಾರಣ ಪೋಷಣೆ. ಎಲ್ಲಿ? ವಿಶೇಷೇಣ ಧಾರಣ ಪೋಷಣೆ ಅಂತಂದರೆ ಮೋಕ್ಷದಲ್ಲಿ ವಿಶಿಷ್ಟವಾದ ಜ್ಞಾನಾನಂದಗಳನ್ನು ಕೊಟ್ಟು ಪೋಷಣೆ ಮಾಡುವ ವಿಧಾತ ಅಂದರೆ ಮೋಕ್ಷಪ್ರದ ಅಂತ ಅರ್ಥ. ಈ ಅರ್ಥವನ್ನು ತ್ರಿವಿಕ್ರಮ ಪಂಡಿತಾಚಾರ್ಯರು ಬರೆದಿದ್ದಾರೆ. ಜನಿತಾ ಮತ್ತು ಪಿತಾ ಅಂತ ಹೇಳುವುದರಿಂದಲೇ ಪಾಲನೆ, ಈ ಸಂಸಾರದ ಪಾಲನೆ ಪಿತಾ ಅನ್ನೋದರಲ್ಲಿ ಬಂತು. ಸೃಷ್ಟಿ ಜನಿತ ಅನ್ನೋದರಿಂದ ಬಂತು. ವಿಧಾತ ಅನ್ನೋದಕ್ಕೆ ಸೃಷ್ಟಿ ಮಾಡುವನು ಅಂತ ಒಂದರ್ಥ, ವಿಧತ್ತೆ, ಆ ಅರ್ಥ ಬಂದಾಯಿತು. ಪಾಲನೆ ಮಾಡ್ತಕ್ಕವ ಅನ್ನೋದು ಬಂದಾಯಿತು. ಮತ್ತೆ ಏನಿದು? ವಿಶೇಷೇಣ ಧಾತ ಅಂದರೆ ಜ್ಞಾನಾನಂದಗಳನ್ನು, ಸ್ವರೂಪಭೂತ ಜ್ಞಾನಾನಂದಗಳನ್ನು ಕೊಟ್ಟು ವಿಶಿಷ್ಟವಾದ ರಕ್ಷಣೆ ಮತ್ತು ಪೋಷಣೆ ಮೋಕ್ಷದಲ್ಲಿ ಮಾಡ್ತಕ್ಕವ ಮೋಕ್ಷಪ್ರದ ಅಂತ ಅರ್ಥ. ನಿಧನ, ಧನದ ವಿಧಾತ. ವಿಗತಾಭ್ಯಧಿಕ ಸಮ. ವಿಗತಾಭ್ಯಧಿಕ ಸಮ. ಯಾರಿಗೆ ಅದ್ವಿತೀಯ, ಏಕಮೇವ ಅದ್ವಿತೀಯ ಮನ್ವಲ್ಲಿ ಇದೆ ಅರ್ಥ. ಅದ್ವಿತೀಯ ಅಂದರೆ ಏನು? ಸರಿಸಾಟಿ ಇಲ್ಲದವ. ಕನ್ನಡದಲ್ಲಿ ಸರಿಸಾಟಿ ಅಂದರೆ ಸಮಾನನಾದವನ ಇಲ್ಲವ. ಅದೇ ವಿಗತ ಅಭ್ಯಧಿಕ ಸಮ. ಅವನಿಗೆ ಅಭ್ಯಧಿಕನೂ ಇಲ್ಲ, ಅವನಿಗೆ ಸದೃಶನಾದವನೂ ಇಲ್ಲ. ಇರುವುದೆಲ್ಲ ಅವನಿಗಿಂತ ಕೆಳಗಿನವರೇ. ಅವನ ಸಮಾನರೂ ಇಲ್ಲ, ಅವನನ್ನು ಮಿಗಿಲಾದವರು ಇಲ್ಲ. ಆದ್ದರಿಂದ ಅವನು ಅದ್ವಿತೀಯ. ವಿಗತಾಭ್ಯಧಿಕ ಸಮ. ಆಮೇಲೆ ಸಮವರ್ತಿ. ಇಲ್ಲಿ ಸಮಾಸಮವರ್ತಿ ಅನ್ನುವುದು ಅಲ್ಲ. ಯಾವುದಾದ್ರೂ ಪುಸ್ತಕದಲ್ಲಿ ಇದ್ದರೆ ತಿದ್ದಿಕೊಳ್ಳಿ. ಕೆಲವು ಪುಸ್ತಕದಲ್ಲಿ ಸರಿ ಇದೆ, ಸಮಾಸಮವರ್ತಿ ಅಂತ ಇದರಲ್ಲಿ ಇದೆ. ಆಮೇಲೆ ಇನ್ನೊಂದು ಪುಸ್ತಕದಲ್ಲಿಯೂ ಸಮಾಸಮವರ್ತಿ ಅಂತಿದೆ. 5 ವ್ಯಾಖ್ಯಾನಗಳೆಲ್ಲ ಸಹಿತವಾಗಿರತಕ್ಕಂಥ ಪುಸ್ತಕದಲ್ಲಿ ಸಮಾಸಮವರ್ತಿ ಅಂತಿದೆ. ಅದು ತೀರಾ ಅಸಂಗತವಾದ ಪಾಠ. ಸಮವರ್ತಿ ಇದು ಕೂಡ ಯಮನ ಹೆಸರು. ಕೋಶದಲ್ಲಿ ಸಮವರ್ತಿ ಪರೇತರಾಟ್ ಅಂತ. ಧರ್ಮರಾಜ ಯಮನಿಗೆ ನಿಧನ, ಆಮೇಲೆ ಸಮವರ್ತಿ ಅನ್ನತಕ್ಕಂಥದ್ದು ಕೋಶದ ಪ್ರಕಾರ ಯಮನ ಹೆಸರು. ಯಮನ ಒಳಗಿದ್ದು ನಿಯಮನ ಮಾಡ್ತಕ್ಕಂಥ ಭಗವಂತನ ಹೆಸರು ಅಂತ ಹೇಳಿ. ಸಮವರ್ತಿ ಅಂತಂದರೆ ಎಲ್ಲರಲ್ಲಿಯೂ ಸಮಾನವಾಗಿ ವರ್ತಿಸುವವನು, ಪಕ್ಷಪಾತ ರಹಿತ. ಯಾರ ಜೀವಸ್ವರೂಪ ಎಂಥದೋ ಅವರಿಗೆ ಅಂಥ ಫಲವನ್ನು ಕೊಡುವವನು. ಒಬ್ಬರಿಗೆ ಸುಖ, ಒಬ್ಬನಿಗೆ ದುಃಖ ಅಂತ ತನ್ನ ಖಯಾಲಿಯಿಂದ ಕೊಡುವವನಲ್ಲ. ಅವರವರ ತತ್ತಜ್ಜೀವ ಯೋಗ್ಯತಾ ಅದಕ್ಕೆ ಅನುಗುಣವಾಗಿ ಸ್ವರೂಪ ಯೋಗ್ಯತೆಗೆ ಅನ್ಯೂನಾನತಿರಿಕ್ತವಾಗಿ ಅವನಿಗೆ ಕರ್ಮಫಲವನ್ನು ಕೊಡ್ತಕ್ಕವನಾದ್ದರಿಂದ ಅವನಿಗೆ ಸಮವರ್ತಿ ಅಂತ ಹೆಸರು. ಆಮೇಲೆ ಇನ್ನೊಂದು ರೀತಿಯ ಅಪೂರ್ವ ಅರ್ಥವೂ ಇದೆ ಆ ಶಬ್ದಕ್ಕೆ. ಏನು ಅಂತಂದರೆ ಭಗವಂತನಿಗೆ ಸಮಾನವಾಗಿರತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಸಮಾನವಾಗಿರತಕ್ಕಂಥ ಒಂದು ತತ್ವ ಇದೆ. ಅದು ಯಾಕೆಂದರೆ ಪ್ರಪಂಚದ ಸಂಸಾರದ ಬಂಧನವೇ ಇಲ್ಲದೇ ಇರುವ ತತ್ವ ಅಂದರೆ ಎರಡೇ, ಒಂದು ಶ್ರೀ ತತ್ವ, ಒಂದು ನಾರಾಯಣ ತತ್ವ. ಅದರಿಂದ ನಿತ್ಯ ಮುಕ್ತತ್ವ, ಬಂಧನ ರಾಹಿತ್ಯದ ಒಂದು ಸಾಮ್ಯ ಇರತಕ್ಕ ಇನ್ನೊಂದು ತತ್ವ ಶ್ರೀ ತತ್ವ. ಅದರಿಂದ ಅವಳನ್ನು ಈಶಕೋಟಿ ಪ್ರವಿಷ್ಟಳು ಅಂತ ಹೇಳ್ತಾರೆ. ಹಾಗಾಗಿ ಭಗವಂತನಿಗೆ ಸಮಾನಳಾದವಳು ಲಕ್ಷ್ಮಿ. ಆದ್ದರಿಂದ ಅವಳನ್ನು ಬ್ರಹ್ಮಸೂತ್ರದಲ್ಲಿ ಸಮನಾ ಅಂತ ಕರೆದಿದ್ದಾರೆ. ಸಮನಾ, ನಾ ಅಂದರೆ ನಾರಾಯಣ, ಪರಮಪುರುಷನಿಗೆ ಸಮಾನನಾದವಳು ಅಂತ. ಅಂಥ ತನಗೆ ಸಮಾನ ಸ್ಕಂದಳಾಗಿರ್ತಕ್ಕಂಥ ಅಕ್ಷರ ಪ್ರವೃತ್ತಿಯಲ್ಲಿಯೂ ಕೂಡ ಪ್ರಕೃತಿಯಲ್ಲಿಯೂ ಇದ್ದು ಅದನ್ನು ನಿಯಂತ್ರಿಸ್ತಕ್ಕವ ಸಮವರ್ತಿ. ವಿಗತಾಭ್ಯಧಿಕ ಸಮವರ್ತಿ. ಸಾಮಗ, ಸಾಮವೇದದಲ್ಲಿ ವಿಶೇಷತಃ ಸನ್ನಿಹಿತನಾದವ.
ಮತ್ತು ಸಾಮವೇದದಿಂದ ಗಮ್ಯನಾದವ, ಜ್ಞೇಯನಾದವ. ಆದ್ದರಿಂದಲೇ ಕೃಷ್ಣ ತನ್ನನ್ನು ವೇದಾನಾಂ ಸಾಮವೇದೋಸ್ಮಿ ಅಂತ ಹೇಳಿದ. ಅದೇನು ಸಾಮವೇದದಲ್ಲಿ ವಿಶೇಷ? ಋಗ್ವೇದದಲ್ಲಿ ಇಲ್ಲೇನು ದೇವರು, ಯಜುರ್ವೇದದಲ್ಲಿ ಇಲ್ಲೇನು? ಸಾಮವೇದದಲ್ಲಿ ವಿಶೇಷ ಏನು ಅಂತಂದರೆ, ಋಗ್ವೇದದಲ್ಲಿ ಭಗವಂತ ಇದ್ದಾನೆ, ಯಜುರ್ವೇದದಲ್ಲಿ ಭಗವಂತ ಇದ್ದಾನೆ. ಮತ್ತು ಸಾಮವೇದ ಅಂತಂದರೆ ಋಗ್ವೇದದ ಮಂತ್ರಗಳೇ ಸಾಮವೇದದಲ್ಲಿ ಇರೋದು, ಬೇರೆ ಮಂತ್ರಗಳಿಲ್ಲ. ಋಗ್ವೇದದ ಮಂತ್ರಗಳೇ ಸಾಮವೇದದಲ್ಲಿ ಇರೋದು. ಹಾಗಾದರೆ ಸಾಮವೇದದಲ್ಲಿ ವಿಶೇಷ ಏನು? ಋಗ್ವೇದ ಮಂತ್ರಗಳನ್ನು ಕದ್ದದ್ದಷ್ಟೇ ವಿಶೇಷ, ಅದೇನು ವಿಶೇಷ ಅಂತ ಕೆಲವರಿಗೆ ಏನಿಲ್ಲ, ಹೊಸ್ತೇನಿಲ್ಲ. ಸಾಮವೇದದಲ್ಲಿ ಬೇರೆ ಟೆಕ್ಸ್ಟೇ ಇಲ್ಲ, ಋಗ್ವೇದ ಮಂತ್ರಗಳನ್ನೇ ಅಲ್ಲಿ ಇಲ್ಲಿಂದ ಹೆಕ್ಕಿ ಹಾಕಿದ್ದು. ಶಬ್ದದ ಸಮನ್ವಯವನ್ನು ಭಗವಂತನಲ್ಲಿ ಮಾಡುವಂಥ ಆಸ್ಪೆಕ್ಟು ಋಗ್ವೇದ ಯಜುರ್ವೇದಗಳಲ್ಲಿದೆ. ಆದರೆ ಸರ್ವಾಹ ರುಚಃ ಸರ್ವೇ ವೇದಾಹ ಸರ್ವೇ ಘೋಷಾಹ ಅಂತ ನಾದದ ಸಮನ್ವಯ ಉಂಟಲ್ಲ, ಅದು ಋಗ್ವೇದ ಯಜುರ್ವೇದಕ್ಕಿಂತ ಹೆಚ್ಚು ಸಾಮವೇದದಲ್ಲಿ ಬಂದದ್ದು. ಆದ್ದರಿಂದ ಸಮಸ್ತ ನಾದವೂ ಭಗವಂತನ ವಾಚಕ ಅನ್ನತಕ್ಕಂಥ ಅನುಸಂಧಾನದ ಉಪಾಸನೆ ಸಾಮವೇದದ ವೈಶಿಷ್ಟ್ಯ. ಅಲ್ಲಿ ಶಬ್ದವನ್ನು ಒಡೆದು ನಾದದಿಂದ ಅರ್ಥವನ್ನು ಹೊಡಿಸುವ ಕ್ರಿಯೆ ನಡೀತದೆ. ಇಲ್ಲಿ ಶಬ್ದಕ್ಕೆ ಅರ್ಥ. ಈಗ ಅಗ್ನ ಆಯಾಹಿ ವೀತಯೇ ಗೃಣಾನೋ ಹವ್ಯದಾತೆಯೇ ನಿಹೋತಾ ಸತ್ಸಿ ಬರ್ಹಿಷಿ, ಈ ಮಂತ್ರ ಋಗ್ವೇದದಲ್ಲಿದೆ. ಋಗ್ವೇದದಲ್ಲಿ ಹೀಗೆ ಅಗ್ನೇ ಆಯಾಹಿ ವೀತಯೇ, ನಮ್ಮ ರಕ್ಷೆಗೋಸ್ಕರ ಓ ಅಗ್ನಿ ನಾರಾಯಣನೇ ಬಾ, ಅಗ್ನ ಆಯಾಹಿ ವೀತಯೇ, ನಮ್ಮ ರಕ್ಷಣೆಗೋಸ್ಕರ ಬಾ ಅಂತಿದೆ. ಅದನ್ನು ಸಾಮವೇದದಲ್ಲಿ ಆಗುವಾಗ ಅಗ್ನ ಆಯಾಹಿ ವೀತೆ ಇದೇ ಮಂತ್ರ ಇದೆ, ಆದರೆ ಅವರು ಹಾಗೆ ಹೇಳುವುದಿಲ್ಲ. ಓ ಜ್ಞಾ ಇ, ಓ ಜ್ಞಾ ಇ, ಅಗ್ನೇ ಹೋಗಿ ಓ ಜ್ಞಾ ಇ ಆಯಿತು. ಆಯಾಹಿ ವೀತಯೇ ಅಂತ ಹೇಳುವುದಿಲ್ಲ ಅವರು, ವಾಯಿತೋಯಾಯಿ ಅಂತಾರೆ ವೀತಯೇ ಅನ್ನೋದನ್ನು. ಇದು ಯಾವ ಭಾಷೆ? ಇದು ನಾದದ ಭಾಷೆ. ವೀತಯೇ ಅಂತ ಹೇಳುವುದಿಲ್ಲ ಅವರು, ವಿ ಅನ್ನೋದನ್ನು ವಾ ಇ ಎರಡು ಬೇರೆ ಮಾಡಿದ್ರು. ವಕಾರ ಇಕಾರ ಎರಡು ಉಂಟಲ್ಲ, ಅಲ್ಲಿ ಬೇರೆ ಮಾಡುವ. ಅಕ್ಷರವನ್ನು ಒಡೆದು ನೋಡುವ, ಏನು ಬರುತ್ತೆ ನೋಡುವ. ನಾನು ಅದಕ್ಕೆ ಹೇಳೋದು ವೇದದ ಭಾಷೆ ಏನು, ಒಡೆದು ಓದುವ ಭಾಷೆ ಅಂತ. ಅದನ್ನು ಗಮ್ ಹಾಕಿ ಓದಬಾರದು, ಒಡೆದು ಓದುವ ಭಾಷೆ ಅಂತ. ವೀತಯೇ ಅಂತ ಹೇಳುವುದಿಲ್ಲ ಅವರು, ವಾಯಿತೋ ಯಾ ಇ ಅಂದರು. ಏ ಅಂದರೆ ಏ ಅನ್ನೋದಿಲ್ಲ, ಯಾ ಇ. ಗೃಣಾನೋ ಹವ್ಯದಾತಯೇ ನಿಹೋತ ನಾ ಇ ಹೋತ ಅಂತಾರೆ ಅವ್ರು. ನಿಹೋತ ಅನ್ನೋದಿಲ್ಲ, ನಾಯಿ ಹೋತ ಅಂತಾರೆ. ಸತ್ಸಿ ಬರ್ಹಿಷಿ, ಸತ್ಸಿ ಬರ್ಹಿಷಿ ಅಂತ ಪದಚ್ಛೇದ. ಅವರು ನಾಯಿ ಹೋತ ಸ ಅಲ್ಲಿ ನಿಲ್ಲಿಸ್ತಾರೆ. ಸತ್ಸಿ ಪದಚ್ಛೇದ, ನಿಹೋತ ಸತ್ಸಿ ಅಂತ. ನಾಯಿ ಹೋತ ಸ, ಅಲ್ಲಿಗೆ ಒಬ್ಬರು ಹಾಡು ಮುಗಿಯಿತು, ಮತ್ತೊಬ್ಬರು ಹಾಡಬೇಕಾದ್ರೆ 5 ಜನ 4 ಜನ ಅಲ್ಲಿ ಇರ್ತಾರಲ್ಲ ಋತ್ವಿಜರು, ಇವನೊಂದು ನಾಯಿ ಹೋತ ಸ ಅಂತಂದಮೇಲೆ ಆಮೇಲೆ ಸಿ ಇಂಥ ಒಂದು ಅಕ್ಷರ ಉಳಿಯಿತು ಆ ಶಬ್ದದ್ದು. ಮುಂದಿನ ಶಬ್ದದ್ದು ಬಾ, ಸಿ ಬಾ, ಇದನ್ನು ಒಟ್ಟು ಮಾಡಿ ಸಾಯಿ ಬಾ ಅಂತಾರೆ ಮತ್ತೊಬ್ಬರು. ಆಮೇಲೆ ಕೊನೆಯವರು ಹೀ ಶಿ. ಹಾಡುವ ಕ್ರಮ ಹಾಗೆ. ಅದನ್ನು ಶಬ್ದವನ್ನು ಒಡೆದು ಅಪಶಬ್ದವಾಗಿ ಮಾಡಿ, ಅಂದರೆ ನಮ್ಮ ಗ್ರಾಮ್ಯಾಟಿಕಲಿ ಏನು ಪದಚ್ಛೇದವೋ ಅದನ್ನು ಸತ್ಸಿ ಅನ್ನುವಲ್ಲಿ ಹಾಡುವುದಲ್ಲ, ಸಾಗದ ಸಿ ಬಾ ಅದು ಒಂದು ಹಾಡು, ಅಲ್ಲಿ ಹೀ ಶಿ ಒಂದು. ಪೂರ್ತಿಯಾಗಿ ಪದಚ್ಛೇದವನ್ನು ವಿಕೃತಗೊಳಿಸಿ ಅಕ್ಷರಗಳನ್ನು ಒಡೆದು ಆ ನಾದದಿಂದ ಭಗವಂತನ ಅನುಸಂಧಾನ. ಅದಕ್ಕೆ ಕೃಷ್ಣನಿಗೆ ಬಹಳ ಇಷ್ಟ ಅದು. ಯಾಕೆಂದರೆ ನೀವು ನಾದದಲ್ಲಿ ಭಗವಂತನನ್ನು ಕಾಡತಕ್ಕಂಥದ್ದು. ಅವನು ವೇಣುನಾದ ಲೋಲ ಅಲ್ವೇನು? ವೇಣುನಾದ ಅಂದರೆ ಸಾಮಗಾನವೇ ಅದು. ಹೀಗೆ ನಾದದಲ್ಲಿ ಭಗವಂತನನ್ನು ಕಾಣತಕ್ಕಂಥ ಉಪಾಸನೆ ಸಾಮವೇದದಲ್ಲಿ ಮಾತ್ರ ಕಾಣ್ತೇವೆ. ಅದಕ್ಕೋಸ್ಕರ ವೇದದಲ್ಲಿ ಸಾಮವೇದಕ್ಕೆ ಬಹಳ ಮಹತ್ವ. ಅದಕ್ಕೋಸ್ಕರ ಸಾಮಗ ಅಂತಂದರು. ಸಾಮಗ ತ್ರಿದಶ ಗಣ ಸಂಪೂಜ್ಯ. ಈ ಎಲ್ಲ ವರ್ಣಾಭಿಮಾನ ದೇವತೆಗಳು, ತತ್ವಾಭಿಮಾನ ದೇವತೆಗಳು, ಅಭಿಮಾನಿಗಳು, ಅನಭಿಮಾನಿಗಳು, ನಿರಭಿಮಾನಿಗಳು, ಎಲ್ಲ ದೇವತೆಗಳಿಗೂ ಗಣಗಳಿಗೆ ಸಂಪೂಜ್ಯನಾಗಿರ್ತಕ್ಕಂಥ ಸರ್ವದೇವೋತ್ತಮ ದೇವತಾ ಸಾರ್ವಭೌಮ ಅಂತ ಹೇಳ್ತಾರಲ್ಲ ರಾತ್ರಿ. ತ್ರಿದಶಗಣ ಸಂಪೂಜ್ಯ ತ್ರಿಕಕುದ್ಧಾಮ, ಇದು ಮತ್ತೆ ವಿಷ್ಣು ಸಹಸ್ರನಾಮದ ಹೆಸರು. ತ್ರಿಕಕುದ್ಧಾಮ ಅಂತ ಕೆಲವರ ಪಾಠ, ತ್ರಿಕಕುಬುದ್ಧಾಮ ಅಂತ ಕೆಲವರ ಪಾಠ. ಇಲ್ಲಿ ತ್ರಿಕಕುದ್ಧಾಮ ಇದೆ. ಕಕುತು ಅಂತಂದರೆ ಪ್ರಸಿದ್ಧವಾದ ಅರ್ಥ ಏನು ಗೊತ್ತೋ? ಈ ಎತ್ತು ಗೂಳಿ ಇದೆಯಲ್ಲ, ಗೂಳಿಯ ಬೆನ್ನಿನ ಡುಬ್ಬು ಉಂಟಲ್ಲ, ಅದಕ್ಕೆ ಕಕುತ್ತು ಅನ್ನೋದು. ಅಂದರೆ ಅದು ಕಡೆಗೆ ಏನು ಅಂದರೆ ಕಕ ಲೌಲ್ಯೆ ಅಂತ ಧಾತುವಿನಿಂದ ಬಂದ ಶಬ್ದ. ಅದು ಚಲನ, ನಿರಂತರ ಚಲನಶೀಲವಾದದ್ದು ಅಂತ. ಆ ಡುಬ್ಬು ಯಾಕೆ ಬಂತು ಚಲನಶೀಲ? ಪ್ರಾಯ ಅವುಗಳು
ಸಾಮಾನ್ಯ ಆ ಡುಬ್ಬು ಅವುಗಳು ನಡೆಯುವಾಗ ಡುಬ್ಬು ಚಲಿಸ್ತಾ ಇರ್ತದೆ, ಅದಕ್ಕೋಸ್ಕರ ಡುಬ್ಬಿಗೆ ಕಕ್ಕುತ್ತು ಅಂತ ಬಂದಿರಬಹುದು. ಆ ಕಕ್ಕುತ್ತು ಅನ್ನುವುದು ಯಾವ ಶಬ್ದದಿಂದ ಬಂತೋ, ಯಾವ ಧಾತುವಿನಿಂದ ಬಂತೋ ಅದೇ ಧಾತುವಿನಿಂದ ಬಂದ ಇನ್ನೊಂದು ಶಬ್ದ ಕಾಕ ಅಂತ. ಕಾಕ ಅನ್ನುವುದು ಕಕ್ಕುತ್ತು ಅನ್ನುವುದು ಒಂದೇ ಧಾತುವಿನಿಂದ ಬಂದದ್ದು. ಕಕ ಅನ್ನೋ ಧಾತು, ಕಕ ಲೌಲ್ಯೆ ಅಂತ. ಸದಾ ನೀವು ಕಾಗೆಯನ್ನು ನೋಡ್ರಿ, ಅದು ಎಲ್ಲಾದರೂ ಒಂದು ಸ್ಥಿರವಾಗಿ ಕೊಡುವುದು ಅಂತ ಉಂಟೋ? ಅದು ಹೀಗೆ ಒಮ್ಮೆ ಈ ಕಣ್ಣು, ಒಮ್ಮೆ ಈ ಕಣ್ಣು, ಒಮ್ಮೆ ಈ ಕಣ್ಣು. ಅದು ಯಾಕೆಂದರೆ ಪಾಪ ಅದಕ್ಕೆ ಒಂದು ಕಣ್ಣಲ್ಲಿ ಏಕಕಾಲ ಎರಡು ಕಣ್ಣಿನಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೇನು ಮಾಡುತ್ತೆ, ಅದು ಆಚೆ ನೋಡ್ಬೇಕಾದ್ರೆ ಈಚೆ ತಿರುಗಬೇಕು, ಈಚೆ ನೋಡ್ಕೊಂಡು ಈಚೆ. ಅದು ಒಮ್ಮೆ ಆ ಕಣ್ಣಿನಿಂದ, ಒಮ್ಮೆ ಈ ಕಣ್ಣಿನಿಂದ, ಒಮ್ಮೆ ಆ ಕಣ್ಣಿನಿಂದ, ಒಮ್ಮೆ ಈ ಕಣ್ಣಿನಿಂದ ದೃಷ್ಟಿಯನ್ನು ಚೇಂಜ್ ಮಾಡ್ತಾ ಇರ್ತದೆ. ಸ್ಟಡಿಯಾಗಿ ಇರುವುದೇ ಇಲ್ಲ, ಅದರ ಕಣ್ಣು ಸದಾ ಚಲನಶೀಲ. ಆದ್ದರಿಂದ ಅದಕ್ಕೆ ಕಾಕ ಅಂತಾರೆ, ಕಕ ಲೌಲ್ಯೆ ಅಂತ. ಅದರ ಕಕುತ್ತು ಅಂದರೆ ಚಲನಶೀಲ. ಇಲ್ಲಿ ಈ ಶಬ್ದವನ್ನು ವಿಶೇಷವಾಗಿ ಚಲನಶೀಲ ಅಂದರೆ ನಾವು ಏನು ಹೇಳಬೇಕಿಲ್ಲ ಅಂದರೆ ಊರ್ಧ್ವ ಚಲನಶೀಲ ಅಂತ. ಯಾಕೆಂದರೆ ಡುಬ್ಬಿಗೂ ಮೇಲೆ ಇರುವಂಥದ್ದು, ಆ ಚಲನದಲ್ಲಿ ಊರ್ಧ್ವ ಮುಖವೂ ಒಂದು ಸೇರಿದೆ. ಅದರಿಂದ ಮೇಲಕ್ಕೆ ಹೋಗುವ ಸ್ವಭಾವದವರು ಕಕುತ್ತುಗಳು, ಅಥವಾ ಮೇಲೆ ಇರುವಂಥ ಸ್ಥಾನ, ಮೇಲಿನ ಸ್ಥಾನಕ್ಕೆ ಹೋಗುವವರು ಅಥವಾ ಮೇಲೆ ಇರುವ ಸ್ಥಾನಕ್ಕೆ ಕಕುತ್ತು ಅಂತ ಹೇಳ್ತಾರೆ. ಈ ಅಂಥದ್ದು 3 ಸ್ಥಾನಗಳು, ಎಲ್ಲಕ್ಕಿಂತ ಮೇಲೆ ಇರುವ 3 ಸ್ಥಾನಗಳು ಅಂದರೆ 3 ನಿತ್ಯ ಮುಕ್ತ ಸ್ಥಾನಗಳು. ಅಮೃತಂ, ಕ್ಷೇಮಂ, ಅಭಯಂ, ಅಥವಾ ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಅಂತ ಅನ್ನತಕ್ಕಂಥ 3 ಕಕುತ್ತುಗಳು ಅಂದರೆ ಉನ್ನತ ಸ್ಥಾನಗಳು. ಅಲ್ಲಿ ಇರತಕ್ಕವ, ಅದೇ ಮನೆಯಾಗಿ ಇರತಕ್ಕವ, ಅಲ್ಲಿ ನೆಲೆಸಿರ್ತಕ್ಕವ, ಅದನ್ನೇ ತ್ರಿಪಾದೂರ್ಧ್ವ ಉದಯಿತ್ ಪುರುಷ ಪಾದೋಸ್ಯೇಹ ಭವತ್ ಪುನಃ ಅಂತ ತ್ರಿಪಾತ್ ಅಂತ ಹೇಳ್ತಾರೆ. ಆ ರೀತಿ 3 ಲೋಕಗಳಲ್ಲಿ ನೆಲೆಸಿರುವವ. ಮತ್ತು ತ್ರಿಕಕುತ್ತುಗಳು ಅಂದರೆ 3 ವಿಧದ ಊರ್ಧ್ವಗಾಮಿಗಳು. ಯಾರು? ಮನುಷ್ಯೋತ್ತಮರು, ಋಷಿಗಂಧರ್ವರು ಮತ್ತು ದೇವತೆಗಳು ಅಂತ. ಈ 3 ಜನ ಊರ್ಧ್ವಗಾಮಿಗಳು ತ್ರಿಕಕುತ್ತುಗಳು. ಅವರಿಗೆ ಧಾಮ ಆಶ್ರಯನಾಗಿ ನೆಲೆ ಕೊಡುವವನು ತ್ರಿಕಕುದ್ಧಾಮ. ಒಟ್ಟು ಅರ್ಥ ಮುಕ್ತಾನಾಂ ಪರಮಾಗತಿ ಅಂತ, 3 ವಿಧದ ಮುಕ್ತರಿಗೂ ಆಶ್ರಯನಾದವ ಅಂತ ಅರ್ಥ ತ್ರಿಕಕುದ್ಧಾಮ ಅಂದರೆ. ಆಮೇಲೆ ಶುಭನಾಮ, ಶುಭನಾಮ ತ್ರಿಕಕುತ್ತು ಅಂತಂದರೆ ತ್ರಿಕಕುದ್ಧಾಮ ಅಂತ ಅನ್ನೋದಕ್ಕೆ ಇನ್ನೊಂದು ರೀತಿಯಿಂದ ಅರ್ಥ ಮಾಡ್ಬೋದು. ಏನು ಅಂದರೆ ಕಕುತ್ತು ಅಂದರೆ ಕಕುಪ್ಪು ಅಂತ ಇಟ್ಟುಕೊಂಡ್ರೆ ದಿಕ್ಕುಗಳು, 3 ದಿಕ್ಕುಗಳು. 3 ದಿಕ್ಕುಗಳು ಅಂದರೆ 3 ಡೈರೆಕ್ಷನ್ ಅಂದರೆ ಕೆಳಗೆ, ಮಧ್ಯ, ಮೇಲೆ ಅಷ್ಟೇ, ಮತ್ತೆ ಇಲ್ಲೇ ಇಲ್ಲ. 8 ಅನ್ನೋದು ಮತ್ತೆ ಹರವಿನಲ್ಲಿ. ನೀವು ಅದನ್ನು ವರ್ಟಿಕಲ್ ಆಗಿ ತಗೊಂಡ್ರೆ 3 ದಿಕ್ಕು, ಹೊರಿಸಾಂಟಲ್ ಆಗಿ ತಗೊಂಡ್ರೆ 8, ವರ್ಟಿಕಲ್ ಆಗಿ ತಗೊಂಡ್ರೆ ಕೆಳಗೆ, ಮೇಲೆ, ಮಧ್ಯ. ಭೂಹು ಭುವಃ ಸ್ವಹ, ಇದೇ 3 ಕಕುತ್ತುಗಳು. ಈ 3 ಕಕುತ್ತು ಭೂರ್ಭುವ ಸ್ವಹ, 3 ಭೂರ್ಭುವ ಸ್ವಹಗಳಲ್ಲಿ ಅಂದರೆ ಇಡೀ ವಿಶ್ವದಲ್ಲಿ ಕೆಳಗೆ ಮೇಲೆ 3ರಲ್ಲೇ ಬಂತು, ಎಲ್ಲವೂ ಬಂತು. ತ್ರಿಲೋಕ, ಸಪ್ತಲೋಕ, ಚತುರ್ದಶ ಭುವನಗಳು ಬಂದವು. ಈ 3 ದಿಕ್ಕುಗಳಲ್ಲಿಯೂ ವ್ಯಾಪಿಸಿರುವವ ತ್ರಿಕಕುದ್ಧಾಮ. ಶುಭನಾಮ, ಅವನು ಯಾರ ನಾಮವನ್ನು ಗ್ರಹಣ ಮಾಡಿದ್ರಿಂದ ನಮ್ಮ ಎಲ್ಲ ಅಶುಭಗಳು ಪರಿಹಾರವಾಗ್ತಾವೋ ಮತ್ತು ನಾವು ಎಲ್ಲ ಶುಭಗಳನ್ನು ಪಡೆಯುವುದು ಸಾಧ್ಯವಾಗುತ್ತೋ ಅಂಥ ನಾಮದವ ಶುಭನಾಮ. ಮಧುಮಥನ, ಮಧು ಅನ್ನುವಂಥ ಅಸುರನನ್ನು ಕೊಂದವ ಅನ್ನುವುದು ಒಂದು ಅರ್ಥ. ನಮ್ಮಲ್ಲಿ ಒಂದು ಮಧು ಉಂಟಲ್ಲ, ಮಧು ಅಂತಂದರೆ ಈಗೋ. ನಮ್ಮ ಈಗೋವನ್ನು ಮುರಿಬೇಕಾದ್ರೆ ಅವನೇ ಬರಬೇಕು, ಇಲ್ಲದಿದ್ದರೆ ಅದು ಹೋಗುವುದಿಲ್ಲ. ಅದು ಮಧುಮಥನ, ನಮ್ಮಲ್ಲಿ ಇರತಕ್ಕ ಮಧು, ಮದ, ನಿಧಾನ. ನಮ್ಮಲ್ಲಿ ಇರತಕ್ಕ ಮದ, ಮಧು ಅಂದರೆ ಮದ. ಆ ಮದವನ್ನು ಮಥನ ಮಾಡಬೇಕಾ, ಅವನು ಮಧುಕೈಟ ಬರುವಂತಂದರೂ ಅವರು ಒಂದು ರೀತಿಯ ನಮ್ಮಲ್ಲಿ ಇರತಕ್ಕಂಥ ಮದದ ಪ್ರತೀಕಗಳೇ. ನಮ್ಮ ಮಧುವನ್ನು, ನಮ್ಮಲ್ಲಿ ಇರತಕ್ಕಂಥ ಮದದ ಏನು ಅಹಂಕಾರದ ಒಂದು ವರ್ತನೆ ಇದೆ, ಅದನ್ನು ಮಥನ ಮಾಡ್ತಕ್ಕವ. ಮತ್ತು ಮಧು ಅಂತಂದರೆ ಇನ್ನೊಂದು ಅರ್ಥ ಆನಂದ ಅಂತ. ಆ ಆನಂದವನ್ನು ಒಳಗಿನಿಂದ ಮಥನ ಮಾಡಿ ನಮ್ಮ ಸ್ವರೂಪಾನಂದವನ್ನು ನಮಗೆ ಕೊಡುವವ. ಮಥನ ಮಾಡೋದು ನಾಶ ಮಾಡೋದಲ್ಲ, ಕಡೆಯುವುದು. ಅದು ಒಳಗಿಂದ ಕಡೆದು ತೆಗಿಬೇಕಲ್ಲ ಒಳಗೆ. ಈಗ ಅದು ವ್ಯಕ್ತವಾಗಿಲ್ಲ, ಆ ಸ್ವರೂಪಾನಂದವನ್ನು ಕಡೆದು ಕೊಡುವವ. ಆಮೇಲೆ ಭೃಗು ರಾಮ, ಭೃಗು ವಂಶದಲ್ಲಿ ಅವತರಿಸಿದ ರಾಮ ಪರಶುರಾಮ. ಅಷ್ಟೇ ಅಲ್ಲ, ಅವನು ಪರಶುರಾಮ ಹೌದು, ಅವನು ಭೃಗು, ಅವನು ರಾಮನೂ ಹೌದು. ಭೃಗು ಅಂತಂದರೆ ಪಾಪಗಳನ್ನು ಭರ್ಜನೆ ಮಾಡುವವ. ಭರ್ಗೋ ದೇವಸ್ಯ ಧೀಮಹಿ ಭರ್ಗ ಅಂದ್ರೂ ಭೃಗು ಒಂದು ಒಂದೇ. ಪಾಪಗಳನ್ನು ಸುಟ್ಟು ಉರಿಸಿ ನಾಶ ಮಾಡುವವನು ಅವನು ಭೃಗು. ಆಮೇಲೆ ರಾಮ ಅಂತಂದರೆ ರಾ ಅಮ, ಆನಂದ ರೂಪೋ ನಿಷ್ಪರಿಮಾಣ ಏಷಃ ರಾಮಸ್ತಸ್ಮಾ ಲೋಕಶ್ಚೈತಸ್ಮಾದ್ರಮತೆ ತೇನ ರಾಮ. ಆಚಾರ್ಯರು
ವೇದ ಮಂತ್ರದ ಈ ಉದ್ಧರಣ ಮಾಡಿ ಗೀತಾಭಾಷ್ಯದಲ್ಲಿ ಈ ಶಬ್ದಕ್ಕೆ ಅರ್ಥ ಬರೆದಿದ್ದಾರೆ. ಇದನ್ನು ಆನಂದರೂಪ ನಿಷ್ಪರೀಮಾಣ ಏಷಃ. ರಾ ಅಂದರೆ ಆನಂದರೂಪ, ಅಮ ಅಂದರೆ ಅಮಿತ, ಇಮ್ಮೆಷರಬಲ್, ಅಮಿತಾನಂದ ಸ್ವರೂಪ, ಆದ್ದರಿಂದ ರಾಮ. ಆನಂದರೂಪೋ ನಿಷ್ಪರೀಮಾಣ ಏಷಃ ಲೋಕಶ್ಚೈತಸ್ಮಾದ್ರಮತೆ ತೇನ ರಾಮ. ಅಷ್ಟೇ ಅಲ್ಲ, ಎಲ್ಲರನ್ನೂ ರಮಯತಿ, ಅವನು ಆನಂದ ಅಮಿತಾನಂದ ಸ್ವರೂಪ, ಇಡೀ ಪ್ರಪಂಚಕ್ಕೆ ಆನಂದ ಪ್ರದ, ಆದ್ದರಿಂದ ರಾಮ ಅಂತ. ಘೋಟಕ ವದನ. ಘೋಟಕ ಅಂತಂದರೆ ಕುದುರೆ. ಸಂಸ್ಕೃತದಲ್ಲಿ ಘೋಟ ಅಂದರೆ ಘೋಡ. ಘೋಡ ಅಂದರೆ ಗೊತ್ತಾಗುತ್ತೆ ನಿಮಗೆ, ಅದೇ ಘೋಡಾನೇ ಸಂಸ್ಕೃತದ ಘೋಟ, ಹಿಂದಿಯಲ್ಲಿ ಘೋಡ ಅದ್ದು. ಹಿಂದಿಯ ಘೋಡ, ಸಂಸ್ಕೃತದ ಘೋಟ, ಅದಕ್ಕೆ ಕಕಾರ ಸೇರಿ ಘೋಟಕ. ಘೋಟ ಘೋಟಕ ಅಂದರೆ ಕುದುರೆ. ಘೋಟಕ ವದನ ಅಂದರೆ ಹಯಗ್ರೀವ ಅಂತ ಅರ್ಥ. ಕುದುರೆ ಮುಖ. ಕುದುರೆ ಮುಖ ಅಂತ ಒಂದು ಬೆಟ್ಟವೂ ಇದೆ ನಮ್ಮಲ್ಲಿ. ಅದಕ್ಕೂ ಕಾರಣ ಅದು ಕುದುರೆಯ ಮುಖದಂತೆ ಆಕಾರ ಇರುವಂತಹ ಶೇಪ್ ಇರುವುದರಿಂದ. ಹಾಗೆ ಘೋಟಕ ವದನ, ಹಯಗ್ರೀವ ರೂಪ. ಇಂಥ ಭಗವಂತನ ನಾನಾ ನಾಮಗಳನ್ನು ಹೇಳಿ ಈ ಭಗವಂತ ಸರ್ವ ಪದಾರ್ಥದಳು ತುದಿ ಮೊದಲು ತುಂಬಿಹನು. ನಖಶಿಖಾಂತ, ಎಲ್ಲ ವಸ್ತುಗಳೊಳಗೆ ಭಗವಂತ ತುಂಬಿದ್ದಾನೆ ಅಂತ ಚಿಂತಿಸು. ಬಿಂಬರೂಪದಲ್ಲಿ ಅಂತ, ಪ್ರತಿಯೊಂದು ಪದಾರ್ಥದಲ್ಲೂ ಒಳಗೆ ತುಂಬಿದ್ದಾನೆ ಆ ಭಗವಂತ ಬಿಂಬರೂಪದಿಂದ ನನ್ನಲ್ಲಿದ್ದಾನೆ ಅಂತ ಚಿಂತಿಸು. ಸರ್ವ ಪದಾರ್ಥದೊಳಗೆ ತುಂಬಿರುವ ಭಗವಂತನೇ ನನ್ನೊಳಗೂ ಬಿಂಬರೂಪದಿಂದ ಇದ್ದಾನೆ ಅಂತ ಚಿಂತಿಸು. ಕನ್ನಡಿಯ ಕೈಬಿಡಿದು ನೋಡಲು ತನ್ನಿರವು ಸವ್ಯಾಪ ಸವ್ಯದಿ ಕಣ್ಣಿಗೊಪ್ಪುವ ತೆರದಿ ಅನಿರುದ್ಧನಿಗೆ ಈ ಜಗವು ಭಿನ್ನ ಭಿನ್ನವೇ ತೋರುತ್ತಿಪ್ಪುದು ಜನ್ಯವಾದುದರಿಂದ ಪ್ರತಿಬಿಂಬ ಅನ್ನಮಯಗಾನೆಂದರಿದು ಪೂಜಿಸಲು ಕೈಗೊಂಬ. ಇಲ್ಲಿ ಬಹಳ ಭಯಂಕರವಾದ ಒಂದು ವ್ಯಾಖ್ಯಾನ ಇದೆ. ಇಲ್ಲಿ ಪ್ರತಿಬಿಂಬನ್ನ ಅಂತ ಬರೆದು ಮಯಗಾನೆಂದರಿದು ಅಂತ ಪದಚ್ಛೇದ ಮಾಡಿ ಒಂದು ವ್ಯಾಖ್ಯಾನ ಇದೆ. ಇಲ್ಲಿ ಭಯಾನಕವಾದ ವ್ಯಾಖ್ಯಾನ. ಏನೆಲ್ಲ ಬರೀತಾರೆ, ಆ ಕಡೆ ಕನ್ನಡವೂ ಗೊತ್ತಿಲ್ಲ, ಈ ಕಡೆ ಸಂಸ್ಕೃತವೂ ಗೊತ್ತಿಲ್ಲ, ಆದರೂ ಪ್ರಿಂಟ್ ಮಾಡ್ತಾರೆ, ಅದನ್ನು ಓದ್ತಾರೆ, ಅದನ್ನು ಓದಿದ್ರಿಂದ ಪುಣ್ಯ ಬರುತ್ತೆ ಅಂತ ತಿಳಿತಾರೆ. ಏನು ಬರುತ್ತೋ ನನಗೆ ಗೊತ್ತಿಲ್ಲ. ಪ್ರತಿಬಿಂಬನ್ನ ಮಯಗಾನೆಂದರಿದು ಅಂತ ಪದಚ್ಛೇದ ನೋಡಿ. ಪ್ರತಿಬಿಂಬನ್ನ ಅಂದರೆ ಪ್ರತಿಬಿಂಬ ರೂಪಿಯಾದ ಜೀವನ್ನ, ಮಯಗಾನೆಂದು ಮಯಚ್ಛಬ್ದ ಪ್ರಾಚುರ್ಯ. ಮಯಗಾನೆಂದು ಅಂದರೆ ಮಯಚ್ಛಬ್ದ ಪ್ರಾಚುರ್ಯಾರ್ಥ, ಜೀವಾಂತರ್ಗನಾಗಿ ಜೀವಾಕಾರದಂತೆ ಪ್ರಾಚುರ್ಯನಾಗಿ ಆದಿಯಿಂದ ಅನಾದಿಯಿಂದ ಇರತಕ್ಕವನೆಂದು. ಭಯಾನಕ ಇದು. ಇಂಥ ಪುಸ್ತಕಗಳನ್ನು ಪ್ರಿಂಟ್ ಮಾಡಿ ಅದನ್ನು ಓದುವವರಿಗೆ, ಅದನ್ನು ಬರೆದವರಿಗೆ ಏನು ಪ್ರಾರಬ್ಧ ಕರ್ಮವೋ ನನಗೆ ಅರ್ಥ ಆಗುವುದು. ಎಷ್ಟು ಜನ್ಮದ ಪ್ರಾರಬ್ಧ ಉಂಟೋ ಗೊತ್ತಿಲ್ಲ. ಅಂದರೆ ಇಷ್ಟು ಅಬದ್ಧವನ್ನು ಪ್ರಿಂಟ್ ಮಾಡಿ ಹಂಚಬೇಕಾದ್ರೆ, ಅದನ್ನು ಓದಿ ಅಬದ್ಧಾನುಸಂಧಾನ ಮಾಡಬೇಕಾಗಿದ್ರೆ ತುಂಬ ಪ್ರಾರಬ್ಧ ಪಾಪ ಪುಣ್ಯ ಸಂಚಯ ಇರಬೇಕು. ಇಲ್ಲದೇ ಇದ್ದರೆ ಇಂಥ ಅಬದ್ಧಗಳನ್ನು ಪ್ರಿಂಟ್ ಮಾಡಿದ ಯಾರಿಗೂ ಕಣ್ಣಿಗೆ ಕಾಣೋದಿಲ್ಲ. ಇದನ್ನು ಪ್ರಿಂಟ್ ಮಾಡಬಾರ್ದು ಅಂತ ಅನಿಸೋದಿಲ್ಲ. ಅಂದರೆ ಇದಕ್ಕಿಂತ ಅಬದ್ಧವಾಗಿ ಬರೆಯೋದು ಕಷ್ಟ. ಒಬ್ಬ ಬಾಲಿಶನೂ ಇಷ್ಟು ತಪ್ಪು ಮಾಡುವುದಿಲ್ಲ. ಸಂಸ್ಕೃತದ ABCD ಗೊತ್ತಿದ್ದವನು. ಮಯಟ್ ಶಬ್ದ ಅಂತ ಒಂದು ಮಯಟ್ ಶಬ್ದ ಏನು, ಅನ್ನ ಮಯಗು, ಅದರಲ್ಲಿ ಮಯಟು ಇಲ್ಲ. ಅಲ್ಲಿ ಮಯಟು ಅಂತಿದ್ರೆ ಮಯಟು ಶಬ್ದ, ಮಯಟು ಶಬ್ದ, ಮಯಟ್ ಶಬ್ದ ಅಲ್ಲ, ಅದು ಮಯಗು ಇರುವುದಲ್ಲಿ. ಏನು ಅಂತಲೂ ಇಲ್ಲ, ತಲೆ ಬುಡ ಇಲ್ಲದಂತಹ ಅಬದ್ಧಗಳ ಕಂತೆ. ಇಲ್ಲಿ ಇರತಕ್ಕಂಥದ್ದು ಪ್ರತಿಬಿಂಬ ಅನ್ನಮಯ. ಪ್ರತಿಬಿಂಬ ಅನ್ನಮಯಗೆ ಆನೆಂದರಿದು ಅಂತಿದ್ರೆ ಪ್ರತಿಬಿಂಬನ್ನ ಮಯಗಾನೆಂದರಿದು ಒಂದು ಪದಚ್ಛೇದ ಮಾಡಿದ್ರೆ ಏನು ಹೇಳಬೇಕು? ಪ್ರತಿಬಿಂಬ ಅನ್ನಮಯಗೆ ಆನು. ನಾನು ಅನ್ನಮಯನಿಗೆ ಅನಿರುದ್ಧನಿಗೆ ಪ್ರತಿಬಿಂಬ ಅಂತ. ಅನ್ನಮಯ ಅಂದರೆ ಅನಿರುದ್ಧ. ನಾನು ಅನ್ನಮಯನ ಪ್ರತಿಬಿಂಬ ಅಂತ ತಿಳ್ಕೊಂತಿದ್ರೆ ಪ್ರತಿಬಿಂಬನ್ನ ಮಯಗಾನೆಂದು ಅಂದರೆ ಏನಪ್ಪ? ಕನ್ನಡಿಯ ಕೈಬಿಡಿದು ನೋಡಲು ತನ್ನಿರವು ಸವ್ಯಾಪ ಸವ್ಯದಿ ಕಣ್ಣಿಗೊಪ್ಪುವ ತೆರದಿ. ಕನ್ನಡಿಯ ಕೈಬಿಡಿದು ನೋಡಲು, ನಮ್ಮ ಕೈಯಲ್ಲಿ ಕನ್ನಡಿ ಹಿಡ್ಕೊಂಡು ನೋಡಿದರೆ ನಮ್ಮ ಪ್ರತಿಬಿಂಬ ಕಾಣುತ್ತೆ. ಆದರೆ ನಮ್ಮ ಪ್ರತಿಬಿಂಬ ನಮ್ಮ ಹಾಗೆ ಇರೋದಿಲ್ಲ ಅಂದರು. ಮತ್ತು ನಮ್ಮ ಹಾಗೆ ಇರುತ್ತೆ. ನಾವು ಹೇಗಿದ್ದೇವೆ ನೋಡ್ಬೇಕಾದ್ರೆ ಕನ್ನಡಿ ಹಿಡ್ಕೊಂಡು ನೋಡ್ತೇವೆ. ಹೊರಗೆ ಹೋಗ್ಬೇಕಾದ್ರೆ ಚಂದ ಕಾಣುತ್ತೋ ಇಲ್ವೋ ನೋಡ್ಬೇಕಾದ್ರೆ ಕನ್ನಡಿ ನೋಡಿ ಚಂದ ಕಾಣದಿದ್ರೆ ಎಲ್ಲಿ ಕಪ್ಪು ಉಂಟೋ ಅಲ್ಲಿ ಪೌಡ್ರ್ ಹಾಕಿ, ಎಲ್ಲಿ ಲಿಪ್ಸ್ಟಿಕ್ ಹಾಕಿ, ಅದು ಮತ್ತೆ ಕನ್ನಡಿಯಲ್ಲಿ ನೋಡಿ ಹಾಕೋದು ಚಂದ ಕಾಣೋದಿಲ್ಲ ಅಂದ್ರೆ ಅಲ್ರಿ, ನೀವು ಎಡ ಇದ್ದದ್ದು ಅದು ಬಲ ಇದ್ದದ್ದು ಎಡ ಆಗಲಿಲ್ವಾ? ನಿಮ್ಮ ಹಾಗೆ ಆಗಿದೆ ಅಂತ. ಅದರಿಂದ ಕನ್ನಡಿಯ ಕೈಬಿಡಿದು ನೋಡಲು ತನ್ನಿರವು ಸವ್ಯಾಪ ಸವ್ಯದಿ. ಎಡ ಬಲವಾಗುತ್ತೆ, ಬಲ ಎಡವಾಗುತ್ತೆ. ಕಣ್ಣಿಗೆ ಒಪ್ಪುವ ತೆರದಿ, ಹಾಗೆ ಕಣ್ಣಿಗೆ ಕಾಣಿಸುವ ತೆರದಿ. ಅನಿರುದ್ಧನಿಗೆ ಈ ಜಗವು ಭಿನ್ನ ಭಿನ್ನವೇ ತೋರುತ್ತಿಪ್ಪುದು ಅಂತ. ಆದ್ದರಿಂದ ಈಗ ಪ್ರತಿಬಿಂಬ ಭಿನ್ನವಾಗಿ ಬಿಂಬಕ್ಕೆ ಕಾಣುತ್ತೆ. ಇವರು ಪರಿಹಾಸ್ಯ ಮಾಡ್ತಾರೆ, ಅಲ್ಲಪ್ಪ ಅವನು ಭಿನ್ನನಾದಂಥ ಬಿಂಬ ನನಗೆ ಕಾಣಲಿಲ್ಲ. ಅಪ್ಪ ನೀನು ಪ್ರತಿಬಿಂಬ ಬೇರೆ ಅಂತ ಬಿಂಬಕ್ಕೆ ಗೊತ್ತಾಗುತ್ತೆ. ನೀನು ಕನ್ನಡಿ ಹಿಡ್ಕೊಂಡ್ರೆ ನಿನಗೆ ನಿನ್ನ ರಿಫ್ಲೆಕ್ಷನ್ ಬೇರೆ ಅಂತ ಗೊತ್ತಾಗೋದಿಲ್ಲೇನು? ಹಾಗೆ ಈ ಪ್ರತಿಬಿಂಬಭೂತವಾದ ಜಗತ್ತು ತನಗಿಂತ ಭಿನ್ನ ಅಂತ ಬಿಂಬನಿಗೆ ಗೊತ್ತಾಗುತ್ತೆ. ನಿನಗೆ ಗೊತ್ತಾಗಬೇಕಾದ್ರೆ ಸಮಯ ಹೇಳುತ್ತೆ. ನೀನು ಹೇಳಿ ಪ್ರತಿಬಿಂಬ ನಿನಗೇನು ಈಗಲೇ ಗೊತ್ತಾಗೋದು.
ಪ್ರತಿಬಿಂಬ ಬೇರೆ ಅನ್ನೋದು ಬಿಂಬಕ್ಕೆ ಖಂಡಿತವಾಗಿ ಗೊತ್ತಿದೆ. ಅವನ ಬಿಂಬರೂಪನಾದ ಭಗವಂತನಿಗೆ ನೀನು ಭಿನ್ನ ಅಂತ ಗೊತ್ತಿದೆ ಅಂತಾರೆ. ಕನ್ನಡಿಯ ಕೈ ಬಿಡಿದು ನೋಡಲು ತನ್ನಿರವು ಸವ್ಯಾವ ಸಭ್ಯದಿ ಕಣ್ಣಿಗೊಪ್ಪುವ ತೆರದಿ ಅನಿರುದ್ಧನಿಗೆ ಈ ಜಗವು ಭಿನ್ನ ಭಿನ್ನವೇ ತೋರುತ್ತಿಪ್ಪಿದು. ಅವನು ಬಿಂಬರೂಪನಾದ ಅನಿರುದ್ಧ ಈ ಜಗತ್ತನ್ನು ಸೃಷ್ಟಿ ಮಾಡಿದಾಗ ಅವನ ಪ್ರತಿಬಿಂಬ ಇದನ್ನು ಭಿನ್ನ ಭಿನ್ನವಾಗಿಯೇ ಕಾಣ್ತಾ ಇದೆ. ಯಾಕೆ? ಜನ್ಯವಾದುದರಿಂದ, ಅವನಿಂದಲೇ ಹುಟ್ಟಿದ್ದಿದು. ಅನಿರುದ್ಧ ಸೂಕ್ಷ್ಮ ಸೃಷ್ಟಿಯನ್ನು ಮಾಡಿದವ, ಆಮೇಲೆ ಪಾಲನೆ, ಸೃಷ್ಟಿ ಪಾಲನೆ ಎರಡೂ ಮಾಡುವವನವನು. ಪ್ರದ್ಯುಮ್ನನಿಂದ ಸೃಷ್ಟಿ, ಅನಿರುದ್ಧ ಅನ್ನೋದು ಸ್ಥಿತಿ ಕಾರಣವಾದ ರೂಪ, ಆದರೆ ಅನಿರುದ್ಧನಿಂದ ಸೃಷ್ಟಿಯೂ ಇದೆ. ಅದರಿಂದ ಅನಿರುದ್ಧ ಪ್ರದ್ಯುಮ್ನ ರೂಪಗಳು ಸೃಷ್ಟಿ ಸ್ಥಿತಿಗೆ ಎರಡಕ್ಕೂ ಕಾರಣವಾದವುಗಳು. ಅನಿರುದ್ಧನಿಂದ ಸೃಷ್ಟಿಯಾಯಿತು, ಅನಿರುದ್ಧನಿಂದ ಸ್ಥಿತಿ ಆಯಿತು. ಸ್ಥಿತಿಯೈ ಪುನಃ ಸ ಭಗವಾನ್ ಅನಿರುದ್ಧ ನಾಮ. ಹೀಗೆ ಸೃಷ್ಟಿ ಸ್ಥಿತಿಯಲ್ಲಿ ತನ್ನಿಂದ ಹುಟ್ಟಿದ್ದು, ತನ್ನಿಂದ ರಕ್ಷಿತವಾದದ್ದು ತನ್ನ ಪ್ರತಿಬಿಂಬ ಅಂತ ಸ್ಪಷ್ಟವಾದ ಅರಿವು, ಬಿಂಬ ಪ್ರತಿಬಿಂಬದ ಭೇದದ ಅರಿವು ಸ್ಪಷ್ಟವಾಗಿ ಭಗವಂತನಿಗಿದೆ. ಅದರಿಂದ ಉಪನಿಷತ್ತು ಹೇಳ್ತೇವೆ, ತದಾತ್ಮಾನಮೇವಾವೇದಹಂ ಬ್ರಹ್ಮಾಸ್ಮೀತಿ. ಭಗವಂತ ತನ್ನನ್ನು ತಿಳ್ಕೊಂಡ ಏನು ಅಂತ, ಅಹಂ ಬ್ರಹ್ಮಾಸ್ಮಿ ಅಂತ. ತದಾತ್ಮಾನಮೇವಾವೇತ್, ನಾನು ಪರಿಪೂರ್ಣನಿದ್ದೇನೆ, ಇನ್ಯಾವುದು ಪರಿಪೂರ್ಣವಾದಿಲ್ಲ. ಆದ್ದರಿಂದ ಅದು ತನ್ನನ್ನೇ ತಾನು ಪರಿಪೂರ್ಣ ಅಂತ ತಿಳ್ಕೊಂಡಿತು ಅಂತ. ತದಾತ್ಮಾನಮೇವಾವೇತ್ ಅಹಂ ಬ್ರಹ್ಮಾಸ್ಮೀತಿ. ಜನ್ಯವಾದುದರಿಂದ ಪ್ರತಿಬಿಂಬ ಅನ್ನಮಯಗೆ ಆನೆಂದರಿದು. ಆದ್ದರಿಂದ ಅನ್ನಮಯನಾಗಿರತಕ್ಕ ಅನಿರುದ್ಧನಿಗೆ ನಾನು ಪ್ರತಿಬಿಂಬ ಅಂತ ತಿಳ್ಕೊಂಡು, ಪ್ರತಿಬಿಂಬ ಬಿಂಬಕ್ಕಿಂತ ಭಿನ್ನ ಅನ್ನೋದನ್ನು ತಿಳ್ಕೊಂಡಾಗ ಆ ಪೂಜೆಯನ್ನು ಕೈಗೊಂಬ. ಬಿಂಬರೆನಿಪರು ಸ್ವತ್ವಮಾರು ಪ್ರತಿಬಿಂಬರೆನಿಪರು ಸ್ವಾವರರು ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬ ಹರಿ ಎಂದು ಸಂಭ್ರಮದಿ ಪಾಡುತ್ತಲೇ ನೋಡುತ್ತಾ ಉಂಬುಡುವುದು ಇಡುವುದು ಕೊಡುವುದು ಎಲ್ಲ ಅಂಬುಜಾಂಬಕನ ಅಂಗಡಿಗೆ ಪೂಜೆಗಳೆಂದು ನರಿದಾಡು. ಆಮೇಲೆ ಬಿಂಬರೆನಿಪರು ಸ್ವೋತ್ತಮರು. ಎಷ್ಟು ಈಗ ಜೀವನಿಗೆ ಅನೇಕ ಮಂದಿ ಬಿಂಬರಿದ್ದಾರೆ. ನಮ್ಗಿಂತ ಉತ್ತಮರೆಲ್ಲರೂ ನಮಗೆ ಬಿಂಬರೂಪರು. ಅದನ್ನೇ ಉಷಾ ಸ್ವಾಹ ಚ ಪರ್ಜನ್ಯ ಮಿತ್ರೋಗ್ನಿ ವರುಣೋ ವಿಧು ಪ್ರವಹ ಅನಿರುದ್ಧ ಅಹಂ ಪ್ರಾಣ ಶಕ್ರ ಉಮಾ ಶಿವ ಭಾರತಿ ಪ್ರಾಣ ಏವಚ. ಪ್ರಾಣದೇವರ ತನಕ ಈ ಬಿಂಬಗಳು ತುಂಬ ಇವೆ. ನಾವು ಅಂದರೆ ಒಂದು 10 ಕನ್ನಡಿಯಿಂದ ರಿಫ್ಲೆಕ್ಟ್ ಆಗಿ ಕೊನೆಯ ಕನ್ನಡಿಯಲ್ಲಿ ರಿಫ್ಲೆಕ್ಷನ್ ಬಿದ್ದದ್ದು ನಮ್ಮದು. ನಮ್ಮ ಬಿಂಬ ಇನ್ನೊಂದು ಕನ್ನಡಿಯಲ್ಲಿ ಪ್ರತಿಬಿಂಬವೇ ಅದು. ಹೀಗೆ ನಾವು ಕೊನೆಯ ಪ್ರತಿಬಿಂಬ ಆದರೆ ಭಗವಂತ ಮೊದಲನೆಯ ಬಿಂಬ ಆದರೆ ಮಧ್ಯದಲ್ಲಿ ನಮಗೆ ಬಿಂಬರಾಗಿ ದೇವತೆ ಭಗವಂತನಿಗೆ ಪ್ರತಿಬಿಂಬರಾಗಿರುವ ಬಿಂಬ ಪ್ರತಿಬಿಂಬರ ಹಲವಾರು ಮಂದಿ ಇದ್ದಾರೆ. ಇದನ್ನು ಹೇಳ್ತಾರೆ ಬಿಂಬರೆನಿಪರು ಸ್ವೋತ್ತಮರು. ನಮಗಿಂತ ಉತ್ತಮರಾದ ನಮಗೆ ನೇಮನ ಮಾಡ್ತಕ್ಕಂಥ ದೇವತೆಗಳು ಗುರುಗಳು ಎಲ್ಲರೂ ನಮಗೆ ಬಿಂಬಸ್ಥಾನೀಯರು. ಪ್ರತಿಬಿಂಬರೆನಿಪರು ಸ್ವಾವರರು. ನಮಗಿಂತ ಕೆಳಗಿರುವವರು ನಮಗೆ ಪ್ರತಿಬಿಂಬ, ನಮಗಿಂತ ಮೇಲೆ ಇರುವ ನಮಗೆ ಬಿಂಬ. ಹೀಗೆ ಇಟ್ಕೊಂಡು ಬಿಂಬ ಪ್ರತಿಬಿಂಬ ಆದ್ದರಿಂದ ಎಲ್ಲರೂ ಕೆಲವರಿಗೆ ಬಿಂಬ ಕೆಲವರಿಗೆ ಪ್ರತಿಬಿಂಬ ಆದರು. ಈ ಬಿಂಬ ಪ್ರತಿಬಿಂಬಗಳೊಳಗೆ ಕೇವಲ ಬಿಂಬ ಹರಿ, ಅವನಿಗೆ ಯಾವುದರದ್ದು ಪ್ರತಿಬಿಂಬ ಅಲ್ಲ. ಅವನು ಬಿಂಬ, ಆನಂತರದವರು ಬಿಂಬ ಪ್ರತಿಬಿಂಬ, ಕೊನೆಯ ಜೀವ ಬರೇ ಪ್ರತಿಬಿಂಬ. ಹೀಗೆ ಕೇವಲ ಬಿಂಬ ಹರಿ ಎಂದು ಸಂಭ್ರಮದಿ ಪಾಡುತ್ತಾರೆ. ಅವರಲ್ಲಿ ಬಿಂಬ ಭಾವ ಮಾತ್ರ. ಉಳಿದ ಬ್ರಹ್ಮಾದಿ ದೇವತೆಗಳಲ್ಲಿ ಬಿಂಬ ಪ್ರತಿಬಿಂಬ ಭಾವದ ಅನುಸಂಧಾನ, ತನ್ನಲ್ಲಿ ಪ್ರತಿಬಿಂಬತ್ವ ಅನುಸಂಧಾನ. ಬ್ರಹ್ಮಾದಿಗಳಲ್ಲಿ ಸ್ವಬಿಂಬತ್ವ ಭಗವತ್ ಪ್ರತಿಬಿಂಬತ್ವ ಅನುಸಂಧಾನ. ಭಗವಂತನಲ್ಲಿ ಕೇವಲ ಬಿಂಬತ್ವ ಅನುಸಂಧಾನ ಮಾಡಿದರೆ ಸಂಭ್ರಮದಿ ಪಾಡುತ್ತಲೀ ನೋಡುತ್ತಾ ಉಂಬು ಉಡುವುದು ಇಡುವುದು ಕೊಡುವುದು ಎಲ್ಲ ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿಯತಿ ಯತ್ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದಾಗೆ, ಏನು ತಿನ್ನುತ್ತೀಯೋ, ಏನು ಇಡ್ತೀಯೋ, ಏನು ಉಡ್ತೀಯೋ, ಏನು ತೊಡ್ತೀಯೋ ಎಲ್ಲ ಅದನ್ನು ಕೊಡುವುದು. ಯದ್ದದಾಸಿ ಎಲ್ಲ ಯದ್ದದಾಸಿ ಕರೋಷಿಯತ್ ಯತ್ತಪಸ್ಯಸಿ ತತ್ಕುರುಷ್ವ ಮದರ್ಪಣಂ. ಅದು ಎಲ್ಲವನ್ನು ಎಲ್ಲ ಅಂಬುಜಾಂಬಕನ ಅಂಗ್ರಿ ಪೂಜೆಗಳೆಂದು ನಡೆದಾಡು. ಪ್ರತಿಯೊಂದು ಕೂಡ ಅದು ಭಗವಂತನ ಆರಾಧನೆ. ಅಂಬುಜಾಂಬಕ, ಅಂಬಕ ಅಂದರೆ ಕಣ್ಣು, ಅಂಬುಜಾಂಬಕ ಅಂದರೆ ಕಮಲದಂತೆ ಕಣ್ಣುಳ್ಳವ. ನಳಿನ ನಯನ, ಕಮಲ ನಯನ, ಪಂಕಜ ನಯನ ಎಲ್ಲ ಒಂದೇ. ಅಂಬುಜ ಅಂದರೆ ಕಮಲ, ಅಂಬಕ ಅಂದರೆ ಕಣ್ಣು. ಅಂದರೆ ಅಂಬಕ ಅನ್ನುವುದು ಕಣ್ಣು ಎಲ್ಲಿ ನಿಮಗೆ ಗೊತ್ತಾಗ್ತದೆ ಅಂದರೆ ತ್ರಿಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ತ್ರಿಯಂಬಕ ಮಂತ್ರದಲ್ಲಿ ತ್ರಿಯಂಬಕ ಅಂದರೆ ಏನು, 3 ಗಣ್ಣಿನವ ಅಂತ ಅರ್ಥ. ತ್ರಿಯಂಬಕ, ಅಂಬಕ ಅಂದರೆ ಕಣ್ಣು ಅಂತ ಸಂಸ್ಕೃತದಲ್ಲಿ ಬಹಳ ವಿರಳವಾದ ಪ್ರಯೋಗ. ಅಲ್ಲಿ ಇದೆ, ಇಲ್ಲಿ ಅಂಬುಜಾಂಬಕ ಅಂತ. ಕನ್ನಡದಲ್ಲಿ ಜೈಮಿನಿ ಭಾರತದಲ್ಲಿ ಅವನ ಮೊದಲು ಶ್ರೀ ವಧುವಿನಂಬಕ ಚಕೋರಕಂ ಪೊರೆಯ ಭಕ್ತಾವಳಿಯ ಹೃತ್ಕುಮದ ಕೋರಕಂ ಬಿರಿಯ ಜಗತೀ ವಲಯ ನಮನ ಸೌಭಾಗ್ಯ ರತ್ನಾಕರಂ ಪೆರ್ಚಿನಿಂ ಮೇರೆ ವರಿಯೇ ಆವಗಂ ಸರಸ ಕರುಣಾಮೃತದ ಕಲೆಗಳಿಂ ತೀವಿದೆಳೆದೆಗೆಯ ಬೆಳೆದಿಂಗಳಂ ಪಸರಿಸುವ ದೇವಪುರ ನಿಲಯ ಲಕ್ಷ್ಮೀರಮಣನ ಹಾಸ್ಯ ಚಂದ್ರ ಆನಂದ ಮೆಮಗೀಯಲಿ ಅನ್ನುವಲ್ಲಿ ಶ್ರೀವಧುವಿನ ಅಂಬಕ ಚಕೋರಕಂ ಅಂತ ಹೇಳ್ತಾನೆ. ಹೀಗೆ ಅಂಬಕ ಶಬ್ದ ಕನ್ನಡದಲ್ಲಿ ಕಣ್ಣು ಅನ್ನುವ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ. ಸಂಸ್ಕೃತದಲ್ಲಿ ವಿರಳ, ವೇದದಲ್ಲಿ ಇದೆ. ತ್ರಿಯಂಬಕ ಅನ್ನೋದು ಪ್ರಸಿದ್ಧವಾದ್ದು.
ನದಿಯ ಜಲ ನದಿಗೆರವ ತೆರೆದಂದದಲ್ಲಿ ಭಗವದ್ದತ್ತ ಕರ್ಮಗಳು ಉದಧಿಶಯನನಿಗೆ ಅರ್ಪಿಸುತ್ತಾ ಕರ್ಮಗಳ ಉದಧಿಶಯನನಿಗೆ ಅರ್ಪಿಸುತ್ತಾ ವ್ಯಾವರ್ತನೀನಾಗಿ ವಿಧಿ ನಿಷೇಧಾದಿಗಳಿಗೆ ಒಳಗಾಗದಲೆ ಮಾಡುತ್ತಾ ದರ್ವಿಯಂದದಿ ಪದುಮನಾಭನ ಸಕಲ ಕರ್ಮಗಳಲ್ಲಿ ನೆನೆವುತಿರು. ನದಿಯ ಜಲ ನದಿಗೆರವ ತೆರೆದಂದದಲ್ಲಿ ನಾವು ಭಗವಂತನಿಗೆ ಅರ್ಪಿಸುವುದು ಎಲ್ಲವೂ ಕೂಡ ಎಂಥದನ್ನು ಅರ್ಪಿಸುವುದು? ನಮ್ಮದನ್ನು ಅವನಿಗೆ ಕೊಡಲಿಕ್ಕೆ ಅಂದರೆ ನಮ್ಮದು ಎಂಥದ್ದು? ಹಾಗಾದರೆ ಅವನದ್ದನ್ನೇ ಅವನಿಗೆ ಕೊಡೋದು. ಅದಕ್ಕೆ ನದಿಯ ಜಲವನ್ನೇ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನತಕ್ಕಂಥ ಮಾತನ್ನು ಏನು ಪುರಂದರದಾಸರು ಹೇಳಿದರು, ಅದು ಅದೇ ಅರ್ಥದಲ್ಲಿ ನಾವು ಅರ್ಘ್ಯ ಕೊಡೋದು ನೀರಿನಿಂದ. ಮತ್ತು ಮನೆಯ ಬಾವಿ ನೀರು ತಂದು ಕೆರೆಗೆ ಅರ್ಘ್ಯ ಕೊಡ್ತಾರೆ ಯಾರಾದರೂ? ಮತ್ತು ಕೆರೆಯ ನೀರನ್ನೇ ಬಾವಿಯ ನೀರು ತಂದು ಕೆರೆಗೆ ಅರ್ಘ್ಯ ಕೊಡೋ ಕ್ರಮ ಇಲ್ಲ. ಕೆರೆಯ ನೀರೇ ತೆಗೆಯುವುದು, ಕೆರೆಗೆ ಚೆಲ್ಲುವುದು. ಸಮುದ್ರದ ನೀರೇ ತೆಗೆದು ಸಮುದ್ರಕ್ಕೆ, ನದಿಯ ನೀರೇ ನದಿಗೆ. ಅದರಿಂದ ನದಿಯ ಜಲ ನದಿಗೆರವ ತೆರದಲ್ಲಿ ನಿನ್ನದ್ದನ್ನೇ ನಿನಗೆ ಕೊಡೋದು, ನನ್ನದು ಅಂತ ಕೊಡಲಿಕ್ಕೇನೂ ಇಲ್ಲ. ನದಿಯ ಜಲ ನದಿಗೆರವ ತೆರೆದಂದದಲ್ಲಿ ಭಗವದ್ದತ್ತ ಕರ್ಮಗಳ ಉದಧಿಶಯನನಿಗೆ ಅರ್ಪಿಸುತ್ತಾನೆ. ಭಗವಂತನೇ ಕೊಟ್ಟದ್ದು ಅವನಿಗೆ ಅರ್ಪಿಸೋದು. ವ್ಯಾವರ್ತ ನೀನಾಗಿ ಅಂತ ಇದೆ. ಈ ಶಬ್ದ ವ್ಯಾವೃತ್ತ ನೀನಾಗಿ ಅಂತ ಇದ್ರೆ ಚಂದ. ವ್ಯಾವರ್ತ ಅನ್ನುವ ಶಬ್ದಕ್ಕಿಂತಲೂ ವ್ಯಾವೃತ್ತ ಇದ್ದದ್ದು ಬಾಯಿಂದ ಬಾಯಿಗೆ ಬಂದು ವ್ಯಾವೃತ್ತ ಹೋದಾಗಿ ವ್ಯಾವರ್ತ ಅಂತ ಆಗಿರಬೇಕು ಅಂತ ಕಾಣುತ್ತೆ. ಹಾಗೆ ಇದ್ದರೂ ಅರ್ಥ ಮಾಡಲಿಕ್ಕೆ ಬರ್ತದೋ ಅಂತ ಕೇಳಿದರೆ ಮಾಡಲಿಕ್ಕೆ ಬರ್ತದೆ. ಏನು ಮಾಡಬಾರದನ್ನೆಲ್ಲ ಮಾಡಲಿಕ್ಕೆ ಬರ್ತದೆ ಸಂಸ್ಕೃತದಲ್ಲಿ. ಆದರೆ ಸಹಜವಾದ ಶಬ್ದ ಏನು? ಯಾವ ಶಬ್ದ ಕೊಟ್ಟರು ಯಾವ ಅರ್ಥ ಹೇಳಲಿಕ್ಕೆ ಹೇಳಿದ್ರು ಹೇಳ್ತೇನೆ ಬೇಕಾದ ನಾನು. ಆದರೆ ಸಹಜವಾಗಿ ಸಂಸ್ಕೃತದಲ್ಲಿ ವ್ಯಾವರ್ತ ಅಲ್ಲ, ವ್ಯಾವೃತ್ತ ಅಂದರೆ ಡಿಟ್ಯಾಚ್ಡ್ ಅಂತ ಅರ್ಥ. ಇಲ್ಲಿ ಬೇಕಾದ ಅರ್ಥ ನೀನು ಯಾವುದನ್ನು ಹಚ್ಚಿಕೊಳ್ಳದೆ ಎಲ್ಲದಿಂದಲೂ ದೂರವಾಗಿ ಇರು ಅಂತ ಹೇಳ್ತಾರೆ. ಎಲ್ಲದರಲ್ಲೂ ಇರು, ಎಲ್ಲವನ್ನೂ ಮಾಡ್ತಾ ಇರು, ಯಾವುದನ್ನು ಹಚ್ಚಿಕೋಬೇಡ ಅನ್ನೋದು ಇಲ್ಲಿ ಹೇಳಬೇಕಾದ ಮಾತು. ಅದಕ್ಕೆ ವ್ಯಾವರ್ತ ಅನ್ನುವುದಕ್ಕಿಂತಲೂ ವ್ಯಾವೃತ್ತ ಅನ್ನುವ ಶಬ್ದ ಹೆಚ್ಚು ಅಪ್ರೋಪ್ರಿಯೇಟ್ ಸಂಸ್ಥೆಯಲ್ಲಿ. ವ್ಯಾವೃತ್ತನಾಗು ಅಂದರೆ ಅದರಿಂದ ದೂರ ಇರು, ಹಚ್ಚಿಕೋಬೇಡ, ಅದನ್ನು ಮಾಡ್ತಾ ಇರು, ಯಾವುದನ್ನು ಹಚ್ಚಿಕೋಬೇಡ ಅನ್ನೋದು ಇಲ್ಲಿ ಹೇಳಬೇಕಾದ ಮಾತು. ಅದಕ್ಕೆ ವ್ಯಾವರ್ತ ಅನ್ನುವುದಕ್ಕಿಂತಲೂ ವ್ಯಾವೃತ್ತ ಅನ್ನುವ ಶಬ್ದ ಹೆಚ್ಚು ಅಪ್ರೋಪ್ರಿಯೇಟ್ ಸಂಸ್ಥೆಯಲ್ಲಿ. ವ್ಯಾವೃತ್ತನಾಗು ಅಂದರೆ ಅದರಿಂದ ದೂರ ಇರು, ಹಚ್ಚಿಕೋಬೇಡ, ಅದರಲ್ಲೇ ಇರು, ಅದರಿಂದ ದೂರ ಇರು ಅಂತ. ವ್ಯಾವೃತ್ತ ನೀನಾಗಿ ಅದನ್ನೇ ಹೇಳ್ತಾರೆ. ವ್ಯಾವರ್ತನಾಗುವುದಂದರೆ ವಿಧಿ ನಿಷೇಧಾದಿಗಳಿಗೆ ಒಳಗಾಗದಲೇ ಮಾಡುತ್ತಾ ಅಂತ. ಏನು ಮಾಡಿದರೂ ಕೂಡ ಇದು ಭಗವಂತನ ಸೇವಾರೂಪವಾದ ಕರ್ಮ ಅಂತ ಮಾಡಿದಾಗ ನೀನು ವಿಧಿ ನಿಷೇಧಗಳಿಗೆ ಒಳಗಾಗುವುದಿಲ್ಲ. ಇದು ನನಗೋಸ್ಕರ ಅಂತ ನೀನು ಅದಕ್ಕೆ ಅಭಿಮಾನ, ನಿನ್ನ ಸ್ವಾರ್ಥಕ್ಕೋಸ್ಕರ ಮಾಡಿದಾಗ ಅದು ವಿಧಿ ನಿಷೇಧಗಳಿಗೆ ಒಳಗಾಗುತ್ತೆ. ಈಗ ದುರ್ಯೋಧನ ಆ ಯುದ್ಧ ಮಾಡಿ ಆ ಸಮಸ್ತ ಪಾತಕಗಳಿಗೆ ಒಳಗಾದ. ಯಾಕೆಂದರೆ ಈ ಯುದ್ಧ ಮಾಡಿ ನಾನು ಗೆದ್ದು ನಾನು ರಾಜ್ಯ ಸುಖ ಪಡೆಯಬೇಕು ಅಂತ ಯುದ್ಧ ಮಾಡಿದ. ಭೀಮಸೇನ ದುರ್ಯೋಧನಿಗಿಂತ 10 ಪಟ್ಟು ಜನರನ್ನು ಕೊಂದಿದ್ದಾನೆ. ಅಲ್ಲ, ಅವನು ಮಾಡಿದ ಕೊಲೆ ಪಾತಕ ಬಹಳ ದೊಡ್ಡದು. ಆದರೆ ಇದು ಶ್ರೀಕೃಷ್ಣ ಪ್ರೇರಣೆಯ, ಶ್ರೀಕೃಷ್ಣ ಪ್ರೀತ್ಯರ್ಥಂ, ಅನ್ಯಾಯದ ವಿರುದ್ಧ ಕೃಷ್ಣನ ಆಜ್ಞೆಯ ಪಾಲನೆ, ಧರ್ಮದ ಸ್ಥಾಪನೆಗೋಸ್ಕರ ಭಗವಂತನ ಅಂಗಭೂತನಾಗಿ ನಾನು ಮಾಡ್ತೇನೆ ಅಂತ ತಿಳ್ಕೊಂಡು ಮಾಡಿದ. ಆದ್ದರಿಂದ ಅವನಿಗೆ ಪಾಪಲೇಪವೇ ಆಗಲಿಲ್ಲ. ಅದನ್ನ ಪಾಪಲೇಪ ಅನ್ನುವಂಥದ್ದು ಅದನ್ನು ಹಚ್ಚಿಕೊಂಡಾಗ, ನನ್ನದು ನನಗೋಸ್ಕರ ನಾನು ಅಂತ ಮಾಡಿದಾಗ, ಇದು ನೀನು ಮಾಡಿಸಿದಿ, ನಿನ್ನದು ನಿನಗೋಸ್ಕರ ಮಾಡಿದೆ, ನಿನ್ನ ಸೇವೆ ಅಂತ ತಿಳ್ಕೊಂಡಾಗ ವಿಧಿ ನಿಷೇಧಗಳಿಗೆ ಒಳಗಾಗದಲೇ ಮಾಡುತ್ತಾ ಅದೇ ವ್ಯಾವರ್ತನಾಗಿ ಮಾಡುವುದು. ಹೇಗೆ ಅಂದರೆ ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ ನೋಡಿ. ಅದರಲ್ಲೇ ಇರಬೇಕು, ಆದರೆ ಅದನ್ನು ಹಚ್ಚಿಕೋಬಾರ್ದು, ಅದರ ಟೇಸ್ಟೇ ನಿಮಗೆ ತಾಗಬಾರ್ದು. ಹೇಗೆ ಅಂದರೆ ದರ್ವಿ ಎಂದದಿ ಅಂತ. ಇವಾಗ ಸೌಟು ಸಾಂಬಾರಿನ ಪಾತ್ರೆ ಒಳಗೇ ಇರೋದು, ಆದರೆ ಅದಕ್ಕೆ ಸಾಂಬಾರಿನ ರುಚಿಯೇ ಗೊತ್ತಿಲ್ಲ. ಮತ್ತು ರುಚಿ ಗೊತ್ತಿರೋದಿಲ್ಲ ನಮಗೆ, ಯಾಕಂದರೆ ಅದರಲ್ಲೇ ಇದ್ದು ಅದು ರುಚಿ ನೋಡಿದೆ. ಹೇಗೆ ಸೌಟು ಅಥವಾ ಸಟ್ಟುಗ ಅಥವಾ ದರ್ವಿ ಅಂತಂದರೆ ಸ್ಪೂನು, ನೀವು ಆಹುತಿ ಕೊಡಲಿಕ್ಕೋಸ್ಕರ ತುಪ್ಪದ ಪಾತ್ರೆಯಲ್ಲಿ ಒಂದು ಸ್ಪೂನ್ ಇಟ್ಟಿರ್ತೀರಿ, ಎಣ್ಣೆ ಪಾತ್ರೆಯಲ್ಲಿ ಒಂದು ಚಮಚ. ಈ ಏನು ಪಾತ್ರೆಯಲ್ಲಿ ಇರತಕ್ಕಂಥ ದರ್ವಿ ಏನಿದೆ ಅದು ಅದನ್ನು ರುಚಿಯೇ ಗೊತ್ತಿಲ್ಲ, ಅದಕ್ಕೆ ಅದರಲ್ಲೇ ಇರ್ತದೆ, ಆದರೆ ಅದನ್ನು ಆಸ್ವಾದಿಸುವುದೇ ಇಲ್ಲ. ಹಾಗೆ ನೀನು ಕೂಡ ಈ ಸಂಸಾರದಲ್ಲಿ ಒಂದು ಸಟ್ಟುಗವಾಗು, ಒಂದು ಉದ್ಧರಣೆಯಾಗು, ಒಂದು ಚಮಚ ಆಗು. ನೀನು ಅದನ್ನು ಆಸ್ವಾದಿಸ್ಲಿಕ್ಕೆ ಹೋಗ್ಬೇಡ, ಅದರಲ್ಲೇ ಇದ್ದು ಇಲ್ಲದಂತೆ ಇದ್ದು ಬಿಡೋದು. ದರ್ವಿ ಎಂದದಿ ಪದುಮನಾಭನ ಸಕಲ ಕರ್ಮಗಳಲ್ಲಿ. ಹೀಗೆ ಪದುಮನಾಭನ ನೆನೆವುತಿರು, ಸಕಲ ಕರ್ಮಗಳಲ್ಲಿ ಪದುಮನಾಭನ ನೆನೆವುತಿರು. ಅದು ಹೇಗೆ ಆಗೋದು ಸಾಧ್ಯ ಅಂದರೆ ಇದು ನಾನು ಅಲ್ಲ, ನನ್ನದು ಅಲ್ಲ, ನೀನು ಮಾಡುವುದು ನಿನ್ನ ಸೇವೆ ನಿನಗೋಸ್ಕರ ಅಂತಂದಾಗ ನೀನು ಭಗವಂತನ ಸೇವೆಗೆ ಒಂದು ಇನ್ಸ್ಟ್ರೂಮೆಂಟ್, ಒಂದು ಸ್ಪೂನು, ಒಂದು ಸಲಕರಣೆ ಆದೆ, ಒಂದು ಉದ್ಧರಣೆ ಆದೆ. ಹಾಗೆ ತಿಳ್ಕೊಳ್ಳದೆ ಇದ್ದರೆ ಏನಾಗುತ್ತೆ ಅಂದರೆ, ತಿಳ್ಕೊಳ್ಳದೆ ಇದ್ದರೆ ಅರಿಯದಿದ್ದರೂ ಎಮ್ಮೊಳಿದ್ದ ಅನವರತ ವಿಷಯಗಳುಂಬ ಜ್ಞಾನೋತ್ತರದಿ ತನಗರ್ಪಿಸಲು ಚಿತ್ಸುಖವಿತ್ತು ಸಂತೈಪ. ಸರಿತು ಪ್ರವಾಹಗಳು ಕಂಡರೆಯೂ ಸರಿ ಕಾಣದರೆ ಪರಿವುವು, ಮರಳಿ ಮಜ್ಜನಪಾನ ಕರ್ಮಗಳಿಂದ ಸುಖವಿಹವು. ಹೀಗೆ ತಿಳ್ಕೊಳ್ಳದೆ ಇದ್ದರೆ ಹೊಟ್ಟೆ ತುಂಬುದಿಲ್ಲೇನು?
ನಾವು ಊಟ ಮಾಡಿದರೆ ಇದು ಭಗವಂತನ ಅನ್ನ, ಭಗವಂತನ ಹೊಟ್ಟೆ, ಭಗವಂತನೇ ಉಣ್ಣೋದು ಅಂತ ತಿಳ್ಕೊಂಡೇ ಊಟ ಮಾಡಬೇಕು. ನನ್ನ ಹೊಟ್ಟೆ, ನಾನು ಸಂಪಾದನೆ ಮಾಡಿದ್ದು, ನನ್ನ ಅನ್ನ ನಾನು ತಿನ್ನೋದು, ನನ್ನ ಹೊಟ್ಟೆಗೆ ತಿಳ್ಕೊಂಡು ಹೊಟ್ಟೆ ತುಂಬುವುದಿಲ್ಲೇನು? ಅದನ್ನು ಹಾಗೇ ತಿಳ್ಕೊಳ್ಬೇಕು ಅಂತೇನು ಅಂದರೆ, ಅರಿಯದಿದ್ದರೂ ಎಮ್ಮೊಳಿದ್ದು ಅನವರತ ವಿಷಯಗಳ ಉಂಬ. ನೀನು ಭಗವಂತನಿಗೆ ಅರ್ಪಿತ ಅಂತ ಹೇಳದೇ ಇದ್ದರೂ ಅವನು ತಗೊಂಡೇ ತಗೋತಾನೆ, ಅವನೇನು ಬಿಡೋಲ್ಲ. ಆದರೆ ನೀನು ಭಗವಂತನಿಗೆ ಕೊಟ್ಟ ಪುಣ್ಯವನ್ನು ಕಳ್ಕೊಳ್ತೀವಿ ಅಷ್ಟೇ. ಭಗವಂತನಿಗೆ ಅರ್ಪಿಸಿದರೆ ಇದ್ದರೂ ಕೂಡ ಅವನದ್ದೇ ಸೊತ್ತದು, ಅವನೇ ಅದನ್ನು ತಗೊಳ್ಳೋನು, ಅದೇನು ಅವನಿಗೆ ಸಲ್ಲುವುದಿಲ್ಲ ಅಂತಲ್ಲ. ಆದರೆ ನೀನು ಕೊಟ್ಟಿಲ್ಲಲ್ಲ, ನಿನಗೆ ಸಲ್ಲುವುದಿಲ್ಲ, ಅವನಿಗೆ ಸಲ್ಲುವುದು ಸಲ್ಲತ್ತೆ, ನಿನಗೆ ಸಲ್ಲುವುದಿಲ್ಲ. ಅರಿಯದಿದ್ದರೂ ಎಮ್ಮೊಳು ಇದ್ದು ಅನವರತ ವಿಷಯಗಳ ಒಂಬ. ಆದರೆ ಅರಿತರೆ ಜ್ಞಾನೋತ್ತರದಿ ತನಗರ್ಪಿಸಲು ಚಿತ್ಸುಖವಿತ್ತು ಸಂತೈಪ ಅಂತ. ಅವನಿಗೆ ಅರ್ಪಿಸಿಬಿಟ್ರೆ, ಆ ಜ್ಞಾನಪೂರ್ವಕವಾಗಿ ಮಾಡಿದರೆ ಅವನು ಇಲ್ಲದಿದ್ದರೆ ಏನು ಕೊಡ್ತಾನೆ? ನಾವು ಉಂಡೆವು, ಉಂಡದ್ದು ಕರಗಿದ್ದಾಯಿತು, ಕರಗಿದ್ದು 1 ಗಂಟೆಯಲ್ಲಿ ಅದು ವಿಸರ್ಜನೆಯಾಗಿ ಹೋದದ್ದಾಯಿತು, ಪುನಃ ಹಸಿವಾಯಿತು, ಇಷ್ಟೇ, ಏನು ಹೊಸತು ಬರಲಿಲ್ಲ. ಆದರೆ ಅವನಿಗೆ ಅರ್ಪಿಸಿಬಿಟ್ರೆ, ನಾವು ಉಂಡದ್ದು ಯಾವುದೋ ಈ ಪಾಂಚಭೌತಿಕವಾದ ಅನ್ನ, ಪತ್ರ, ಪುಷ್ಪ, ಫಲ, ತೋಯ, ಯಾವುದೋ ಕಿಂಚಿತ್ತನ್ನು ಅವನಿಗೆ ಅರ್ಪಿಸಿದರೆ ಅವನು ಅದಕ್ಕೆ ಪ್ರತಿಯಾಗಿ ಏನು ಕೊಡ್ತಾನೆ? ಜ್ಞಾನೋತ್ತರದಿ ಚಿತ್ಸುಖವಿತ್ತು ಸಂತೈಪ, ಸ್ವರೂಪಭೂತವಾದ ಆನಂದವನ್ನು ಕೊಟ್ಟು ಬಿಡ್ತಾನೆ. ಅನಂತವಾದ ನಾವು ಕೊಟ್ಟದ್ದು ಕಿಂಚಿತ್ತು, ಅತ್ಯಲ್ಪ, ಆದರೆ ಅದಕ್ಕೆ ಅನಂತ ಆನಂದದ ಪ್ರತಿಫಲವನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡ್ತಾನೆ. ಸರಿತು, ಅದಕ್ಕೆ ಉದಾಹರಣೆ ಕೊಡ್ತಾರೆ, ಸರಿತು ಕಾಲಪ್ರವಾಹಗಳು ಕಂಡರೆಯೂ ಸರಿ, ಕಾಣದಿರೆಯೂ ಪರಿಯುವವು. ಸರಿತು ಅಂದರೆ ನದಿಯಲ್ಲಿ ಕಾಲದ ಪ್ರವಾಹ, ಮಳೆಗಾಲದಲ್ಲಿ ಪ್ರವಾಹ, ಅದನ್ನು ನಾವು ನೋಡ್ತಾ ಕೂಡದೇ ಇದ್ದರೆ, ನಾನು ನೋಡುವುದೇ ಇಲ್ಲ ಪ್ರವಾಹ ನೋಡದೇ ಇದ್ದರೆ ಪ್ರವಾಹ ಬರುತ್ತೆ, ನಾವು ನೋಡಿದರೂ ಪ್ರವಾಹ ಬರುತ್ತೆ, ನೋಡದೇ ಇದ್ದರೂ ಪ್ರವಾಹ ಬರುತ್ತೆ. ಪ್ರವಾಹ ಏರುವುದಕ್ಕೆ, ನೀರು ತುಂಬುವುದಕ್ಕೆ ನಾವು ನಿಂತು ನೋಡುವುದು ಕಾರಣ ಅಲ್ಲ, ನಮ್ಮ ಅರಿವನ್ನು ಹೊಂದಿಕೊಂಡಿಲ್ಲ ಪ್ರಕೃತಿ. ಹಾಗೆಯೇ ಭಗವಂತ. ಪ್ರಕೃತಿ, ಮಳೆ ಬರುವುದು, ಮಳೆಯಿಂದ ನದಿಯ ನೀರು ತುಂಬುವುದು, ಬಾವಿಯ ನೀರು ತುಂಬುವುದು, ಇದು ನಮ್ಮ ಅರಿವನ್ನು ಹೊಂದಿಕೊಂಡಿಲ್ಲ. ನಾವು ಅರಿತರೂ ತುಂಬುತ್ತೆ, ನಾವು ಅರಿಯದಿದ್ದರೂ ತುಂಬುತ್ತೆ. ಹಾಗೆಯೇ ನಾವು ಭಗವಂತನ ಅರಿತರೂ ಅವನು ಒಳಗಿಂದ ಅದನ್ನು ಸ್ವೀಕಾರ ಮಾಡ್ತಾನೆ, ಅರಿಯದಿದ್ದರೂ ಸ್ವೀಕಾರ ಮಾಡ್ತಾನೆ. ಅರಿತರೆ ಅವನು ಚಿತ್ಸುಖ ಕೊಡ್ತಾನೆ. ಇಲ್ಲಿಯೂ ಹಾಗೆ, ನದಿ ತುಂಬಿದ್ದು ನಾವು ಅರಿಯದೇ ಇದ್ದರೂ ಮಳೆ ಬಂದಾಗ ತುಂಬುತ್ತೆ. ತಿಳಿದರೆ ಆ ನೀರಿನಲ್ಲಿ ಈಜಬಹುದು, ಆ ನೀರನ್ನು ಪಾನ ಮಾಡಬಹುದು, ಆ ನೀರಿನಲ್ಲಿ ಮಿಂದು ಮೈ ತೊಳೆಯಬಹುದು. ತಿಳಿದರೆ ನಮಗೆ ಅದರಿಂದ ಫಲ ಉಂಟು, ತಿಳಿದಿದ್ದರೆ ಆ ನೀರು ತುಂಬಿದ್ದು ಅರ್ಥವಾಗುತ್ತೆ ಅಷ್ಟೇ. ಅದನ್ನು ಹೇಳ್ತಾರೆ, ಸರಿತು ಕಾಲಪ್ರವಾಹಗಳು ಕಂಡರೆಯೂ ಸರಿ, ಕಾಣದಿದ್ದರೆಯೂ ಸರಿ ಪರಿಯುವವು. ಆದರೆ ತಿಳಿದಾಗ ಮರಳಿ ಮಜ್ಜನ ಪಾನ ಕರ್ಮಗಳಿಂದ ಸುಖವಿಹವು. ಅವು ಸುಖವನ್ನು ಕೊಡ್ತಾವೆ, ಸ್ನಾನ ಮಾಡಬಹುದು, ಪಾನ ಮಾಡಬಹುದು. ಆದ್ದರಿಂದ ಏನು ಮಾಡುವ ಕರ್ಮಗಳು ಲಕುಮೀ ನಿವಾಸನಿಗೆ ಅರ್ಪಿಸು, ಅನುಸಂಧಾನ ಪೂರ್ವಕದಿಂದ ಸಂದೇಹಿಸದೆ ದಿನದಿ ಮಾನನಿಧಿ ಕೈಕೊಂಡು ಸುಖವಿತ್ತು ಆನತರ ಸಂತೈಪ, ತೃಣಜಲ ಧೇನು ತಾನುಂಡು ಅನವರತ ಪಾಲ್ಗರೆವ ತೆರನಂತೆ. ಅದರಿಂದ ಏನು ಮಾಡುವ ಕರ್ಮಗಳು, ಏನು ಕರ್ಮಗಳನ್ನು ಮಾಡಿದರೂ ಅದನ್ನು ಲಕ್ಷ್ಮೀ ನಿವಾಸಗೆ ಅರ್ಪಿಸು, ಅನವರತ ಅನುಸಂಧಾನ ಪೂರ್ವಕದಿಂದ ಸಂದೇಹಿಸದೆ ದಿನದಿ ಪ್ರತಿದಿನ ಮಾಡತಕ್ಕ ಏನು ಕರ್ಮವೇ ಇರಲಿ, ಸರ್ವಂ ತ್ವದಾರಾಧನಮೇವ ಭೂಯಾತಂತ. ಭಗವಂತನ ಆರಾಧನೆಯಾಗಿ ಅದು ಭಗವಂತನಿಗೆ ಅರ್ಪಿಸುವಂಥ ಒಂದು ಕ್ರಿಯೆ ಪ್ರತಿದಿನ ನಡೆಯಲಿ. ಅದನ್ನು ಅನುಸಂಧಾನ ಪೂರ್ವಕವಾಗಿ ಭಗವಂತನಿಗೆ ಅರ್ಪಿಸು, ಸಂದೇಹಿಸದೆ. ಶಾಸ್ತ್ರದಲ್ಲಿ ಯಾವಾಗಲೂ ಹೇಳ್ತಾರೆ, ನಾತ್ರ ಕಾರ್ಯ ವಿಚಾರಣ ನಾತ್ರ ಸಂಶಯ, ಅಲ್ಲಲ್ಲಿ ಹೇಳ್ತಾರೆ ನಾತ್ರ ಕಾರ್ಯ ವಿಚಾರಣ. ಇದರ ಬಗ್ಗೆ ನೀನು ವಿಚಾರ ಮಾಡಬೇಕಾದ ಕಾರಣ ಇಲ್ಲ, ಎಷ್ಟು ವಿಚಾರ ಮಾಡಬೇಕು ಅದೆಲ್ಲ ಮಾಡಿ ನಾವು ಹೇಳಿದ್ದಿದ್ದು, ಅದು ನೀವು ಪುನಃ ವಿಚಾರ ಮಾಡುವ ಅಗತ್ಯ ಇಲ್ಲ ಅಂತ ಸಂದೇಹಿಸದೆ ಅಂತ ಹೇಳ್ತಾರೆ. ಅನುಸಂಧಾನ ಪೂರ್ವಕದಿಂದ ಸಂದೇಹಿಸದೆ ದಿನದಿ ಮಾನನಿಧಿ ಕೈಕೊಂಡು ಹಾಗೆ ನಾವು ಅರ್ಪಿಸಿದರೆ ಅದನ್ನು ಮಾನನಿಧಿ ಅಂದರೆ ಜ್ಞಾನನಿಧಿ ಅಂತ ಅರ್ಥ. ಮಾನನಿಧಿ ಅಂದರೆ ಜ್ಞಾನನಿಧಿ. ಕೈಕೊಂಡು ಸುಖವಿತ್ತು ಆನತರ ಸಂತೈಪ. ಆನತರ ಅಂದರೆ ಶರಣಾಗತರು. ನಾವು ಅವನಿಗೆ ಶರಣಾಗಿ ನಮ್ಮ ಎಲ್ಲವನ್ನು ಅವನಿಗೆ ಅರ್ಪಿಸಿದರೆ ಅದನ್ನು ಸ್ವೀಕರಿಸಿ, ನಾವು ಅರ್ಪಿಸಿದ ಅಲ್ಪವನ್ನು ಸ್ವೀಕರಿಸಿ ಅದಕ್ಕೆ ಅನಂತ ಫಲವನ್ನು ಕೊಡ್ತಾನೆ. ಹೇಗೆ ಎಂದರೆ, ತೃಣಜಲ ಧೇನು ತಾನುಂಡು ಅನವರತ ಪಾಲ್ಗರೆವ ತೆರನಂತೆ. ನಾವು ದನಕ್ಕೆ ಧೇನು ಅಂದರೆ ಹಾಲು ಕರೆಯುವಂಥ ಹಸು, ಅದಕ್ಕೆ ಧೇನು ಅಂತ ಅನ್ನೋದು ಸಂಸ್ಕೃತದಲ್ಲಿ. ಎಲ್ಲ ಹಸುಗಳಿಗೆಲ್ಲ ಹಾಲು ಕೊಡುವ ಹಸುವಿಗೆ ಧೇನು ಅಂತ ಹೇಳ್ತಾರೆ. ಆ ಹಾಲು ಕರೆಯುವ ಹಸಿವು ನಾವು ಹಾಕುವುದೆಂಥದ್ದು? 1 ಬಕೆಟು ನೀರು, ಅಕ್ಕಚ್ಚು, ಕಲಗಚ್ಚು, ಮತ್ತು ಯಾವುದೋ ತೋಟದಲ್ಲಿ ಬೆಳೆದಂಥ ಹುಲ್ಲು ನೀರು ಹಾಕಿದರೆ ಅದು ಹಾಲು ಕೊಡುತ್ತಲ್ಲ. ಹುಲ್ಲಿನಲ್ಲಿ ಆ ಟೇಸ್ಟ್ ಇತ್ತ? ಅದರ ಹುಲ್ಲಿನಲ್ಲಿ ಆ ಟೇಸ್ಟ್ ಇದ್ರೆ ಅಲ್ಲ, ದನ ಹುಲ್ಲಿನಿಂದ ಹಾಲು ಕೊಟ್ಟದ್ದು, ಅದು ಹುಲ್ಲು ತಿನ್ನಲಿಲ್ವ ಅಂದರೆ ನಾವು ಹುಲ್ಲು ತಿಂದರೆ ಏನು ಉಪಯೋಗ ಉಂಟು?
ಅದು ಹಾಲು ಕೊಟ್ಟರೇನೆ ನಮಗೆ ಹುಲ್ಲು ಬೇಡ, ಯಾಕಂದರೆ ಅದು ನಿಕೃಷ್ಟವಾದ ವಸ್ತು. ಅದನ್ನು ದನಕ್ಕೆ ಹಾಕಿ ಅದು ಕೊಟ್ಟ ಹಾಲನ್ನು ನಾವು ಕುಡಿತೇವಲ್ಲ. ಹಾಗಾದರೆ ಅದು ನಾವು ಕೊಟ್ಟದ್ದು ಹುಲ್ಲು ಹಾಲಿಗೆ ಈಕ್ವಲ್ ಅಲ್ಲ. ಯಾಕಂದರೆ ಹಾಲು ಕುಡಿದ್ಬಿಟ್ಟು ಹುಲ್ಲೇ ತಿಂತಿದ್ದೆವು ನಾವು ಕೂಡ ಅಲ್ಲ. ಅದು ಪಡ್ಪೋಷಿ, ಅದು ದನಗಳಿಗೆ, ಮನುಷ್ಯರು ತಿನ್ನುವಂಥದ್ದಲ್ಲ. ಆದರೆ ನಾವು ತಿನ್ನದಂಥ ವಸ್ತುವನ್ನು ದನಗಳಿಗೆ ಹಾಕಿ ನಾವು ತಿನ್ನುವಂಥ ಹಾಲನ್ನು ಅದನ್ನು ಪಡೆದೇವಲ್ಲ. ಹಾಗೆ ಹುಲ್ಲು ಹಾಕಿದರೆ ಅದು ಹಾಲು ಕೊಟ್ಟಿತಲ್ಲ. ಹಾಗೆ ನಾವು ಕ್ಷುಲ್ಲಕವಾದಂಥದ್ದನ್ನು ಅರ್ಪಿಸಿದರೆ ಹಾಲಿನಂಥ ಮಧುರವಾದ ಆನಂದ ಅನುಭವವನ್ನು ಅವನು ಕೊಡ್ತಾನೆ. ತೃಣಜಲಧೇನು ತಾನುಂಡು ಅನವರತ ಪಾಲ್ಗರೆವತೆರನಂತೆ. ಅನಂತರ ಪೂರ್ವ ದಕ್ಷಿಣ ಪಶ್ಚಿಮೋತ್ತರ ಪಾರ್ವತೀಪತಿ ಅಗ್ನಿವಾಯು ಸುಶರ್ವರೀಚರ ದಿಗ್ವಲಯದಳು ಹಂಸನಾಮಕನು ಸಾರ್ವಕಾಲದಿ ಸರ್ವರೊಳು ಸುರ ಸಾರ್ವಭೌಮನ ಸ್ವೇಚ್ಛೆಯಲ್ಲಿ ಮತ್ತೋರ್ವರಿಗೆ ಗೋಚರಿಸದೆ ಅವ್ಯಕ್ತಾತ್ಮನೆಂದೆನಿಪ. ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಅಂದರೆ ಎಲ್ಲ ದಿಕ್ಕುಗಳಲ್ಲಿ ಮತ್ತು ನಮ್ಮ ಹೃತ್ಕಮಲದ 8 ದಳಗಳಲ್ಲಿ ಭಗವಂತ ವ್ಯಾಪ್ತನಾಗಿ ಮಧ್ಯದಲ್ಲಿ ಹಂಸನಾಮಕನಾಗಿ ಇದ್ದಾನೆ ಅಂತ ಹೇಳ್ತಾರೆ. ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ, ಇದು 4 ದಿಕ್ಕಾಯಿತು. ಆಮೇಲೆ ಪಾರ್ವತೀಪತಿ ಅಗ್ನಿವಾಯು, ಪಾರ್ವತೀಪತಿಯೇ ದಿಕ್ಕು ಅಂತ. ಪಾರ್ವತೀಪತಿ ಅಗ್ನಿವಾಯು ಸುಶಾರ್ವರೀಚರ ದಿಕ್ಕು. ಪಾರ್ವತೀಪತಿಯ ದಿಕ್ಕು ಅಂದರೆ ವಿದಿಕ್ಕುಗಳನ್ನು ಹೇಳ್ತಾ ಇದ್ದಾರೆ, ಐಶಾನ್ಯ. ಆಮೇಲೆ ಅಗ್ನಿಯ ದಿಕ್ಕು ಅಂದರೆ ಆಗ್ನೇಯ. ಆಮೇಲೆ ವಾಯುವಿನ ದಿಕ್ಕು ಅಂದರೆ ವಾಯವ್ಯ. ಸುಶಾರ್ವರೀಚರನ ದಿಕ್ಕು ಅಂತಂದರೆ ನಿವೃತ್ತಿ. ಶಾರ್ವರೀಚರ, ಶಾರ್ವರೀಕರ ಅಂತ ಒಂದು ಪಾಠ ಇದೆ, ಅದು ಅಷ್ಟು ಒಳ್ಳೆಯದಲ್ಲ ಆ ಪಾಠ. ಶಾರ್ವರೀಚರ ಅಂತಂದರೆ ರಾತ್ರಿಂಚರ. ಶಾರ್ವರಿ ಅಂದರೆ ರಾತ್ರಿ, ಶಾರ್ವರೀಚರ ಅಂದರೆ ರಾತ್ರಿ ತಿರುಗುವ ಅಂದರೆ ರಾಕ್ಷಸ. ನಿವೃತ್ತಿ ರಾಕ್ಷಸ, ಆದರೆ ಅವನು ಕೆಟ್ಟ ರಾಕ್ಷಸ ಅಲ್ಲ, ಒಳ್ಳೆಯ ರಾಕ್ಷಸ. ಅವನು ಅಭಿಮಾನ ದೇವತೆಗಳಲ್ಲಿ ಸೇರಿದವ. ಅದರಿಂದ ಸುಶಾರ್ವರೀಚರ ಅಂದರೆ ಸು ಅಂದರೆ ಒಳ್ಳೆಯವನು ಅಂತ. ಒಳ್ಳೆಯ ರಾಕ್ಷಸ, ಕೆಟ್ಟ ರಾಕ್ಷಸ ಅಂತ 2 ಥರ ಇದ್ದಾರೆ. ರಾಕ್ಷಸರಲ್ಲಿ, ಅಸುರಗಣಗಳಲ್ಲಿ ಮೋಕ್ಷಯೋಗ್ಯರು ಕೆಲವರಿದ್ದಾರೆ, ಅದರಲ್ಲಿ ಇವನು ಸೇರಿದವನು. ಹಾಗೆ ಅವನು ಸುಶಾರ್ವರೀಚರ ಅಂದರೆ ಯೋಗ್ಯನಾಗಿರ್ತಕ್ಕ ಅಸುರ ಅಂದರೆ ನಿವೃತ್ತಿ, ಅವನ ದಿಕ್ಕು ನೈಋತ್ಯ. ಹೀಗೆ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಪಾರ್ವತಿಪತಿ ಅಗ್ನಿ ವಾಯು ಸುಶಾರ್ವರೀಚರ ಹೀಗಿಟ್ಟುಕೊಂಡ್ರೆ ಎಲ್ಲ ದಿಕ್ಕುಗಳನ್ನು 8 ದಿಕ್ಕುಗಳನ್ನು ಹೇಳಿದ ಹಾಗಾಗತ್ತೆ. ಸುಶಾರ್ವರೀಕರ ಅಂತ ಇಟ್ಟುಕೊಂಡ್ರೆ, ಶಾರ್ವರೀಕರ ಅಂತ ಚಂದ್ರನಿಗೆ ಹೆಸರು. ಚಂದ್ರನು ಉತ್ತರ ದಿಗ ಅಭಿಮಾನಿ ಹೌದು, ಆದರೆ ನೈಋತ್ಯವನ್ನು ಬಿಟ್ಟ ಹಾಗಾಗತ್ತೆ, ಅಪೂರ್ಣ ಆಗತ್ತೆ. ಶಾರ್ವರೀಚರ ಅಂತ ಇಟ್ಕೊಂಡ್ರೆ ಎಲ್ಲ ದಿಕ್ಕುಗಳನ್ನು ಹೇಳಿದಾಗತ್ತೆ. ಸುಶಾರ್ವರೀಚರ ದಿಗ್ವಲಯದಳು, ಹೀಗೆ ದಿಗ್ವಲಯ 8 ದಿಕ್ಕುಗಳು. ಅದರಲ್ಲಿ ಸಂಚರಿಸ್ತಾ ಮಧ್ಯದಲ್ಲಿ ಹಂಸನಾಮಕನು ಸಾರ್ವಕಾಲದಲ್ಲಿ ಸರ್ವರಳು ಇರ್ಹನು. ಎಲ್ಲರ ದೇಹದಲ್ಲಿಯೂ ಹಂಸನಾಮಕರಾಗಿ ಉಸಿರಾಡುವಷ್ಟು ಕಾಲವೂ ಈ ದೇಹದೊಳಗೆ ಇರತಕ್ಕಂಥ ರೂಪ. ಸರ್ವಕಾಲದಿ ಸರ್ವರೊಳು ಸುರ ಸಾರ್ವಭೌಮನು ಸ್ವೇಚ್ಛೆಯಲ್ಲಿ ಅವನು ಇದ್ದಾನೆ. ಯಾಕಿದ್ದಾನೆ? ನಾವು ಇದ್ದೇವೆ, ನಮ್ಮ ಪ್ರಾರಬ್ಧ ಕರ್ಮ. ಅವನು ಯಾಕಪ್ಪ ಇರಬೇಕು ಅಂದರೆ ಅದು ಅವನ ಪ್ರಾರಬ್ಧ ಕರ್ಮವಲ್ಲ, ಅಂದರೆ ಸ್ವೇಚ್ಛೆಯಲ್ಲಿ ಮತ್ತೋರ್ವರಿಗೆ ಗೋಚರಿಸದೆ, ಆದ್ದರಿಂದ ಅವ್ಯಕ್ತಾತ್ಮನೆಂದೆನಿಸಿ ಇಹನು ಅಂತ ಒಂದು ಪಾಠ. ಎಂದೆನಿಪ ಅನ್ನುವುದೇ ಹೆಚ್ಚು, ಕ್ರಿಯಾಪದ ಚೆನ್ನಾಗಿರುತ್ತೆ. ಅವ್ಯಕ್ತಾತ್ಮ ಅಂತ ಭಗವಂತನಿಗೆ ಹೆಸರು. ಅವ್ಯಕ್ತಾತ್ಮ ಅಂತಂದರೆ ಇನ್ನೊಬ್ಬರಿಗೆ ವ್ಯಕ್ತವಾಗದ ಸ್ವರೂಪ ಉಳ್ಳವ. ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಉಚ್ಯತೆ ಅಂತ ಗೀತೆಯಲ್ಲೂ ಹೇಳಿದ್ದಾರೆ. ಹಾಗಾಗಿ ಅವನು ಅವ್ಯಕ್ತನಾಗಿ ಅಂದರೆ ಇನ್ನೊಬ್ಬರಿಗೆ ಗೋಚರಿಸದೆ ಒಳಗೆ ಇದ್ದಾನೆ. ಅವ್ಯಕ್ತಾತ್ಮ ಅನ್ನೋದಕ್ಕೆ ಆ ಅಂದರೆ ಅಕಾರವಾಚ್ಯನಾದ ಪರಮಾತ್ಮ, ಅವನು ಅಕಾರವಾಚ್ಯನಾದ ತನಗೆ ಮಾತ್ರ ವ್ಯಕ್ತನಾಗಿ ಇನ್ನೊಬ್ಬರಿಗೆ ಅವ್ಯಕ್ತನಾಗಿ ಇದ್ದಾನೆ ಅನ್ನುವುದು ಒಂದು ಅರ್ಥ. ಇನ್ನು ಅವನು ಅವ್ಯಕ್ತ ಅನ್ನುವುದಕ್ಕೆ ಇನ್ನೊಂದು ರೀತಿಯ ಅರ್ಥವನ್ನು ಇವರು ಜಮಖಂಡಿ ವಾದರಾಜಾಚಾರ್ಯರು ಬರೀತಾರೆ. ಅದನ್ನು ಕನ್ನಡದಲ್ಲಿ ಅನುವಾದ ಮಾಡುವಾಗ ಬಹಳ ತಪ್ಪಾಗಿ ಮಾಡಿದ್ದಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ನಾನು. ಅವರು ಏನು ಬರೆದಿದ್ದಾರೆ ಅಂದರೆ ಅದನ್ನು ಅನುವಾದ ಮಾಡುವವರಿಗೆ ಗೊತ್ತಾಗಲಿಲ್ಲ. ಅವರು ವಿ ಅತ್ತ ಆತ್ಮ ಅಂತ ಬರೆದು, ವಿ ಅತ್ತ ಅಲ್ಲ, ವಿ ಅಕ್ತ. ಅಕ್ತ ಅಂತಂದರೆ ಅಟ್ಯಾಚ್ಡ್ ಅಂತ ಅರ್ಥ, ಸಂಬದ್ಧ ಅಂತ. ಸಂಸ್ಕೃತದಲ್ಲಿ ಅಕ್ತ ಅಂದರೆ ಅಂಟಿಕೊಂಡಿರುವುದು, ಅಂದರೆ ಸಂಬಂಧ ಹೊಂದಿರುವುದು, ಸದಾ ಸಂಬದ್ಧನಾಗಿರುವುದು. ವಿ ಅಕ್ತ ಅಂದರೆ ಸಂಬದ್ಧನಾಗದೇ ಇರುವುದು. ಅವನು ಅಲ್ಲ ಅಂದರೆ ಪ್ರಪಂಚದ ಜೊತೆಗೆ ಎಂದೂ ಸಂಬದ್ಧನಾಗದೇ ಇರುವವನು ವ್ಯಕ್ತ. ವಿ ಅಕ್ತನು ಅಲ್ಲದವನು ಅಂದರೆ ಸದಾ ಪ್ರಪಂಚದ ಜೊತೆಗೆ ಸಂಬದ್ಧನಾಗಿರುವವನು, ಸರ್ವ ಪ್ರಪಂಚದಲ್ಲಿಯೂ ಇರುವವನು ಅಂತ ಅರ್ಥ ಅಂತ ಅವ್ಯಕ್ತ ಶಬ್ದಕ್ಕೆ ಹೀಗೊಂದು ಅರ್ಥವನ್ನು ಜಮಖಂಡಿ ವಾದರಾಚಾರ್ಯರು ಬರೆದಿದ್ದಾರೆ. ಅಲ್ಲಿ ಏನು ಅಂದರೆ ಅಕ್ತ ಅಂತ ಶಬ್ದ, ಆ ಕ ಅದಕ್ಕೆ ತಾವತ್ತು. ಅಲ್ಲಿ ಕನ್ನಡದಲ್ಲಿ ಪ್ರಿಂಟ್ ಮಾಡುವವರು ವಿ ಅತ್ತ, ಯಾರು ಅತ್ತನೋ ಯಾರಿಗಾಗಿ ಅತ್ತನೋ ಗೊತ್ತಿಲ್ಲ ನನಗೆ, ಅದನ್ನು ಓದಿ ನಾವು ಅಳಬೇಕಷ್ಟೇ, ಆ ಅನುವಾದ ಓದಿ. ಅತ್ತ ಅಂತ ಅನ್ನೋ ಶಬ್ದ ಅಲ್ಲ, ಅಕ್ತ, ವಿ ಅಕ್ತ. ಅಕ್ತ ಅಂದರೆ ಸಂಬದ್ಧ,
ಇಡೀ ಪ್ರಪಂಚದ ಜೊತೆಗೆ ಭಗವಂತ ಸಂಬದ್ಧನಾಗಿದ್ದಾನೆ. ಭಗವಂತ ನತದಸ್ತಿ ವಿನಾಯತ್ಸ್ಯಾನ್ ಮಯಾಭೂತಂ ಚರಾಚರಂ, ನನ್ನನ್ನು ಬಿಟ್ಟು ಯಾವ ಪ್ರಪಂಚವೂ ಎಲ್ಲಿಯೂ ಇಲ್ಲ ಅಂತ ಹೇಳ್ತಾನೆ. ಆ ಅರ್ಥದಲ್ಲಿ ಅಕ್ತ ಅಂದರೆ ಸಂಬದ್ಧ, ವಿ ಅಕ್ತ ಅಂದರೆ ಸಂಬಂಧ ವಿಗತ ಸಂಬಂಧ, ಅಂದರೆ ಪ್ರಪಂಚಕ್ಕೆ ಸಂಬಂಧ ಇಲ್ಲದವ ವ್ಯಕ್ತ, ಅಂಥವನು ಅಲ್ಲ ಅಂದರೆ ಸದಾ ಪ್ರಪಂಚದ ಜೊತೆಗೆ ಸದಾ ಸರ್ವದಾ ಸಂಬದ್ಧನಾದವ, ಸರ್ವ ಪ್ರಪಂಚದ ಸರ್ವಭಾಗದಲ್ಲೂ ಸರ್ವಕಾಲದಲ್ಲೂ ಸಂಗತನಾಗಿ ಒಳಗಿನಿಂದ ಅಂತರ್ಯಾಮಿಯಾಗಿರುವವ ಅನ್ನುವುದು ಅವ್ಯಕ್ತ ಅನ್ನುವುದ ಅರ್ಥ ಅಂತ ಅನ್ನೋ ಒಂದು ಹೊಸ ಅರ್ಥವನ್ನು ವಾಜರಾಚಾರ್ಯರು ಬರೆದಿದ್ದಾರೆ. ಬರೆದು ಅದು ಉಪಯೋಗ ಇಲ್ಲದೆ ಆಗಿಬಿಟ್ಟಿದೆ. ಯಾಕಂದರೆ ಕನ್ನಡದಲ್ಲಿ ಏನೋ ಅದು ಏನು ನನಗೆ ಏನು ಅಂತ ನನಗೆ ಅರ್ಥ ಆದರೆ ತಾನೇ ನಿಮಗೆ ಹೇಳೋದು, ನನಗೆ ಅರ್ಥವಾಗುವುದಿಲ್ಲ, ಕನ್ನಡವೂ ಅರ್ಥವಾಗುವುದಿಲ್ಲ, ಸಂಸ್ಕೃತವೂ ಅರ್ಥವಾಗುವುದಿಲ್ಲ. ಗೋಚರಿಸದೆ ಅವ್ಯಕ್ತಾತ್ಮನೆಂದೆನಿಪ. ಈಗ ನಾವು ಬಹಳ ಹೊತ್ತಾಗಿ ಹೋಯಿತು, ಇನ್ನು ಒಂದು ಪದ್ಯ ಮಾಡಿಬಿಟ್ರೆ ಮುಕ್ತಾಯವಾಗಿಬಿಡುತ್ತೆ. ಪರಿ ಇಡಾವತ್ಸರನು ಸಂವತ್ಸರದೊಳು ಅನಿರುದ್ಧಾದಿ ರೂಪವ ಧರಿಸಿ ಬಾರ್ಹಸ್ಪತ್ಯ ಸೌರಭ ಚಾಂದ್ರಮನು ಎಂದೆನಿಸಿ. ಇಲ್ಲಿಯೂ ಸ್ವಲ್ಪ ಪಾಠಾಂತರ ಇರಬೇಕು ಅಂತ ಅನಿಸುತ್ತೆ, ಮುಂದೆ ನೋಡೋಣ. ಇರುತಿಹ ಜಗನ್ನಾಥ ವಿಠಲ ಸ್ಮರಿಸುವವರನು ಸಂತಯ್ಯಪನೆಂದು ಎಂದು ಉರುಪರಾಕ್ರಮನು ಉಚಿತ ಸಾಧನ ಯೋಗ್ಯತೆಯನ್ನು ಅರಿತು. ಇದು ಕೊನೆಯ ಪದ್ಯ, ವಿಭೂತಿ ಸಂಧಿದ್ದು. ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಕಾಲ ಪಂಚವಿಧವಾಗಿದೆ. ಪರಿವತ್ಸರ, ವರ್ಷವನ್ನು ಪ್ರಾಚೀನರು 5 ವಿಭಾಗ ಮಾಡ್ತಾರೆ. ಪರಿವತ್ಸರ, ಇಡಾವತ್ಸರ, ವತ್ಸರ, ಅನುವತ್ಸರ, ಸಂವತ್ಸರ ಅಂತ. ಇದು ಹಾಗೆ. ಇದರಲ್ಲಿ ಇದನ್ನು ಪದಚ್ಛೇದ ಮಾಡುವಲ್ಲಿ ಬಹಳ ತಪ್ಪುಗಳಿದೆ, ಕನ್ನಡ ಅನುವಾದ ಮಾಡುವಲ್ಲಿ. ಪರಿ ಅನ್ನುವುದು ಒಂದು ಪರಿವತ್ಸರ, ಇಡಾ ಅನ್ನುವುದು ಒಂದು ಇಡಾವತ್ಸರ, ಆಮೇಲೆ ಇಡಾವತ್ಸರನು ಅಂದರೆ ಇಡಾವತ್ಸರ ನಾಮಕನು ಅಂತ ಅರ್ಥ ಬರೀತಾರೆ. ಅಲ್ಲ, ಇಡಾವತ್ಸರ ಆಮೇಲೆ ಅನು ಅಂತ ಪದಚ್ಛೇದ, ಅನುವತ್ಸರ ಸಂವತ್ಸರ, ಇಡಾವತ್ಸರ ಅನು ಸಂವತ್ಸರ ಅಂತ ಪದ. ಇಡಾವತ್ಸರನೂ ಅಲ್ಲ. ಪದಚ್ಛೇದ ಮಾಡಲಿಕ್ಕೂ ಬಾರದೇ ಇದ್ದವರು ಯಾಕೆ ಹರಿತಾನುಸಾರಕ್ಕೆ ಅರ್ಥ ಬರೀಬೇಕು? ಕನ್ನಡ ಭಾಷೆಯಲ್ಲಿ ಏನು ಪದಚ್ಛೇದ ಅಂತ ಗೊತ್ತಿಲ್ಲ, ಏನು ಅರ್ಥ ಅಂತ ಗೊತ್ತಿಲ್ಲ, ಯಾಕೆ ಅರ್ಥ ಬರೀಬೇಕು? ಅರ್ಥ ಬರೆದು ಅಪಾರ್ಥ, ಅರ್ಥ ಅಲ್ಲ ಅದು, ನಾನು ತಪ್ಪು ಹೇಳಿದೆ. ಯಾಕೆ ಅರ್ಥ ಬರೆಯುವುದೇ ಇರು, ಯಾಕೆ ಅಪಾರ್ಥ ಬರೀಬೇಕು? ಅದನ್ನು ಓದಿ ಜನರು ಏನು ಉದ್ಧಾರ ಆಗಬೇಕು? ಪರಿ ಇಡಾ ವತ್ಸರ ಅನು ಸಂವತ್ಸರ ಅಂತ. ಅಲ್ಲಿ ವತ್ಸರನೂ ಅಲ್ಲ, ವತ್ಸರ ಪ್ಲಸ್ ಅನು, ಪರಿವತ್ಸರ, ಇಡಾವತ್ಸರ, ವತ್ಸರ, ಅನುವತ್ಸರ, ಸಂವತ್ಸರ ಅಂತ. ಆಮೇಲೆ ಇನ್ನೊಂದು ಇಲ್ಲಿ ಮುಂದೆ ಪದಚ್ಛೇದ ಭಾರಿ ಕೆಲವು ವ್ಯಾಖ್ಯಾನಕಾರರು ಇಲ್ಲಿ ಮುಂದೆ ಏನಿದೆ ಅದಕ್ಕೆ ಧರಿಸಿ ಬಾರ್ಹಸ್ಪತ್ಯ ಸೌರಭ ಚಾಂದ್ರಮನು ಎನಿಸಿ ಅಂತುಂಟು. ಅದು ಬಾರ್ಹಸ್ಪತ್ಯ ವತ್ಸರ ಅಂತೆ, ಮತ್ತೆ ಸೌರಭ ವತ್ಸರ. ಪ್ರಪಂಚದಲ್ಲಿ ಯಾರಾದರೂ ಕೇಳಿದ್ದೀರಾ ಸೌರಭ ವತ್ಸರ ಅಂತ ಒಂದು? ಜಗನ್ನಾಥದಾಸರ ವ್ಯಾಖ್ಯಾನದಲ್ಲಿ ಇದೆ, ಸೌರಭವತ್ಸರ ಅಂತ ಒಂದಿದೆ. ಸೌರವತ್ಸರ ಭವತ್ಸರ ಅಂತದು. ಸೌರ ಅಂದರೆ ಸೌರಮಾನದ್ದು, ಭಾ ಅಂದರೆ ನಕ್ಷತ್ರಮಾನದ್ದು. ಸೌರವತ್ಸರ ಭಾವತ್ಸರ ಅನ್ನೋದು ಗೊತ್ತಿಲ್ಲ, ಸೌರಭವತ್ಸರ ಅಂತ ವ್ಯಾಖ್ಯಾನ ಬರೀತಾರೆ. ಏನು ಮಾಡಬೇಕು ಇಂಥವ್ರನ್ನೆಲ್ಲ? ಏನು ಮಾಡಬೇಕು ನನಗೆ ಗೊತ್ತಾಗೋದಿಲ್ಲ. ದೇವರೇ ರಕ್ಷಿಸಬೇಕು ಅವರನ್ನು, ನನಗೇನು ತೋಚ್ತಾ ಇಲ್ಲ. ಪರಿವತ್ಸರ, ಇಡಾವತ್ಸರ, ಅನುವತ್ಸರ, ಸಂವತ್ಸರ ಅಂತ 5 ವಿಧ, ಮತ್ತು ವತ್ಸರ, ಪಂಚವಿಧವಾದ ವರ್ಷಗಳನ್ನು ಪ್ರಾಚೀನರು ಹೇಳಿದರು. ಇದು ಪಂಚರೂಪಿಯಾದ ನಾರಾಯಣನು ಇದರಲ್ಲಿ ಇದ್ದಾನೆ ಅಂತ ಇದನ್ನು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳಿದ್ದಾರೆ. ಇದು ಭಾಗವತದಲ್ಲೇ ಬಂದಿದೆ ಈ ವಿಷಯ. ಭಾಗವತ ತಾತ್ಪರ್ಯದಲ್ಲಿ ಇದನ್ನು ಆಚಾರ್ಯರು ಮಾಡಿದ್ದಾರೆ. ಪರಿವತ್ಸರ ಅಂತಂದರೆ ಬಾರ್ಹಸ್ಪತ್ಯ ವರ್ಷ. ಮುಂದೆ ಹೇಳ್ತಾರೆ ನೋಡಿ, ಬಾರ್ಹಸ್ಪತ್ಯ ವರ್ಷ, ಬೃಹಸ್ಪತಿಯ ಮಾನದಿಂದ ಹೇಳ್ತಕ್ಕಂಥ ವರ್ಷಕ್ಕೆ ಪರಿವತ್ಸರ. ಅದೇನು ಅಂತ ಮತ್ತೆ ವಿವರಣೆ ಮತ್ತೆ ಹೇಳ್ತೇನೆ ಕಿಂಚಿತಾಗಿ. ಬಾರ್ಹಸ್ಪತ್ಯ ವರ್ಷಕ್ಕೆ ಪರಿವತ್ಸರ ಅಂತ ಹೇಳ್ತಾರೆ. ಆಮೇಲೆ ಇಡಾವತ್ಸರ ಅಂದರೆ ಭವತ್ಸರ, ನಕ್ಷತ್ರಗಳಿಂದ ಲೆಕ್ಕ ತೆಗೆದು ಮಾಡುವ ವರ್ಷಕ್ಕೆ ಇಡಾವತ್ಸರ ಅಂತ ಹೇಳ್ತಾರೆ. ಆಮೇಲೆ ವತ್ಸರ ಅಂತಂದರೆ ಯಾವ ಮಾನವೂ ಇಲ್ಲದೆ 360 360 ಡೇಸ್. ಇವತ್ತು ಸಾಲ ಕೊಟ್ಟರೆ ಇನ್ನೊಂದು ವರ್ಷದಲ್ಲಿ ವಾಪಸ್ ಕೊಡಬೇಕು ಅಂದರೆ ಇವತ್ತಿನಿಂದ 360 ದಿವಸ ಅಂತ ಲೆಕ್ಕ. 360 ಡೇಸ್, ಅದಕ್ಕೆ ವತ್ಸರ ಅಂತ ಹೇಳ್ತಾರೆ. ಅದಕ್ಕೆ ಯಾವುದೇ ಮಾಸ, ಋತು, ತಿಂಗಳು, ಅಯನ ಏನು ಲೆಕ್ಕ ಇಲ್ಲ. ಇವತ್ತಿನಿಂದ 360 ದಿವಸಕ್ಕೆ 1 ವರ್ಷ. ಹಾಗೆ ವತ್ಸರ ಅಂದರೆ 360 ಡೇಸ್. ಆಮೇಲೆ ಅನುವತ್ಸರ ಅಂತಂದರೆ ಚಾಂದ್ರ ಮಾಸದಿಂದ, ಹುಣ್ಣಿಮೆ ಅಮಾವಾಸ್ಯೆ, 12 ಹುಣ್ಣಿಮೆ 12 ಅಮಾವಾಸ್ಯೆಗಳಾದಾಗ ಚೈತ್ರಾದಿ ಫಾಲ್ಗುಣ ಅಂತ ಮಾಸ ಉಂಟಲ್ಲ, ಇದನ್ನು ಅನುವತ್ಸರ ಅಂತ ಹೇಳ್ತಾರೆ. ಸಂವತ್ಸರ ಅಂತ ಹೇಳಿದರೆ ಸೌರಮಾನದಿಂದ ಪರಿಗಣನೆ ಮಾಡಿದ್ದಕ್ಕೆ ಸಂವತ್ಸರ ಅಂತ ಹೆಸರು. ಮೇಷಾದಿ ಮೀನ ಅಂತ ಮೇಷ ಸಂಕ್ರಮಣ, ಅದೇ ಹೇಳಿದೆ ನಾನು, ಕೃಷ್ಣಾಷ್ಟಮಿಯನ್ನು ಸೌರಮಾನದಿಂದ ಆಚರಿಸಬೇಕು, ಅದು ಸಂವತ್ಸರ. ಇದು ಚಾಂದ್ರಮಾನದ್ದು ಸಂವತ್ಸರ ಅಲ್ಲ, ಇದು ಅನುವತ್ಸರ ಅಂತ.
ಇದು ಸೂರ್ಯನಿಗೆ ಅನುಗುಣವಾಗಿ ವತ್ಸರ. ಮೂಲಭೂತವಾದ ವತ್ಸರ ಸೂರ್ಯನದು. ಯಾಕೆಂದರೆ ಸೂರ್ಯನ ವರ್ಷದ ಮಾನವೇ ಮುಖ್ಯ. 365 31 ಒಂದು ವರ್ಷ ಅಂತಂದರೆ ಅದು ಯಾವ ಲೆಕ್ಕ ಇದು? ಸೂರ್ಯನ ಗತಿಯಿಂದ. ಚಂದ್ರನಲ್ಲಿ ಅಷ್ಟಾಗುವುದಿಲ್ಲ. 350 ಚಿಲ್ಲರೆ ದಿವಸಗಳಾಗೋದು. ಅವರು 10 ದಿವಸ ಕಮ್ಮಿ ಆಗುತ್ತೆ ಒಂದು ವರ್ಷದಲ್ಲಿ, ಹುಣ್ಣಿಮೆ ಅಮಾವಾಸ್ಯೆ ಇಟ್ಕೊಂಡು. ಅದಕ್ಕೆ ಅದು ಸೂರ್ಯನನ್ನು ಅನುಸರಿಸಿ ಲೆಕ್ಕ ಮಾಡಬೇಕಾದ ವತ್ಸರ ಅನುವತ್ಸರ ಅಂತಂದ್ರು. ಚಾಂದ್ರಮಾನ ಚೈತ್ರಾದಿ ಮಾನ ಉಂಟಲ್ಲ, ಅದು ಅನುವತ್ಸರ. ಅದಕ್ಕೋಸ್ಕರವೇ ಸೂರ್ಯನ ಮಾನಕ್ಕೆ ಅನುಗುಣವಾಗಿ 3 ವರ್ಷಗಳಿಗೊಮ್ಮೆ ಒಂದು ಅಧಿಕ ಮಾಸ ಹಾಕಿ 30 ದಿವಸ ಹೆಚ್ಚನ್ನು ಆ್ಯಡ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಬೇಕಾದ್ದು. ಅದರಿಂದ ಸೂರ್ಯನಿಗೆ ಅನುಗುಣವಾಗಿ ಆ್ಯಡ್ ಮಾಡಿ ಅಡ್ಜಸ್ಟ್ ಮಾಡಬೇಕಾದ ವತ್ಸರ ಚಾಂದ್ರಮಾನದ್ದು. ಅದಕ್ಕೆ ಅನುವತ್ಸರ ಅಂತ ಹೆಸರು. ಪರ್ಫೆಕ್ಟ್ ಆದ ವತ್ಸರ ಅಂದರೆ ಮೇಷಾದಿ ಮೀನದ ತನಕದ ಸೌರಗತಿಯಿಂದ ಅದು ಕರೆಕ್ಟಾಗಿ 365 31 ದಿವಸಕ್ಕೆ ಒಂದು ವರ್ಷ ಆಗುವುದು ಮೇಷ ಸಂಕ್ರಮಣದಿಂದ ಮತ್ತೊಂದು ಮೇಷ ಸಂಕ್ರಮಣಕ್ಕೆ. ಆದ್ದರಿಂದ ಮೇಷಾದಿ ಸಂಕ್ರಾಂತಿಯಿಂದ ಪರಿಗಣನೆ ಮಾಡತಕ್ಕಂಥ ಸೌರಮಾನ ಪದ್ಧತಿ ಉಂಟಲ್ಲ, ಅದು ಸಂವತ್ಸರ, ಪರ್ಫೆಕ್ಟ್ ಆದಂಥ ವರ್ಷಗಣನೆ. ಚಾಂದ್ರಮಾನದಿಂದ ಮಾಡತಕ್ಕಂಥದ್ದು ಅನುವತ್ಸರ, 360 ದಿವಸದ್ದು ವತ್ಸರ. ಅಂದರೆ ಸೌರಮಾನಕ್ಕಿಂತ ಚಾಂದ್ರಮಾನದ ವತ್ಸರ ಸಣ್ಣದು, ಸುಮಾರು 355 ದಿನ ಆಗುತ್ತೆ ಒಂದು ವರ್ಷಕ್ಕೆ. ನೀವು ಪಂಚಾಂಗ ತೆಗೆದರೆ ಚೈತ್ರ ಪ್ರತಿಪದೆಯಿಂದ ಫಾಲ್ಗುಣ ಅಮಾವಾಸ್ಯೆ ತನಕ ಲೆಕ್ಕ ತೆಗೆದರೆ ಸುಮಾರು 355 ದಿವಸ ಆಗುತ್ತೆ. ಮತ್ತೊಂದು 10 ದಿವಸ ಎಲ್ಲಿ ಹೋಯಿತು? ಅದಕ್ಕೆ 3 ವರ್ಷಕ್ಕೊಮ್ಮೆ 1 ತಿಂಗಳು ಜಾಸ್ತಿ ಮಾಡೋದಷ್ಟೇ. ಅಧಿಕ ಮಾಸ ಮಾಡಿ ಅಡ್ಜಸ್ಟ್ ಮಾಡಿ ಕೂಡಿಸ್ಬೇಕಲ್ಲ. ಇವರು 4 ವರ್ಷಕ್ಕೊಮ್ಮೆ 1 ಫೆಬ್ರವರಿ ಜಾಸ್ತಿ ಮಾಡಿದ ಹಾಗೆ. ಅದನ್ನ ಚಾಂದ್ರಮಾನದಲ್ಲಿ ಪರ್ಫೆಕ್ಟ್ ಆಗಬೇಕಾದ್ರೆ ಸೌರಮಾನಕ್ಕೆ ಅನುಗುಣವಾಗಿ 1 ತಿಂಗಳು ಅಧಿಕ ಮಾಸ ಮಾಡಿ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಅಂದರೆ ಅದು ಅನುವತ್ಸರ. ಅದು 350 ದಿವಸದ್ದು. 360 ದಿವಸದ್ದು ವತ್ಸರ, ಲೆಕ್ಕಾಚಾರಕ್ಕೆ, ಬಿಸಿನೆಸ್ಸಿಗೆ, ಸಾಲ ಕೊಟ್ಟು ಬಡ್ಡಿ ಲೆಕ್ಕಕ್ಕೆ 360 ದಿವಸದ್ದು. ಆಮೇಲೆ ಇಡಾವತ್ಸರ ಅಂತಂದರೆ 27 ನಕ್ಷತ್ರಗಳು ಒಂದು ಸುತ್ತು ತಿರುಗಿದಾಗ 1 ತಿಂಗಳಾಯಿತು ಅಂದರೆ 27 ದಿವಸ ಒಂದು ತಿಂಗಳಿಗೆ. ಅದರ ಪ್ರಕಾರ 27 12 324 ನಕ್ಷತ್ರ ವರ್ಷಕ್ಕೆ 324 ದಿವಸಗಳು. ಇದು ಒಂದು ವರ್ಷ. ಹಿಂದೆ ಕೆಲವು ನಕ್ಷತ್ರಗಳಿಂದ ವರ್ಷ ಪರಿಗಣನೆ ಮಾಡತಕ್ಕಂಥದ್ದಕ್ಕೆ ಇಡಾವತ್ಸರ ಅಂತ ಹೇಳ್ತಾರೆ. ಅದು 324 ದಿವಸ ಆಗುತ್ತೆ. 324 ದಿವಸದ ವರ್ಷ ಇಡಾವತ್ಸರ, 360 ದಿವಸದ ವರ್ಷ ವತ್ಸರ, ಬರೇ ವರ್ಷ. 355 ಚಿಲ್ಲರೆ ದಿವಸದ್ದು ಅನುವತ್ಸರ, 365 31 ದಿವಸದ್ದು ಸಂವತ್ಸರ ಆಯಿತು. ಮತ್ತೊಂದು ಪರಿವತ್ಸರ ಅಂತ. ಪರಿವತ್ಸರ ಅಂದರೆ ಬೃಹಸ್ಪತಿ ಗುರು ಸೂರ್ಯ 12 ರಾಶಿಗಳಲ್ಲಿ ತಿರುಗಿದಾಗ ಒಂದು ವರ್ಷಕ್ಕೆ ಸೌರ, ಚಂದ್ರ ಅಮಾವಾಸ್ಯೆ ಹುಣ್ಣಿಮೆಗೆ ಸಂಬಂಧಪಟ್ಟು ಚಾಂದ್ರಮಾನ ಆಯಿತು. ಈ ಪರಿವತ್ಸರ ಅಂತಂದರೆ ನಕ್ಷತ್ರಗಳ ಗತಿಯಿಂದ ನಕ್ಷತ್ರ ಆಯಿತು. ಬೃಹಸ್ಪತಿ ಗುರು ಒಂದು ರಾಶಿಯಿಂದ ಒಂದು ರಾಶಿಗೆ ಹೋಗುವುದಕ್ಕೆ 1 ವರ್ಷ ತಗೊಳ್ತಾನೆ. ಒಟ್ಟು 12 ರಾಶಿಗಳು ತಿರುಗಬೇಕಾದ್ರೆ 12 ವರ್ಷ ತಗೋತಾನೆ. ಆದ್ದರಿಂದ ಒಂದೊಂದು ರಾಶಿಯಲ್ಲಿ ಗುರುಗ್ರಹ 1 ವರ್ಷ ಇರ್ತಾನೆ. ಆ ಗುರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವಷ್ಟು ಅವಧಿಗೆ 1 ವತ್ಸರ ಅಂತಿಟ್ಟು ಅದಕ್ಕೆ ಬಾರ್ಹಸ್ಪತ್ಯ ವತ್ಸರ ಅಂತ ಹೇಳ್ತಾರೆ. ಅದನ್ನೇ ಪರಿವತ್ಸರ ಅಂತ. ಅದು ಯುದ್ಧದಲ್ಲಿ ಸ್ವಲ್ಪ ದೊಡ್ಡದಾಗಬಹುದು. ಹೀಗೆ 5 ಬಗೆಯ ವರ್ಷಗಳನ್ನು ಹಿಂದಿನವರು ಹೇಳುತ್ತಿದ್ದರು. ಇದನ್ನೇ ಪರಿ, ಇಡ, ವತ್ಸರ, ಅನು, ಸಂವತ್ಸರ, ಈ 5ರಲ್ಲಿ ಇರತಕ್ಕ ಅನಿರುದ್ಧಾದಿ ರೂಪ. ಅದನ್ನು ಪರಿವತ್ಸರದಲ್ಲಿ ಅನಿರುದ್ಧ ಇಲ್ಲಿ ಹೇಳಿದ ಹಾಗೆ ತಗೊಳ್ಳಿ. ಇದನ್ನು ಮತ್ತು ವ್ಯಾಖ್ಯಾನದಲ್ಲೆಲ್ಲ ಅನಿರುದ್ಧಾದಿ ರೂಪಗಳನ್ನು ಯದ್ವಾ ತದ್ವಾ ಹೇಳಿದ್ದಾರೆ. ಅನಿರುದ್ಧ ಪರಿವತ್ಸರದಲ್ಲಿ ಬಾರ್ಹಸ್ಪತ್ಯ ವತ್ಸರದಲ್ಲಿ ಅನಿರುದ್ಧ ಇದ್ದಾನೆ. ಇಡಾವತ್ಸರ ಅಂದರೆ ನಕ್ಷತ್ರಮಾನದಿಂದ ತೆಗೆದುಕೊಂಡಿರತಕ್ಕ 324 ದಿವಸಗಳ ವರ್ಷದಲ್ಲಿ ಸಂಕರ್ಷಣ ಇದ್ದಾನೆ, ಅದು ಪ್ರದ್ಯುಮ್ನ. ಆಮೇಲೆ ವತ್ಸರ 360 ದಿವಸದ ವರ್ಷದಲ್ಲಿ ಸಂಕರ್ಷಣ ಇದ್ದಾನೆ. ಚಾಂದ್ರಮಾನದ ಚೈತ್ರ ಪ್ರತಿಪದೆಯಿಂದ ಫಾಲ್ಗುಣ ಅಮಾವಾಸ್ಯೆ ತನಕದ ಅನುವತ್ಸರದಲ್ಲಿ ವಾಸುದೇವ ಇದ್ದಾನೆ. ಮತ್ತು ಸೂರ್ಯನ ಮೇಷ ಸಂಕ್ರಮಣದಿಂದ ಮತ್ತೆ ಮೇಷ ಸಂಕ್ರಮಣ ತನಕ ಮೀನಮಾಸ ಮುಗಿಯುವ ತನಕ ಇರತಕ್ಕಂಥ ಸಂವತ್ಸರದಲ್ಲಿ ನಾರಾಯಣ ಇದ್ದಾನೆ. ಹೀಗೆ ಅದರಿಂದ ಈ ಸಂವತ್ಸರ ಅಂತಂದರೆ ನಾವು ಸಾಮಾನ್ಯವಾಗಿ ಇಂಥ ಯುವ ಸಂವತ್ಸರಸ್ಯ ಪಂಚಾಂಗಂ, ಭಾವ ಸಂವತ್ಸರಸ್ಯ ಪಂಚಾಂಗಂ ಅಂತಂದರೆ ಸಂವತ್ಸರ ಅಂತಂದರೆ ನಿಜವಾಗಿ ಸೌರಮಾನದ ಪರಿಗಣನೆಗೆ ಸಂವತ್ಸರ ಅಂತ ಹೆಸರು. ಚಾಂದ್ರಮಾನದ ಪರಿಗಣನೆಗೆ ಅನುವತ್ಸರ ಅಂತ ಶಾಸ್ತ್ರೀಯವಾದ ಹೆಸರು. ಹೀಗೆ ಪರಿ, ಇಡ, ವತ್ಸರ, ಅನು, ಸಂವತ್ಸರದಳು ಅನಿರುದ್ಧಾದಿ ರೂಪವ ಧರಿಸಿ ಬಾರ್ಹಸ್ಪತ್ಯ ಸೌರಭ ಚಾಂದ್ರಮಾನೆನಿಸಿ ಇರಬೇಕು ಅಂತ ಕಾಣುತ್ತೆ ನನಗೆ. ಚಾಂದ್ರಮನು ಅಂತಲ್ಲ, ಚಾಂದ್ರಮಾನ ಎನಿಸಿ. ಚಾಂದ್ರಮನು ಎನಿಸಿ ಅಂದರೆ ಎಂಥದ್ದು? ಒಂದೋ ಚಂದ್ರಮ, ಚಾಂದ್ರಮ ಅಂದರೆ ಎಂಥದ್ದು? ಚಾಂದ್ರಮಾನ ಎನಿಸಿ. ಸೌರಮಾನ, ಭಮಾನ, ಚಾಂದ್ರಮಾನ. ಅದರಿಂದ ಬಾರ್ಹಸ್ಪತ್ಯ ಸೌರಭ ಚಾಂದ್ರಮಾನೆನಿಸಿ ಅಂತ ಮನು ಎನಿಸಿ ಇರುವುದಕ್ಕಿಂತ ಚಾಂದ್ರಮಾನ್ ಎನಿಸಿ ಅಂತ ಇದ್ದರೆ ಹೆಚ್ಚು ಅರ್ಥದ ದೃಷ್ಟಿಯಿಂದ ಹೆಚ್ಚು ಒಳ್ಳೆಯ ಪಾಠ. ಹೀಗೆ ಚಾಂದ್ರಮಾನ
ಸೌರಮಾನ, ಬಾರ್ಹಸ್ಪತ್ಯಮಾನ, ನಕ್ಷತ್ರಮಾನ ಅಂತನ್ನುವ ಹೆಸರಿನಿಂದ ಇರುತಿಹ ಜಗನ್ನಾಥ ವಿಠಲ. ಈ ವಾಸುದೇವ ಸಂಕೃಷ್ಣ ಪ್ರದ್ಯುಮ್ನ ಅನಿರುದ್ಧ ಮತ್ತು ನಾರಾಯಣ ಅನ್ನುವ ಪಂಚರೂಪಗಳಿಂದ ಪಂಚ ಸಂವತ್ಸರಮಯಂ 5 ಸಂವತ್ಸರಗಳಲ್ಲಿ ನೆಲೆಸಿರತಕ್ಕ ಭಗವಂತನೇ ನನ್ನ ಆರಾಧ್ಯ ಮೂರ್ತಿಯಾದ ಜಗನ್ನಾಥ ವಿಠಲ. ಅವನೇ ಠಲ, ಅವನೇ ಠಲ್ಲ. ಅದನ್ನು ಹೇಳಿದ್ದೆ ನಾನು, ಠಲ ಠಲ್ಲ ಅದನೇ ಅಂತ. ಸರ್ವ ಸಂಹಾರಕ, ಠಲ ಅಂದರೆ ಠಲ ಅದನೇ, ವಿಠಲ್ಲ ಅಂದರೆ ವಿಠಲ, ವಿಠಲ್ಲ ವಿಠಲ್ಲ ಅಂದರೆ ಎಲ್ಲವನ್ನೂ ಸಂಹಾರ ಮಾಡತಕ್ಕಂಥ ಸರ್ವಸಂಹಾರಕವಾದ ಮೂರ್ತಿ ಅಂತ ಅರ್ಥ. ಜಗನ್ನಾಥ ವಿಠಲ ಸ್ಮರಿಸುವವರನು ಸಂತೈಪನು. ಎಂದು ಅಲ್ಲ, ಇಲ್ಲಿ ಎಂದೆಂದು ಅಂತ ಅರ್ಥ. ಎಂದು ಅಂದರೆ ಹೀಗೆಂದು ಅಂತಲ್ಲ, ದಸ್ ಅಲ್ಲ, ಎವರ್ ಅಂತ. ಎಂದು ಅಂದರೆ ಎಂದೂ ಸಂತೈಪನು, ಎಂದೆಂದು ಸದಾ ಸಂತೈಪನು. ಉರುಪರಾಕ್ರಮನು ಉಚಿತ ಸಾಧನ ಯೋಗ್ಯತೆಯನ್ನರಿತು. ಆದರೆ ಅವನು ರಕ್ಷಿಸುವುದು ಅವನವನ ಸಾಧನೆ, ಅವನವನ ಯೋಗ್ಯತೆಗೆ ಉಚಿತವಾಗಿ ಅದಕ್ಕೆ ತಕ್ಕಂತೆ ರಕ್ಷಣೆ ಹೊರತು ಅವನ ಯೋಗ್ಯತೆ ಸಾಧನೆಗೆ ಮೀರಿದ ರಕ್ಷಣೆಯೂ ಇಲ್ಲ, ಯೋಧನೆ ಸಾಧ್ಯತೆಗೆ ಕಮ್ಮಿಯಾದ ರಕ್ಷಣೆಯೂ ಇಲ್ಲ. ಅದಕ್ಕೆ ಅನುಗುಣವಾಗಿ ರಕ್ಷಣೆ ಮಾಡ್ತಾನೆ. ಹೀಗೆ ಎಲ್ಲ ಕಾಲಗಳಲ್ಲಿ ಇಲ್ಲಿ ತನಕ ಸಮಸ್ತ ದೇಶಗಳಲ್ಲಿ ಬ್ರಹ್ಮಾಂಡ ಪಿಂಡಾಂಡದೊಳಗೆ ತುಂಬಿರುವ ಭಗವಂತನನ್ನು ಹೇಳಿ ಕೊನೆಗೆ ಕಾಲದಲ್ಲಿ ತುಂಬಿರುವ ಪಂಚರೂಪಿಯಾದ ಭಗವಂತನ ಉಪಾಸನೆಯ ಜೊತೆಗೆ ಈ ವಿಭೂತಿ ಸಂಧಿಯನ್ನು ಮುಗಿಸಿದರು. ನಾವು ಕೊನೆಗೂ ವಿಭೂತಿ ಸಂಧಿಯನ್ನು ಮುಗಿಸಿದಂತಾಯಿತು. ಏನಾದರೂ ಮಾಡಿ 3 ದಿವಸ ಧಾವದ್ ವ್ಯಾಖ್ಯಾನ ಅಂತ ಒಂದಿದೆ. ಮೊದಲು ತಿಷ್ಠದ್ ವ್ಯಾಖ್ಯಾನ, ಆಮೇಲೆ ಗಚ್ಚದ್ ವ್ಯಾಖ್ಯಾನ, ಆಮೇಲೆ ಧಾವದ್ ವ್ಯಾಖ್ಯಾನ ಅಂತ. ಮೊದಲು ಒಂದೊಂದು ಶ್ಲೋಕವೂ ಒಂದೊಂದು ಪದ್ಯವೂ ಹೋಗದೆ 1 ಪಾದ 2 ಪಾದ ಅರ್ಧ ಪದ್ಯ ಆಗದ, ಆಮೇಲೆ 1 ಪದ್ಯ. ಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ಮಣಿಗ್ರೀವ ವಿಮೋಚನಂ ಸುಗ್ರೀವಾಭಯದಂ ಸಮ್ಯಗುಗ್ರಸೇನ ವಿಭೂತಿದಂ ಉಗ್ರ ವಿಗ್ರಹ ಹಂತಾರಂ ಭಕ್ತಾಭಯಕರಗ್ರಹಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರ ವಂದಿತಂ ಜಗದಂತಸ್ತಮಚ್ಛೇತ್ತಾ ವಿಕಸಜ್ಞಾನಚಂದ್ರಿಕಃ ಹರಿಕಥಾಮೃತಸಾರಾಂಕೋ ಜಗನ್ನಾಥಗುರೂಡುಪಃ. ವ್ಯಾಸಪೀಠದಲ್ಲಿ ವಿರಾಜಮಾನರಾಗಿ ಇದುವರೆಗೂ ಉಪನಿಷತ್ತಿನ ಮೂಲಕ, ಕಠೋಪನಿಷತ್ತಿನ ಮೂಲಕ ಹಾಗೂ ಹರಿದಾಸ ಸಾಹಿತ್ಯದ ಮೇರುಕೃತಿಯಾಗಿರ್ತಕ್ಕಂಥ ಶ್ರೀಮದ್ ಹರಿಕಥಾಮೃತ ಸಾರದ ಮೂಲಕ ಜ್ಞಾನಗಂಗಾ ಪ್ರವಾಹವನ್ನು ಹರಿಸಿರ್ತಕ್ಕಂಥ ನಮ್ಮ ಊರಿನವರಿಗೂ, ನಮ್ಮ ಕೇರಿಯವರಿಗೂ, ನಮ್ಮ ಮನೆಯವರಿಗೂ, ನಮ್ಮ ಹೃದಯದವರಿಗೂ ಹರಿಸಿ ಅದರಲ್ಲಿ ಇದ್ದಲ್ಲೇ ಅವಗಾಹನ ಸ್ನಾನ ಮಾಡಿಸಿರ್ತಕ್ಕಂಥ ಪರಮ ಪೂಜ್ಯರಾದ ವಿದ್ವಚ್ಚಕ್ರ ಚೂಡಾಮಣಿಗಳಾಗಿರ್ತಕ್ಕಂಥ ಬನ್ನಂಜೆ ಗೋವಿಂದಾಚಾರ್ಯರ ಅಡಿದಾವರೆಗಳಲ್ಲಿ ಭಕ್ತಿಯ ಸಾಷ್ಟಾಂಗವೆರಗಿ 2 ಮಾತುಗಳನ್ನು ಆಡಲು ಉದ್ಯುಕ್ತನಾಗ್ತಾ ಇದ್ದೇನೆ. ಅವರಿಗೆ ಒಂದು ಬಿರುದು ಇದೆ, ಅದನ್ನು ಯಾರು ಕೊಟ್ಟರು ನನಗೆ ಗೊತ್ತಿಲ್ಲ. ಬಹುಶಃ ವಿದ್ಯಾಮಾನ ತೀರ್ಥರು ಕೊಟ್ಟಿರಬಹುದೇನೋ ಅಂತ ಅನಿಸುತ್ತೆ. ಅವರು ಗುರುಗಳಾಗಿರ್ತಕ್ಕಂಥವರು. ವಿದ್ಯಾ ವಾಚಸ್ಪತಿ ಅನ್ನತಕ್ಕ ಸಾರ್ಥಕ, ಅನ್ವರ್ಥಕ, ಬಹುವರ್ಥ ಗರ್ಭಿತವಾಗಿರ್ತಕ್ಕಂಥ ಬಿರುದು. ಅನೇಕರಿಗೆ ಅನೇಕ ಮಂದಿ ಬಿರುದುಗಳನ್ನು ಕೊಡ್ತಾರೆ, ತೆಗೆದುಕೊಳ್ತಾರೆ. ಆದರೆ ಸಾರ್ಥಕತೆ ಇರುವುದು ತುಂಬ ವಿರಳ. ಇದು ಆನಂದಪಟ್ಟು, ಮನಸ್ಸಿನಲ್ಲಿ ಆನಂದಪಟ್ಟು ಬುದ್ಧಿಯ ವಿಚಾರ ಮಾಡಿ ಸಾಕ್ಷಿಗೃಹೀತವಾಗಿರ್ತಕ್ಕಂಥ ಒಂದು ಜ್ಞಾನ ಅಂತ ಏನಿದೆಯೋ ಅದರಿಂದ ಹೇಳುವುದಾದರೆ, ನಿಷ್ಕಲ್ಮಶ ಹೃದಯದಿಂದ ಹೇಳುವುದಾದರೆ, ಈ ವಿದ್ಯಾವಾಚಸ್ಪತಿ ಅನ್ನತಕ್ಕಂಥ ಬಿರುದು ಬನ್ನಂಜೆ ಆಚಾರ್ಯರವರಲ್ಲಿ ಅತ್ಯಂತ ಸಾರ್ಥಕವಾಗಿದೆ ಎಂದರೆ ಅತಿಶಯೋಕ್ತಿ ಅಲ್ಲ. ಉಪನಿಷತ್ತಿನ ಪ್ರವಚನ ಸಕಲ ಜ್ಞಾನಕ್ಕೂ ಮೂಲಭೂತವಾಗಿರ್ತಕ್ಕಂಥ ಸಾಹಿತ್ಯ, ವೈದಿಕ ವಾಂಗ್ಮಯ, ಅಪೌರುಷೇಯವಾಗಿರ್ತಕ್ಕಂಥ ವಾಂಗ್ಮಯ, ಅದು ಬಿಂಬಭೂತವಾಗಿರ್ತಕ್ಕಂಥದ್ದು. ಇನ್ನು ಹೇಗೆ ಇವತ್ತಿನ ಒಂದು ಪದ್ಯದೊಳಗೆ ಸೋತ್ತಮರೆಲ್ಲ ಬಿಂಬರೆನಿಸಿಕೊಂಬೋರು ಸ್ವ ಅವರೆಲ್ಲ ಪ್ರತಿಬಿಂಬರೆನಿಸಿಕೊಂಬೋರು ಅಂತ ಜಗನ್ನಾಥರಾಯರು ನೀಡಿದ ಅಭಿಪ್ರಾಯವನ್ನು ಆಚಾರ್ಯರು ನಮಗೆ ತಿಳಿಯಪಡಿಸಿದರೋ, ಅದರಂತೆ
ಮೂಲಭೂತವಾಗಿರ್ತಕ್ಕಂಥ ವೈದಿಕ ವಾಂಗ್ಮಯದಲ್ಲಿರ್ತಕ್ಕಂಥ ವೇದೋಪನಿಷತ್ತುಗಳು ಬಿಂಬಭೂತವಾದರೆ ಪಾರಂಪರ್ಯೇಣ ಬಿಂಬ ಪ್ರತಿಬಿಂಬ ಭಾವದಿಂದ ನಡೆದುಕೊಂಡು ಬಂದು ಏನು ಹರಿದಾಸ ಸಾಹಿತ್ಯ ಅಂತ ಇದೆಯಲ್ಲ, ಅದರೊಳಗೂ ಜಗನ್ನಾಥ ದಾಸಾರ್ಯರಿಂದ ವಿರಚಿತವಾಗಿರ್ತಕ್ಕಂಥ ಶ್ರೀ ಶ್ರೀಮದ್ ಹರಿಕಥಾಮೃತಸಾರ ಈ ಭಾವದಿಂದ ಪ್ರತಿಬಿಂಬವಾದರೂ ಕೂಡ ಆಚಾರ್ಯರು ಬೆಂಗಳೂರಿನಲ್ಲಿ ವಿವರಣೆ ಕೊಟ್ಟಂತೆ ಪ್ರಥಮ ದಿವಸ ಅಲ್ಲಿ ಮಲ್ಲೇಶ್ವರ ಮಾತೃ ಸಂಘದಲ್ಲಿ ಪ್ರಥಮ ದಿವಸದ ಪ್ರವಚನದಲ್ಲಿ ಏನು ಹರಿಕಥಾಮೃತಸಾರಕ್ಕೆ ಪೀಠಿಕಾರೂಪವಾಗಿ ಮಾತನಾಡಿದರಲ್ಲ, ಇಡೀ ವಿಶ್ವದ ಸಾಹಿತ್ಯ ಅಂತೇನಿದೆಯಲ್ಲೋ, ಯಾವ ಭಾಷೆಯನ್ನೇ ತೆಗೆದುಕೊಳ್ಳರಿ, ಸಂಸ್ಕೃತ ವಾಂಗ್ಮಯವನ್ನು ಕೂಡ ತೆಗೆದುಕೊಂಡರೂ ಕೂಡ ಏಕತ್ರ ಆತ್ಮೋದ್ಧಾರಕ್ಕೆ ಉಪಯುಕ್ತವಾಗಿರ್ತಕ್ಕಂಥ ಉಪಾಸನಾ ಪ್ರಚುರವಾಗಿರ್ತಕ್ಕಂಥ ಪ್ರಮೇಯಗಳನ್ನು ಏಕತ್ರ ಹೇಳಿಕೊಡ್ತಕ್ಕಂಥ ಏಕೈಕ ಗ್ರಂಥ ಶ್ರೀಮದ್ ಹರಿಕಥಾಮೃತಸಾರ ಎಂಬುದಾಗಿ ಆಚಾರ್ಯರು ಘೋಷಣೆ ಮಾಡಿದರು. ಇದು ವಿದ್ವಾಂಸರು, ಪ್ರಸಿದ್ಧ ವಿದ್ವಾಂಸರು, ನೈಜ ವಿದ್ವಾಂಸರು, ಅನುಭಾವಿಗಳಾಗಿರ್ತಕ್ಕಂಥ ವಿದ್ವಾಂಸರು ಈ ವಿಧವಾಗಿರ್ತಕ್ಕಂಥ ಭಾವನೆಯನ್ನು, ಅನಿಸಿಕೆಯನ್ನು, ಯಾಥಾರ್ಥ್ಯತೆಯನ್ನು ತಿಳಿಸಿಕೊಟ್ಟಿದ್ದು ನಾನು ಕೇಳಿದ್ದು ಪ್ರಥಮವಾಗಿ ಅಂದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಇದು ನಿಜವಾಗಿರ್ತಕ್ಕಂಥ ವಿಷಯ. ಪುಟ್ಟ ಗ್ರಂಥವಾದರೂ ಕೂಡ ಹೇಗೆ ಕೃಷ್ಣನ ನೋಡಲಕ್ಕಾಗಿ ಕೃಷ್ಣನ ಬಾಯಿ ಪುಟ್ಟದಾದರೂ ಕೂಡ ಬೃಹತ್ತಾಗಿರ್ತಕ್ಕಂಥ ಬ್ರಹ್ಮಾಂಡವನ್ನೇ ಆ ಬಾಯಿ ಒಳಗೊಂಡಿತ್ತು, ಅದರಂತೆ ಪುಟ್ಟದಾಗಿರ್ತಕ್ಕಂಥ ಉಪನಿಷತ್ತು ಕಠೋಪನಿಷತ್ತಾದರೂ ಕೂಡ ಅದರಂತೆ ಶ್ರೀಮದ್ ಹರಿಕಥಾಮೃತಸಾರವು ಚಿಕ್ಕವಾಗಿರ್ತಕ್ಕಂಥ ಗ್ರಂಥವಾಗಿದೆ, ಅತ್ಯಂತ ಚೊಕ್ಕವಾಗಿರ್ತಕ್ಕಂಥ ಗ್ರಂಥ, ಸುಂದರವಾಗಿರ್ತಕ್ಕಂಥ ಗ್ರಂಥ, ಮಹತಿಗೆ ಮಹತಾಗಿರ್ತಕ್ಕಂಥ ಬ್ರಹ್ಮನನ್ನು ನಮಗೆ ಚೆನ್ನಾಗಿ ತಿಳಿಸಿಕೊಡ್ತಕ್ಕಂಥ ಗ್ರಂಥ ಎಂಬುದು ಹೀಗೆ ನಮಗೆ ಸ್ವಲ್ಪ ತಿಳಿಯಲಿಕ್ಕೆ ಆರಂಭವಾಗುತ್ತಾ ಇದೆ. ಅಂದರೆ ಅತಿಶಯೋಕ್ತಿಯಲ್ಲ, ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಪರಮಗುರುಗಳಾಗಿರ್ತಕ್ಕಂಥ ಐಕೂರು ಆಚಾರ್ಯರು, ಐಕೂರು ನರಸಿಂಹಾಚಾರ್ಯರು, ಅವರ ಶಿಷ್ಯರಾಗಿರ್ತಕ್ಕಂಥ ಸುಳಾದಿ ಕುಪ್ಪೇರಾಯರೇ ಮೊದಲಾಗಿರ್ತಕ್ಕಂಥವರು, ನಮ್ಮ ಗುರುಗಳಾಗಿರ್ತಕ್ಕಂಥ ಇಂಜಿನಿಯರಾಯರು, ವಾಯಿ ಆಚಾರ್ಯರು, ಶ್ರೀವಾರ ರಾಮಾಚಾರ್ಯವರಿಯಂತರವಾಗಿ ಏನು ಈ ಹರಿಕಥಾಮೃತಸಾರದ ಅಧ್ಯಯನ, ಪಾಠ, ಪ್ರವಚನ, ಪಾರಾಯಣ, ಅಲ್ಲಿ ಹೇಳಿರ್ತಕ್ಕಂಥ ತತ್ವಗಳ ಅನುಸಂಧಾನದ ಕ್ರಮ ಏನು ಈ ಬಂದಿದೆಯಲ್ಲ, ಇಂಥವರೆಲ್ಲ ಅತ್ಯಂತವಾಗಿ ಮೆಚ್ಚಿಕೊಂಡಿರ್ತಕ್ಕಂಥ ಗ್ರಂಥ. ನಾವುಗಳು ಕೂಡ ನಮ್ಮ ಯೋಗ್ಯತೆಯಂತೆ ಅವರ ಮಧ್ಯೆ ಓಡಾಡಿ ಅವರ ಒಡನಾಟದಿಂದ ನಮಗೂ ಸ್ವಲ್ಪ ಶ್ರವಣ ಆಗಿತ್ತು. ಈಗೇನದೆ ಅದು ವಿಶದವಾಗಿ ಅದು ಸ್ವಲ್ಪ ಸೂತ್ರಪ್ರಾಯವಾಗಿ ಅಲ್ಲಿ ಶ್ರವಣ ಆಗಿದ್ದರೆ, ಈಗ ಭಾಷ್ಯ, ಟೀಕಾ, ಟಿಪ್ಪಣಿಗಳೊಂದಿಗೆ ಒಳ್ಳೆ ಪ್ರಮಾಣ ಪುರಸ್ಸರವಾಗಿ ಕಾಂಕ್ರೀಟ್ ಸಿಮೆಂಟ್ ಹೇಗೆ ಅದನ್ನು ಹಾಕಿಬಿಟ್ರೆ ಒಳ್ಳೆ ದಮ್ಮಸ್ ಹೊಡೆದ್ರೆ ಹೇಗೆ ನಮ್ಮಲ್ಲಿ ಸ್ಥಿರವಾಗಬೇಕು ಜ್ಞಾನ, ಆ ಪ್ರಕಾರವಾಗಿ ಮಾತಿಗೂ ಉಪನಿಷತ್ತಿನ ಪ್ರಮೇಯ, ಮಾತಿಗೂ ಶ್ರೀಮದ್ ಆಚಾರ್ಯರ ಗ್ರಂಥಗಳಲ್ಲಿ ಉಕ್ತವಾಗಿರ್ತಕ್ಕಂಥ ಪ್ರಮಾಣದ ಹಿನ್ನೆಲೆಯಿಂದ ತತ್ವಾಮೃತವನ್ನು ನಮಗೆ ಉಣಬಡಿಸಿದ್ದಾರೆ ಬನ್ನಂಜಿ ಆಚಾರ್ಯರು. ಏನು ಹೊಗಳೋಣ, ಹೊಗಳಲಕ್ಕೆ ಬಡನಾಲಿಗೆ ಸಾಲದು ಅಂತಂಬುದೇ ವಿಹಿತ ಅಂತ ಕಾಣುತ್ತೆ. ಈ ಪ್ರಕಾರವಾಗಿ 20 ದಿವಸಗಳಿಂದ ನಮಗೆ ಉಪನಿಷತ್ತು ಹಾಗೂ ಹರಿಕಥಾಮೃತಸಾರದ ಭೋಜನ ರಸ ವಿಭಾಗ ಸಂಧಿ ಹಾಗೂ 5ನೇ ಸಂಧಿ ಆಗಿರ್ತಕ್ಕಂಥ ವಿಭೂತಿ ಸಂಧಿಯನ್ನು ಶ್ರವಣ ಮಾಡಿಸಿದ್ದಾರೆ. ಅವರನ್ನು ಅದು ಒಳ್ಳೆ ಶ್ರೇಷ್ಠವಾಗಿರ್ತಕ್ಕಂಥ ಫಲ, ಉತ್ತಮವಾಗಿರ್ತಕ್ಕಂಥ ಕ್ಷೀರವನ್ನು ಯಾರು ತಾನೇ ಬಯಸುವುದಿಲ್ಲ. ನಮ್ಮ ಭಾರತಾವನಿಯಲ್ಲಿ ವಿಶೇಷವಾಗಿ ಕರ್ನಾಟಕ, ಆಂಧ್ರ ಪ್ರಾಂತಗಳಲ್ಲಿ ಅವರನ್ನು ತುಂಬ ಕರಿತಾ ಇದ್ದಾರೆ. ಆದರೆ ಅವರು ನೋಡ್ತಾರೆ ಯಾರಲ್ಲಿ ನೈಜವಾಗಿರ್ತಕ್ಕಂಥ ತವಕ, ಲವಲವಿಕೆ, ಕಳಕಳೆಯಂತೆ ಒಳಗಿರ್ತಕ್ಕಂಥ ಅಂತಃಕರಣದ ಒಂದು ಮಿಡಿತ ಇದೆ, ಅಂಥವ್ರನ್ನ ಆರಿಸಿ ಇಲ್ಲಾಂದರೆ ವೈಯಕ್ತಿಕವಾಗಿ ಕರೆಸಿ ಒಂದು ಮನೆಯಲ್ಲಿ ಹೇಳಿಸ್ತಕ್ಕಂಥ ಪ್ರವಚನಕ್ಕೆ ಆಚಾರ್ಯರು ಇಷ್ಟು ದಿವಸ ಕೊಟ್ಟಿದ್ದು ಇದೇ ಪ್ರಥಮ ಸಾರಿ ಅಂದರೆ ಅದು ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಯಾಕೆ ನೋಡ್ತಾ ಇದ್ದಾರೆ. ಇಲ್ಲಿನ ಏನದೆ ಗೃಹಸ್ಥರಾಗಿರ್ತಕ್ಕಂಥ ಅನಂತ ಕೃಷ್ಣಾಚಾರ್ಯರು, ಅವರ ಇಡೀ ಪರಿವಾರ ಮತ್ತು ಇಲ್ಲಿನ ಶ್ರೋತೃವೃಂದ ತುಂಬ ಏನದೆ ಆಸಕ್ತಿಯಿಂದ ಆಚಾರ್ಯರನ್ನು ಬಳಸಿಕೊಳ್ತಾ ಇದ್ದಾರೆ ಎಂಬುದನ್ನು ಅವರು ಮನಗಂಡವರಾಗಿ ತಮ್ಮ ಅನೇಕ ಕಾರ್ಯಗಳಿದ್ದರೂ ಕೂಡ ಅವುಗಳನ್ನು ಬದಿಗಿಟ್ಟು ಪ್ರತಿ ವರ್ಷದಲ್ಲಿ ಒಂದು ಸಲ ಅಲ್ಲ, ಹೇಗೆ ಉತ್ತರಾಯಣ ದಕ್ಷಿಣಾಯಣ ಹೇಗೆ ಹಗಲು ರಾತ್ರಿಗಳು 2 ಇರ್ತಕ್ಕದ್ದು, ಅದೇ ಪ್ರಕಾರವಾಗಿ ವರ್ಷಕ್ಕೆ 2 ಸಲ ಇಲ್ಲಿಗೆ ಬಂದು
ಆಚಾರ್ಯರು ನಮ್ಮನ್ನೆಲ್ಲ ಒಂದು ಆ ಜ್ಞಾನದ ಸಾಧನದ ಮೆಟ್ಟಲನ್ನು ಏಣಿಯನ್ನು ಏರಿ ಆ ಪರಮಾತ್ಮನ ದರ್ಶನಕ್ಕೆ ಅನುವಾಗಿ ಮಾಡಿಕೊಡ್ತಕ್ಕಂಥ ಮಹದುಪಕಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ಅವರು ಹೇಳ್ತಕ್ಕಂತಹ ಶೈಲಿ ನಾವು ಅನುಭವಿಸಿದ್ದೇವೆ. ಅದೇನು ಶಬ್ದಗಳ ಒಂದು ಗಾಂಭೀರ್ಯವನ್ನು, ಅದರ ಆಳವನ್ನು, ಅದರ ಮಹತ್ವವನ್ನು ನೋಡಬೇಕು. ಆ ಶಬ್ದಗಳನ್ನು ಒಡೆದೊಡೆದು ಅರ್ಥ ಮಾಡೋಗಳ ಅರ್ಥದ ವೈಶಾಲ್ಯ ಅದನ್ನು ಕಂಡು ಆಶ್ಚರ್ಯ ಪಡಬೇಕು. ಅದರೊಳಗೆ ಹುದುಗಿರ್ತಕ್ಕಂಥ ಒಂದೇ ಎರಡೇ 10 ಭಾವಗಳನ್ನು ತಮ್ಮ ಅನುಭವದೊಂದಿಗೆ ಆನಂದ ಪಟ್ಟು ಶ್ರೋತೃವೃಂದದವರ ಮನಸ್ಸಿನಲ್ಲಿ ಹುದುಗಿರ್ತಕ್ಕಂಥ ಅದೇನು ಸಾತ್ವಿಕತೆಯನ್ನು ಕೆರಳಿಸತಕ್ಕಂಥ ಒಂದು ಶಕ್ತಿ ವಿಶೇಷ, ಪರಮಾತ್ಮನ ವಿಭೂತಿ ವಿಶೇಷವನ್ನು ತುಂಬಿಕೊಂಡಿದ್ದಾರೆ ಬನ್ನಂಜೆ ಆಚಾರ್ಯ. ಅಂದರೆ ಅತಿಶಯೋಕ್ತಿಯಲ್ಲ. ಇಂಥ ಅನುಭವಗಳನ್ನು ನನಗೇನು ಅವರ ಸಮಾಗಮದ ಈ ಒಂದು 2 ವರ್ಷದಿಂದ ಆಗ್ತಾ ಇದೆ, ಇದರಿಂದ ತುಂಬ ಪಡೆದಿದ್ದೇನೆ. ತಾವು ಕೂಡ ಈ ಆನಂದಕ್ಕೆ ಭಾಗಿಗಳಾಗಿದ್ದೇವೆ. ಇಂಥವರೆಗೆ ನಾವು ಏನು ಕೊಟ್ಟರೂ ಕಡಿಮೆ. ಆದರೆ ಅವ್ರಿಗೇನೂ ಬೇಕಿಲ್ಲ. ಯಾರು ಜ್ಞಾನ ಜ್ಞಾನದ ದ್ವಾರ, ನೈಜ ಜ್ಞಾನದ ದ್ವಾರ ಭಗವತ್ ಚಿಂತನದಲ್ಲೇ ರತಿಯನ್ನು ಕಂಡುಕೊಂಡಿದ್ದಾರೆ, ಅಂಥವರಿಗೆ 14 ಲೋಕಗಳಲ್ಲಿ ಇರತಕ್ಕಂತಹ ಪದಾರ್ಥ ಯಾವುದೂ ಅವರನ್ನು ತೃಪ್ತಿಪಡಿಸಲಾರದೆ ಅತಿಶಯೋಕ್ತಿಯಲ್ಲ ಅವರ ವಿಷಯದಲ್ಲಿ. ಏಕಾಂತದಲ್ಲಿ ಅವರು ಕೂತ್ಕೊಂಡ್ರೆ ಮಾತಾಡಿದ ಕಾಲಕ್ಕೆ ಈ ವಿಷಯಗಳ ಅರ್ಥವಾಗ್ತವೆ ನಿಮಗೆ. ಇಂಥ ಜ್ಞಾನವನ್ನು ತಾವು ಅನುಭವಕ್ಕೆ ಇಟ್ಟುಕೊಂಡು ನಮಗೇನು ತಮ್ಮ ಅನುಭವಾಮೃತವನ್ನು ನಮಗೆ ಉಣಬಡಿಸ್ತಾ ಇದ್ದಾರಲ್ಲ, ಇಂಥವರಿಗೆ ನಾವು ಏನು ಕೊಟ್ಟರು ಕಡಿಮೆ, ಏನು ಕೊಟ್ಟರು ಅವರಿಗೆ ಅದರಿಂದ ನಾವು ಕೊಡುವ ಪದಾರ್ಥಗಳಿಂದ, ದ್ರವ್ಯದಿಂದ ಅವರನ್ನು ತೃಪ್ತಿಪಡಿಸುವುದು ಎಂಬ ಮಾತು ತುಂಬ ಸಂಗತ. ಈ ಭಾವನೆಯನ್ನು ತೆಗೆದುಬಿಟ್ಟು ಅವರೇನು ಅಪೇಕ್ಷೆ ಮಾಡ್ತಾರೆ? ನಾವು ಏನು ಹೇಳಿದ್ದೀವಿ, ನಿನ್ನೆ ಹೇಳಿದರು ಬೆಳಿಗ್ಗೆ ಕಠೋಪನಿಷತ್ ಮಂಗಳ ಮಹೋತ್ಸವ ಸಂದರ್ಭದೊಳಗೆ ಹೇಳಿದ್ದೇನೆ, ಕೇಳಿದ್ದೀರಿ. ಇನ್ನು ಕೇಳಿದ್ದಾಯಿತು, ಸಾಕಷ್ಟು ಕೇಳಿದ್ದಾಯಿತು. ಮಾಡೋದೆಂದೋ ಪ್ರಾಣ ಅಂತಾರೆ ಪ್ರಾಣೇಶದಾಸರು. ಆ ಪ್ರಾಣೇಶ ವಿಠಲನ್ನೇ ಅವರಲ್ಲಿ ನಿಂತುಕೊಂಡು ನುಡಿಸಿದ ಅಂತ ನಾನು ಭಾವಿಸಿದೆ ಆಗ. ಆದ ಕಾರಣ ಮಾಡೋದು ಉಳಿದಿದೆ. ಅವರು ಹೇಳಿದ್ದನ್ನು ಯಥಾರ್ಥವಾಗಿ ತಿಳಿದುಕೊಂಡು ನಿಷ್ಕಪಟ ಭಾವನೆಯಿಂದ ನಾವು ಮೈಗೂಡಿಸಿಕೊಳ್ಳುವ ಕ್ರಿಯೆಯಲ್ಲಿ ಇನ್ನಾದರೂ ತೊಡಗಿದರೆ ಅವರಿಗೆ ನಾವು ನಿಜವಾಗಿ ಕೊಡ್ತಕ್ಕಂಥದ್ದು ಸಲ್ಲಿಸಿದಂತೆ ಆಗ್ತದೆ. ಆಗ ಅವರು ನಿಜವಾಗಿಯೂ ಪ್ರೀತರಾಗ್ತಾರೆ. ಸೋತ್ತಮಾಂತರ್ಗತ ಬಿಂಬ ಪ್ರೀತನಾದರೆ ಏನು ಬೇಕು ಅಂತ ಕೇಳಬೇಕಾಗಿಲ್ಲ. ಕೆಮಲಾಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಅಂದಂತೆ ಸೋತ್ತಮಾಂತರ್ಯಾಮಿಯಾಗಿರ್ತಕ್ಕಂತಹ ಪರಮಾತ್ಮನು ಪ್ರೀತನಾದ ಅಂತಂದರೆ ಅದು ಸುರಿಮಳೆ ಆಗ್ತದೆ. ಏನು ಲೌಕಿಕ, ಪಾರಮಾರ್ಥಿಕ, ಜ್ಞಾನ, ಭಕ್ತಿ, ವೈರಾಗ್ಯ, ಹರಿಕರ್ತೃತ್ವ, ಪೂಜ್ಯತ್ವ, ಭೋಕ್ತೃತ್ವಾದಿ ಅನುಸಂಧಾನಗಳು ನಮ್ಮ ಯೋಗ್ಯತಾನುಸಾರವಾಗಿ ನಮ್ಮಲ್ಲಿ ಆ ಜ್ಞಾನ ಅಂತಂಬುದು ಮೂಡಿ ಬರ್ತದೆ. ಆದ ಕಾರಣ ಏನು ಮಾಡಬೇಕು? ಅವರು ಹೇಳಿದ್ದು, ಅವರು ಮಾಡಿದ್ದೆಲ್ಲ ನಾವು ಮಾಡ್ಲಿಕ್ಕೆ ಹೋಗೋದು. ದೊಡ್ಡವರು ಮಾಡಿದ್ದೆಲ್ಲ ನಾವು ಮಾಡ್ಲಿಕ್ಕೆ ಹೋಗಬಾರದು. ದೊಡ್ಡವರು ಹೇಳಿದ್ದನ್ನು ನಮಗೆ ಎಷ್ಟು ಅನುಕೂಲವಾಗುತ್ತದೋ ನಮ್ಮ ಶಕ್ತಿಗೆ ನಿಲುಕಿದಷ್ಟು ಅಷ್ಟನ್ನು ಮಾತ್ರ ನಾವು ಮಾಡಿ ಅವರಿಗೆ ಅದರಿಂದ ನಾವು ನಮ್ಮ ಕ್ರಿಯೆಯ ದ್ವಾರ, ನಮ್ಮ ಅನುಭವಗಳ ದ್ವಾರ ಅವರನ್ನು ನಾವು ಪ್ರೀತಿ ಪಡಿಸ್ತಕ್ಕಂಥ ಕಾರ್ಯ ನಮ್ಮಿಂದ ಆದರೆ ನಮಗಾಗಿ ಅವರು ಶ್ರಮಿಸಿ ಇಷ್ಟು ದೂರ ಬಂದು ತಮ್ಮ ಅಪಾರವಾಗಿರ್ತಕ್ಕಂಥ ಆಳವಾಗಿರ್ತಕ್ಕಂಥ ಅಧ್ಯಯನದ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಪಾಕವನ್ನು ನಮ್ಮ ಕೊಟ್ಟಿದ್ದಕ್ಕೆ ಸಾರ್ಥಕವಾಗ್ತದೆ ಅಂತ ಇಷ್ಟು ಹೇಳಿ, ಅಂಥ ಒಂದು ದಿವ್ಯ ಕ್ರಿಯಾಶಕ್ತಿ ಭಗವಂತ ನಮ್ಮಲ್ಲಿ ಕೊಡಲಿ ಎಂಬುದಾಗಿ ನಾವೆಲ್ಲರೂ ಸೇರಿ ಒಟ್ಟುಗೂಡಿ ಅವರಲ್ಲಿ ಅವರ ಅಂತರ್ಯಾಮಿಯಲ್ಲಿ ಪ್ರಾರ್ಥನೆ ಮಾಡೋಣ. ಅವರು ಆ ಪ್ರಕಾರವಾಗಿ ನಮಗೆ ಹಿಂದೆ ಈ ಕ್ಷಣದಲ್ಲೇ ಆಶೀರ್ವಾದ ಅನುಗ್ರಹ ಮಾಡಲು ಸಮರ್ಥರಿದ್ದಾರೆ ಅಂಥೇಳಿ ಇಂಥ ಮಹಾತ್ಮರಿಗೆ ಎಲ್ಲ ಸಕಲ ಶ್ರೋತೃವೃಂದದ ಪರವಾಗಿ ನಂದ್ಯಾಲದ ಏನು ನಾಗರಿಕರು ಯಾರ ಭಕ್ತವೃಂದ ಇದರಲ್ಲಿ ಭಾಗವಹಿಸಿದ್ದಾರೆ ಈ ಜ್ಞಾನಯಜ್ಞದಲ್ಲಿ ಅವರೆಲ್ಲರ ಪರವಾಗಿಯೂ, ಬೇರೆ ಬೇರೆ ಊರುಗಳಿಂದ ಬಂದಿರತಕ್ಕಂಥ ಶ್ರೋತೃವೃಂದದ ಪರವಾಗಿಯೂ, ಮತ್ತು ಇಂಥ ಒಂದು ಸದವಕಾಶವನ್ನು ಶ್ರೋತೃಗಳಿಗೆ ಕಲ್ಪಿಸಿಕೊಟ್ಟು ಈ ಜ್ಞಾನಾಮೃತವನ್ನು ಉಣಬಡಿಸಲು ಅನುವಾಗಿರ್ತಕ್ಕಂಥ ಅನಂತ ಕೃಷ್ಣಾಚಾರ್ಯರ ದಂಪತಿಗಳು, ಅವರ ಪುತ್ರರಾಗಿರ್ತಕ್ಕಂಥ ರಾಘವೇಂದ್ರ ಮತ್ತು ಶ್ರೀನಿವಾಸ ಮತ್ತು ಅವರ ಮನೆಯವರು, ಸಮಸ್ತ ಪರಿವಾರದವರಿಗೂ
ಮತ್ತು ಈ ಒಂದು 20 ದಿವಸ ಪರ್ಯಂತರವಾಗಿ ಸುಷ್ಟವಾಗಿರ್ತಕ್ಕಂಥ ಭೋಜನ, ಸುಷ್ಟವಾಗಿರ್ತಕ್ಕಂಥ ತಲೆಗೂ ಮತ್ತು ಬುದ್ಧಿಗೂ ಮನಸ್ಸಿಗೂ ಏನಿದೆ ಆನಂದ ಕೊಡ್ತಕ್ಕಂಥ ಜ್ಞಾನ ಭೋಜನ ಇವೆಲ್ಲ ನೀಡಿದ್ದಾರೆ. ಅದನ್ನೆಲ್ಲ ವ್ಯವಸ್ಥೆ ಎಲ್ಲ ನಮ್ಮ ರಾಮನಾಥರಾಯರು ಚೆನ್ನಾಗಿ ವಹಿಸಿಕೊಂಡು ಮಾಡಿದ್ದಾರೆ. ಎಲ್ಲರಿಗೂ ಯಾರನ್ನ ಏನಿದೆ ಬಿಟ್ಟಿರಿ ಎಲ್ಲ ಹೆಸರು ಹೇಳ್ತಾ ಕೂತ್ಕೊಂಡು ಗೊತ್ತಾಗ್ತದೆ. ಆದ ಕಾರಣ ದಯವಿಟ್ಟು ಯಾರ ಹೆಸರು ಬಿಟ್ಟಿರಂತೆ ಬಿಡೋ ಪ್ರಶ್ನೆ ಇಲ್ಲ. ಎಲ್ಲ ಯಾರ್ಯಾರು ಭಾಗವಹಿಸಿದ್ದರೊಳಗೆ ಎಲ್ಲರಿಗೂ ಏನಿದೆ ಭಗವಂತ ವಿಶೇಷವಾಗಿರ್ತಕ್ಕ ಅನುಗ್ರಹವನ್ನು ಮಾಡುವುದರಲ್ಲಿ ಯಾವ ಸಂದೇಹವಿಲ್ಲ ಅಂಥೇಳಿ ಎಲ್ಲರ ಪರವಾಗಿ ಮತ್ತೊಮ್ಮೆ ನಾನಿದೆ ಆಚಾರ್ಯರ ಹೃದಯಾಂತರ್ವರ್ತಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ವರ್ತಿ ಆಗಿರ್ತಕ್ಕಂಥ ಜಗನ್ನಾಥ ವಿಠಲ ಭಿನ್ನ ಲಕ್ಷ್ಮೀ ನೃಸಿಂಹಾತ್ಮಕ ಅಶ್ವಿನಿ ಹಯಗ್ರೀವ ದೇವರ ಅಡಿದಾವರಗಳಲ್ಲಿ ನಮ್ಮ ಏನಿದೆ ನಮ್ಮ ಉಪಕಾರ ಸ್ಮರಣಾಖ್ಯ, ಉಪಕಾರ ಸ್ಮರಣೆಯಿಂದ ಕೂಡಿರ್ತಕ್ಕಂಥ ಭಕ್ತಿ ಪುರಸ್ಸರವಾಗಿರ್ತಕ್ಕಂಥ ಅಭಿವಾದನೆಗಳನ್ನು ನಾನು ಮಾಡಿ ಈ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇಂದಿರಾವರಣ ಗೋವಿಂದ.